ಅಜೆಂಡಾನೇ ಅದು, ಏನೋ ಸರ್ಕಾರಕ್ಕೆ ಲಾಸ್ ಮಾಡಬೇಕು. ಸ್ಟ್ರೈಕ್ ಮಾಡಿ ಬೇಡ ಅನ್ನಲ್ಲ. ಇವ್ರೇನಿವ್ರಿಗೆ ಬರೀ ಸ್ಟ್ರೈಕ್ ಮಾಡ್ಕೊಂಡಿರ್ತಾರೆ. ವೆಹಿಕಲ್ಗಳು ಹೋಗ್ತಾ ಇದೆ, ಅದಕ್ಕೆ ಕಲ್ಲೋಡಿ ಅಂತದ್ದು, ಪಬ್ಲಿಕ್ ಪ್ರಾಪರ್ಟಿ ಡ್ಯಾಮೇಜ್ ಮಾಡೋದು, ಇನ್ನೊಂದು ಮಾಡೋದು, ಇದೆಲ್ಲ ಒಂದೇ ಸ್ಟ್ರೈಕ್ ಇಂದ ಒಂದ್ ವರ್ಷ ವೇಸ್ಟ್ ಆಗುತ್ತೆ. ಎಲ್ಲರಿಗೂ ನಮಸ್ಕಾರ. ಚರ್ಚೆ ಅಡ್ಡದ ಇನ್ನೊಂದು ಹೊಸ ಚರ್ಚೆ ಎಪಿಸೋಡ್ಗೆ ನಿಮಗೆಲ್ಲ ಸ್ವಾಗತ. ವಿಡಿಯೋಸ್ ಅಲ್ಲೇ ತುಂಬ ಗ್ಯಾಪ್ ಕೊಟ್ಟು ಮಾಡ್ತಾ ಇದ್ದೀವಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಒಂದು ಚಿಕ್ಕ ಚೇಂಜ್ ಆಗಿದೆ, ಪೊಸಿಷನ್ ಚೇಂಜ್ ಆಗಿದೆ, ಮತ್ತೆ ಇಲ್ಲಿರೋ ಒಬ್ರು ವ್ಯಕ್ತಿ ಮಿಸ್ಸಿಂಗ್ ಇದ್ದಾರೆ, ಅವರು ಹುಡುಕ್ತಾ ಇದೀವಿ, ಸಿಗ್ತಾ ಇಲ್ಲ. ಸೊ ಇವತ್ತು ಟಾಪಿಕ್ ಸ್ಟ್ರೈಕ್ ಬಗ್ಗೆ. ಇವಾಗ ಸದ್ಯಕ್ಕೆ ನಮ್ಮ ರೈತರು ಸ್ಟ್ರೈಕ್ ಮಾಡಿದ್ರು, ಕಬ್ಬಿನ ರೇಟ್ ಜಾಸ್ತಿ ಮಾಡಿಕೊಡಿ ಅಂತ. ಸೊ ಅದನ್ನೇ ಇಟ್ಕೊಂಡು ಏನಕ್ಕೋಸ್ಕರ ಸ್ಟ್ರೈಕ್ ಮಾಡಬೇಕು, ಸ್ಟ್ರೈಕ್ ಮಾಡಿದ್ರೆ ನಮ್ಗೆ ಯಾವುದು ಸಿಗುತ್ತಾ, ಇಲ್ಲ ಅದರಿಂದ ಲಾಸ್ ಆಗುತ್ತಾ, ಅದನ್ನ ಚರ್ಚೆ ಮಾಡೋಣ. ಬೇಸಿಕ್ ಆಗಿ ಒಬ್ರು ರೈತರು ಇವಾಗ ನಾವೇನೋ ನಮ್ಮ ಕೆಲಸ ಬಿಟ್ರೆ ಒಂದ್ ದಿವಸ ಎಷ್ಟು ಲಾಸ್ ಅಂತ ನಮ್ಗೆ ಗೊತ್ತಾಗುತ್ತೆ. ನಾವು ಯಾವಾಗ ಸ್ಟಾಪ್ ಮಾಡ್ತೀವಿ ಅಂದ್ರೆ ಅದನ್ನ ಎಕ್ಸ್ಟ್ರೀಮ್ ಮೇನ್ ಫ್ಯಾಮಿಲಿ ಮೆಂಬರ್ಸ್ಗೆ ಏನಾದರೂ ಆಯಿತು, ಇಲ್ಲ ಆ ಥರ ಏನಾದರೂ ಅಂದರೆ ಸ್ಟಾಪ್ ಮಾಡೋಕ್ಕಾಗಲ್ಲ. ಇವಾಗ ಆ ಥರ ಒಂದು ನಾವು ಹೋಗದೆ ಇರೋದನ್ನ ಆ ಥರ ಟೈಮಲ್ಲಿ ನಾವು ನಮ್ಮ ಕೆಲಸನ ಇದು ಮಾಡ್ತೀವಿ. ಸೊ ಸ್ಟ್ರೈಕ್ ಅಂತ ಹೇಳಿದ್ರೆ ಇಟ್ಸ್ ಎ ವೆರಿ ಬಿಗ್ ಡೆಸಿಷನ್. ಹೌದು, ಸ್ಟ್ರೈಕ್ ಅಂದರೆ ಇವಾಗ ಫುಲ್ಲು ಅದು ಒಂದು ಕಮ್ಯುನಿಟಿನೇ ಸ್ಟ್ರೈಕ್ ಮಾಡ್ತಾ ಇದೆ ಅಂದರೆ ದೇರ್ ಶುಡ್ ಬಿ ಸಮಥಿಂಗ್ ವೆರಿ ಸೀರಿಯಸ್ ಪ್ರಾಬ್ಲಮ್. ಇಲ್ಲಾಂದರೆ ಇಶ್ಯೂ ಇಲ್ಲ ಅಂದರೆ ಯಾರು ಮಾಡಲ್ಲ ಆ ಥರ. ಅದೇ ಈ ಬಂದು ಸ್ಟ್ರೈಕ್ ಎಲ್ಲ ಮಾಡೋದಕ್ಕೆ ಅಜೆಂಡಾನೇ ಅದು, ಏನೋ ಸರ್ಕಾರಕ್ಕೆ ಲಾಸ್ ಮಾಡಬೇಕು, ಇದನ್ನ ಏನಕ್ಕೆ ಹೇಳ್ತಾ ಇದೀನಿ ಅಂದ್ರೆ, ಇವಾಗ ಆಲ್ಮೋಸ್ಟ್ ನ್ಯೂಸ್ ನೋಡೋರು ಇಲ್ಲ ಸಿಟಿಯಲ್ಲಿ ನ್ಯೂಸ್ ನೋಡ್ತಾರೆ, ಇವ್ರಿಗೆ ಬರೀ ಸ್ಟ್ರೈಕ್ ಮಾಡ್ಕೊಂಡಿರ್ತಾರೆ, ಬೇರೆ ಕೆಲಸ ಇಲ್ಲ ಇವ್ರಿಗೆ. ಬೇರೆ ಕೆಲಸ ಇಲ್ಲ ಅಂತ ಸ್ಟ್ರೈಕ್ ಮಾಡ್ತಾ ಇಲ್ಲ, ಮಾಡ್ತಾ ಇರೋ ಕೆಲಸ ಅದರಲ್ಲಿ ಅವ್ರಿಗೇನು ಸಿಗಬೇಕು ಅದು ಸಿಗ್ತಾ ಇಲ್ಲ. ಸೊ ಅದೇ ಇರುತ್ತಲ್ವ ಮೈನ್ ರೀಸನ್. ಸೊ ಅದಕ್ಕೆ ಜನಕ್ಕೆ ಅಲ್ಲ, ಸ್ಟ್ರೈಕು ಇನ್ನೊಂದೇನಂತ ಹೇಳಿದ್ರೆ, ಸ್ಟ್ರೈಕ್ ಮಾಡೋದು ಗಮನ ಸೆಳಿಬೇಕು ಅಂತಾನೆ ಸರ್ಕಾರ ನಮ್ಮ ಬಗ್ಗೆ ಕಾಳಜಿ ತಗೊಬೇಕು ಅಂತಾನೆ ಮಾಡೋದು. ಬಟ್ ಏನಂತ ಹೇಳಿದ್ರೆ, ನೀವು ಸ್ಟ್ರೈಕ್ ಮಾಡಿ ಬೇಡ ಅನ್ನಲ್ಲ, ಬಟ್ ಅದನ್ನ ಏನಂತಾರೆ ವೈಲೆಂಟ್ ಆಗಿ ಮಾಡಿದ್ರೆ, ಈಗ ಫಾರ್ ಎಕ್ಸಾಂಪಲ್ ನಾನು ಕೆಲವೊಂದು ವಿಡಿಯೋಸ್ ನೋಡ್ತಾ ಇದ್ದೆ, ಒಂದು ಏನೋ ಬೆಳಗಾವಿ ಟೋಲ್ ಹತ್ರ ಒಂದ್ ಕಡೆ ಬಂದು ಕಲ್ಲು ತಗೊಂಡು ಹೊಡಿತಾ ಇದ್ದಾರೆ ಹೋಗ್ತಾರೆ ವೆಹಿಕಲ್ಗೆ. ಅಕಸ್ಮಾತ್ ಬಸ್ಗಳಿಗೆಲ್ಲ ಹೊಡೆದಿದ್ದಾರೆ. ಅಕಸ್ಮಾತ್ ಬಸ್ಸಲ್ಲೇ ಅವ್ರ ಫ್ಯಾಮಿಲಿ ಯಾರಾದ್ರು ಇದ್ದು ಏಟ್ ಬಿತ್ತು ಅಂದ್ರೆ ಯಾರಿಗೆ ಬೀಳ್ತದೆ? ಅಂದ್ರೆ ಈ ಜನಗಳಿಗೆ ಬೇಕಾಗಿರೋದು ಅದು, ಏನೋ ಮಾಡ್ತಾರದು ರೈತರು ಜನರಿಗೆ ಅಂತಾನೆ ಮಾಡ್ತಾರದು. ಬಟ್ ಅದನ್ನ ಏನಂತ ಹೇಳಿದ್ರೆ ಎಲ್ರಿಗೂ ಯೂಸ್ಫುಲ್ ಆಗ್ಬೇಕು ಅಂತಾನೆ ಇರೋದು. ಅದು ವೈಲೆಂಟ್ ಆಗಿ ಆಗೋಯ್ತು ಅಂತ ಹೇಳಿದ್ರೆ, ನೀವು ಸರ್ಕಾರದ ಬಗ್ಗೆ ತಗೊಳ್ಳಿ, ಬೇಡ ಅಂತ ಹೇಳಲ್ಲ. ನಿಮ್ದು ಸ್ಟ್ರೈಕ್ ಹೆಂಗಿರ್ಬೇಕು ಅಂತ ಹೇಳಿದ್ರೆ ಅದು ಸ್ಟ್ರಾಂಗ್ ಆಗಿರ್ಬೇಕು. ಅದನ್ನ ಬಿಟ್ಬಿಟ್ಟು ಪ್ರಾಪರ್ಟಿ ಯಾರ ಪ್ರಾಪರ್ಟಿ ಇದ್ರೂ ಓಕೆ, ಬಟ್ ಏನಂತ ಹೇಳಿದ್ರೆ ಕಲ್ಲುಗಳಲ್ಲಿ ಹೊಡಿಯೋದು. ಫಾರ್ ಎಕ್ಸಾಂಪಲ್ ಬೆಳಗಾವಿಯಲ್ಲಿ ಸ್ಟ್ರೈಕ್ ನಡೀಬೇಕಾದ್ರೆ ಬಸ್ಗಳು ಹೋಗ್ತಾ ಇದೆ, ವೆಹಿಕಲ್ಗಳು ಹೋಗ್ತಾ ಇದೆ, ಅದಕ್ಕೆ ಕಲ್ಲು ಹೊಡಿಯೋಂಥದ್ದು ಏನ್ ಸಾಧನೆ ಮಾಡೋಕ್ಕಿರುತ್ತೆ? ನಿಮ್ ಸ್ಟ್ರೈಕ್ ಇರೋದು, ನಿಮ್ ಕೋಪ ಇರ್ಬೋದು, ಬಟ್ ಏನಂದ್ರೆ ಅದ್ರಲ್ಲಿ ಯಾರ್ದಾದ್ರು ಫ್ಯಾಮಿಲಿ ಇರ್ತದೆ, ಯಾರಾದ್ರು ಚಿಕ್ಕ ಹುಡುಗರು ಇರ್ತಾರೆ, ಅಕಸ್ಮಾತ್ ಅವ್ರಿಗೆ ಬಿತ್ತು ಅಂತ ಹೇಳಿದ್ರೆ ಸರ್ಕಾರ ಆಲ್ರೆಡಿ ಲಾಸ್ ಆಗ್ತಾನೆ ಇರ್ತದೆ. ಸಾಮಾನ್ಯ ಜನಕ್ಕೂ ಇದಾಗ್ಬಾರ್ದು ಅಂತ ಹೇಳ್ಬಿಟ್ಟು ನನ್ನ ಉದ್ದೇಶ. ಆಮೇಲೆ ನೀವು ಸ್ಟ್ರೈಕ್ ಮಾಡ್ತಾ ನೀವು ನಿಮ್ಮ ಉದ್ದೇಶ ಏನಂತ ಹೇಳಿದ್ರೆ, ನಿಮ್ದು ಏಮೇನು, ಈಗ 3,500 ರೂಪಾಯಿ ಒಂದು ಕ್ವಿಂಟಾಲ್ಗೆ, ಏನೋ ಒಂದು ಟನ್ಗೆ 3,500 ಅಂತ ಫಿಕ್ಸ್ ಮಾಡಿದ್ದೆ. ಆ ಸ್ಟ್ರೈಕ್ ಎಲ್ಲಾ ಕಡೆ ತಗೊಬೇಕು. ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಬೇರೆ ಸೊಲ್ಯೂಷನ್ ತಗೋಬೇಕು. ಆ ಸೊಲ್ಯೂಷನ್ನ ನೀವು ಹೊಸದಾಗಿ ಕಂಡು ಹಿಡ್ಕೊಬೇಕು. ಈಗ ನಾರ್ಮಲ್ ಆಗಿ ಜನರಿಗೆ ತೊಂದರೆ, ಎಲ್ರನ್ನೂ ಥಿಂಕ್ ಮಾಡೋದು ಅದನ್ನೇ. ಏನ್ ಹೇಳಿ ಫಸ್ಟ್ ಸ್ಟ್ರೈಕ್ ಮಾಡ್ತಾವ್ರ ಅಂದ್ರೆ ಜನಕ್ಕೆ ತೊಂದರೆ ಆಗ್ತೈತೆ, ನನ್ಗೇನಾಗ್ಬೇಕು, ನಂದು ಕೆಲಸ ಇದೆ, ಅದು ಇದು ಅಂತಾನೆ ಇರ್ತಾರೆ. ಬಟ್ ಏನಂದ್ರೆ ಅದನ್ನ ಅರಿವು ಮೂಡಿಸ್ಬೇಕು ಅಂತ ಹೇಳಿದ್ರೆ ಅವರು ಅದನ್ನ ತಗೊಂಬರ್ಬೇಕು. ಈಗ ಸ್ಟ್ರೈಕ್ ಮಾಡೋರು ಏನಕ್ಕೆ ಮಾಡ್ತಾವ್ರೆ ಅನ್ನೋದೇ ಸಾಮಾನ್ಯ ಜನಕ್ಕೆ ಗೊತ್ತಿಲ್ಲ. ಏನೋ ಸ್ಟ್ರೈಕ್ ನಡೀತಾ ಇದೆ ಬಿಡಪ್ಪ, ಟಿವಿಯಲ್ಲಿ ಬಂದಾಗ್ಲೇ ಗೊತ್ತಾಗುತ್ತೆ, ಓ ಇದು ರೈತರು. ಅದು ವೈಲೆಂಟ್ ಆದ್ಮೇಲೆ ಜಾಸ್ತಿ ವೈರಲ್ ಆಗಿದ್ದು. ಅಂದ್ರೆ ಅವರು ಸ್ಟಾರ್ಟ್ ಮಾಡಿ 1 ತಿಂಗಳು 1.5 ತಿಂಗಳು ಮೇಲಾಗೋಗಿತ್ತು. ಯಾವಾಗ ನಮ್ ಜನರಲ್ ಎಲ್ಲರಿಗೂ ಗೊತ್ತಾಗ ಸ್ಟಾರ್ಟ್ ಆಯ್ತು ಅಂದ್ರೆ ಲಾಸ್ಟ್ 10-15 ಡೇಸ್ ಅಲ್ಲಿ ಗೊತ್ತಾಯ್ತು. ಏನಕ್ಕಂದ್ರೆ ಕಲ್ಲುಗಳು ಹೊಡೆದ್ರು, ಅವಾಗ ಅವರು ಸ್ವಲ್ಪ ಗೌರ್ಮೆಂಟ್ ಬಸ್ಗಳು ಸ್ಟ್ರಾಂಗ್ ಆಗಿದ್ರು ಅಂತ. ಕಿಟಕಿಗಳು ಇದೆಯಲ್ಲ, ಕಿಟಕಿಗಳು ಗ್ಲಾಸ್ಗಳು ಹೊಡೆದಿದೆ. ಅಕಸ್ಮಾತ್ ನಾನು ಹೇಳೋದು, ನಿಂತಿರೋ ಬಸ್ ಆಗ್ಲಿ ಹೋಗೋ ಬಸ್ ಆಗ್ಲಿ, ನಿಂತಿರೋ ಬಸ್ ಆದ್ರೆ ಗೌರ್ಮೆಂಟ್ ಲಾಸು, ಇನ್ನೊಂದು ಮಾಸು ನಮ್ಗೆ ಲಾಸ್. ಅದು ಅಕಸ್ಮಾತ್ ಓಡೋ ಬಸ್ಗಳಿಗೆ ಹೊಡೆದಾಗ ಅಲ್ಲಿರೋ ಯಾರಾದ್ರು ಮಕ್ಕಳಾಗ್ಲಿ ಫ್ಯಾಮಿಲಿ ಆಗ್ಲಿ, ಅಕಸ್ಮಾತ್ ಅದ್ರಲ್ಲೇ ಅವ್ರ ಫ್ಯಾಮಿಲಿ ಇತ್ತು ಅಂತ ಹೇಳಿದ್ರೆ ಓಡಿಯೋರ, ಅದನ್ನ ಥಿಂಕ್ ಮಾಡ್ಬೇಕು.
ನೀವು ಥಿಂಕ್ ಮಾಡಿ ಅದನ್ನ ಸ್ಟ್ರಾಂಗ್ ಆಗಿ ಹೆಂಗೆ ಪ್ಲಾನಿಂಗ್ ಮಾಡ್ಬೇಕು, ಯಾವ ತರ ಇದ್ ಮಾಡ್ಬೇಕು, ಗೌರ್ಮೆಂಟ್ ಅಪ್ರೋಚ್ ಮಾಡ್ಬೇಕು, ಅದನ್ನೆಲ್ಲ ಪ್ಲಾನ್ ಮಾಡ್ಬೇಕು. ಸ್ಟ್ರೈಕ್ ಅಲ್ಲೇನೆ ಅದೇ ಒಂದು ಸೆಪರೇಟ್ ಪಾಲಿಟಿಕ್ಸ್. ಹೌದು ಹೌದು. ಓಕೆನಾ, ಇವಾಗ ಸ್ಟ್ರೈಕ್ ಮಧ್ಯ ಬೇರೆಯವರು ಹೌದು ಹೌದು ಹೌದು. ಒಂದು ನಮ್ಮ ಗ್ರೂಪ್ ಬಂದು ಇದು ಮಾಡೋದು, ಸೊ ಆ ತರ ಎಲ್ಲ ತುಂಬಾ ಅಲ್ಲ ಅದೆಲ್ಲ ಲಾಭಗಳು ಇದಾವೆ. ಬಟ್ ಏನಂತ ಹೇಳಿದ್ರೆ ಸ್ಟ್ರಿಕ್ಟ್ ಆಕ್ಷನ್ ತಗೋಬೇಕು. ನಾನು ಹೇಳೋದು ಇಲ್ಲ, ಇದ್ರದ್ದು ಏನಂದ್ರೆ 1 month ಇಂದ ಮಾಡ್ತಾ ಇದಾರೆ ಅಂದ್ರೆ ಗೌರ್ಮೆಂಟ್ ಫಾಲ್ಟ್ ಇದು. ಅವರು ಸ್ಟ್ರಿಕ್ಟ್ ಆಗಿ ಒಂದು ಡಿಸಿಷನ್ ತಗೊಂಡು ಮಾಡಿಲ್ಲ ಅಂದ್ರೆ ಇವರೆಲ್ಲ ಮಾಡಕ್ಕಾಗಲ್ಲ. ಸೊ ಹ್ಯೂಮನ್ ಮೈಂಡ್ ಒಂಥರ ಇರಲ್ಲ, ಎಲ್ಲಾರ್ದು ಸಿಮಿಲರ್ ಇರುತ್ತೆ. ಸ್ಟೇಬಲ್ ಇಲ್ಲ ಅಂತ ಗೊತ್ತಾಯ್ತು, ಬಟ್ ಅದು ತಪ್ಪೇ. ಕಾಸು ಏನಂತ ಹೇಳಿದ್ರೆ ನಾನು ಹೇಳೋದೇನ್ ಗೊತ್ತಾ, ನೀವು ವೈರಿ ಅಲ್ಲ, ನೀವು ವೈರಿಗೆ ಹೋಗ್ಬಿಟ್ಟು ನಾನು ಹೇಳ್ತಾ ಇರೋದು ನಿಮ್ಗೆ ಆಗದೆ ಇರೋನಲ್ಲ, ನಿಮ್ಗೆ ಆಗ್ಬೇಕಾದ ಕೆಲಸ ಏನು ನೀನ್ ಹೇಳ್ತಾ ಇರೋದು ನೀನ್ ಲಾನೆ ಕೈಯೆಲ್ಲ ತಗೊಂಡಾಗ ನಿನ್ಗೇನೋ ಒಂದ್ ಕೆಲಸ ಆಗ್ಬೇಕು, ಆ ಕೆಲಸ ಮಾಡ್ಕೊಡಿ ಅಂತ ಕೇಳಕ್ ಬಂದು ಇನ್ನೊಂದ್ ಬೇರೆ ಮಾಡ್ಬಾರ್ದ ಕೆಲಸ ಮಾಡ್ತಾ ಇದೀರಾ, ಅದನ್ನ ಮಾಡಕ್ ಹೋಗ್ಬಾರ್ದಲ್ಲ. ನಿಮ್ಗೆ ಅದ್ ಮಾಡಿದಾಗ ಈಗ ನೋಡಿದ್ರು ಗೌರ್ಮೆಂಟ್ ಪ್ರಾಪರ್ಟಿ ಎಲ್ಲ ಇದ್ ಮಾಡಿದ್ರು, ಆ CCTV ಫುಟೇಜ್ ತೆಗೆದ್ರು, ಅವನ್ನೆಲ್ಲ ಮತ್ತೆ ಒಳಗಡೆ ಹಾಕ್ತಾರೆ. ಒಳಗಡೆ ಹಾಕಿದ್ರೆ ಯಾರು ಲೈಫ್ ಲಾಸ್ ಅಷ್ಟೇ. ನಾನು ಹೇಳೋದೇನಂತ ಹೇಳಿದ್ರೆ ಯಾರು ಕಾನೂನ ಕೈಯಲ್ಲಿ ಏನು ಮಾಡಲ್ಲ ಸರಿ ಅಂತ ಬಿಡ್ತಾರೆ. ಬಟ್ ಈ ಪಬ್ಲಿಕ್ ಪ್ರಾಪರ್ಟಿ ಡ್ಯಾಮೇಜ್ ಮಾಡೋದು, ಇನ್ನೊಂದ್ ಮಾಡೋದು, ಇದೆಲ್ಲ ಇವಾಗೆಲ್ಲ ವಿಡಿಯೋ ಹಿಡ್ಕೊಂಡು ಪೊಲೀಸರು ಪ್ರತಿ ಒಂದು ಈ ತರ ಆಗ್ತದೆ ಅಂದ್ರೆ ವಿಡಿಯೋ ಮಾಡ್ತಾರೆ. ಯಾರು ಹೊಡೆದ ಅವನ್ನ ಕರ್ಕೊಂಡೋಗಿ ಲಾಕ್ ಮಾಡಿ ಒಂದ್ ಕೇಸ್ ಫೈಲ್ ಮಾಡೇ ಮಾಡ್ತಾರೆ. ಸೊ ಇವಾಗ ಸ್ಟ್ರೈಕ್ ಮಾಡ್ಕೊಂಡು 2 ತಿಂಗಳು ಟೈಮ್ ವೇಸ್ಟ್, ಆಮೇಲೆ ಜೈಲ್ ಓಡಾಡ್ಕೊಂಡು ತಿಂಗಳು ಟೈಮ್ ವೇಸ್ಟ್, ಒಂದ್ ವರ್ಷ ವೇಸ್ಟ್ ಆಗ್ಬಿಡ್ತದೆ. ಒಂದೇ ಒಂದ್ ಸ್ಟ್ರೈಕಿಂದ 1 ವರ್ಷ ವೇಸ್ಟ್ ಆಗುತ್ತೆ. ಆ ತೆಪ್ಪಿಗೆ ನಾನು ಹೇಳೋದೇನ್ ಗೊತ್ತಾ, ಯಾವತ್ತೂ ಶಾಂತಿಯುತವಾಗಿ ಮಾಡ್ಬೇಕು. ಅದಕ್ಕೆ ಸೊಲ್ಯೂಷನ್ ಏನು ಅನ್ನೋದನ್ನ ಕಂಡಿಡ್ಕೋಬೇಕು ಅವರು. ಸೊಲ್ಯೂಷನ್ ಸಿಂಪಲ್ ಆಗಿ ಏನಂತ ಹೇಳಿದ್ರೆ, ಈಗ ಏನೋ ಮಾಲೀಕರು ಇರ್ತಾರೆ, ಕಾರ್ಖಾನೆ ಮಾಲೀಕರು, ಅವ್ರಿಗೆ ಬೆಂಬಲ ಬೆಲೆ ಎಷ್ಟು ಅಂತ ಹೇಳ್ಬಿಟ್ಟು ಗೌರ್ಮೆಂಟ್ ಫಿಕ್ಸ್ ಮಾಡ್ಬೇಕಾಗುತ್ತೆ. ಅದು ಮಾತಾಡ್ತಾನೆ ಇರ್ತಾರೆ, ಆಯ್ತಾ ಸರ್. ಇದು ಮೇನ್ ಆಗಿ ಸ್ಟ್ರೈಕ್ ಅಂತ ನಾವು ಮಾತಾಡಿದಾಗ ಪ್ರೆಷರ್ ಕ್ರಿಯೇಟ್ ಮಾಡೋದಕ್ಕೆ ಸ್ಟ್ರೈಕ್ ಮಾಡೋದಲ್ವಾ. ಇವಾಗ ಅನ್ಕೊಳ್ಳಿ, ಇವಾಗ ನಾವು ತುಂಬಾ ಸತಿ ನೋಡಿರ್ತೀವಿ ಟೊಮೆಟೊ ರೇಟ್ ಬೀಳುತ್ತೆ ಅಂತ ಜನ ರೋಡಲ್ಲಿ ಸುರಿದ್ಬಿಟ್ಟು ಹೋಗ್ಬಿಡ್ತಾರೆ. ಅದು ಒನ್ ವೇ ಆಫ್ ಪ್ರೊಟೆಸ್ಟಿಂಗ್. ಇವಾಗ ಅವ್ನು ಸುರಿದ್ಬಿಟ್ಟು ಹೋದ ಎಂತಕ್ಕೆ ಅಂತಂದ್ರೆ ನಾನು ನಿಂತ್ಕೊಂಡು ವ್ಯಾಪಾರ ಮಾಡಕ್ಕಲ್ಲ, ಅವ್ನು ಕೇಳಿದ ರೇಟ್ ಕೊಡೋದ್ರ ಬದಲು ನನ್ಗೆ ವೇಸ್ಟ್ ಆಗ್ಲಿ, ಅದು ಬಿಸಾಕ್ಬಿಟ್ಟು ಹೋಗ್ಬಿಡ್ತೀನಿ ಅಂತ. ಆ ತರ ಏನೋ ಸ್ಟ್ರೈಕ್ ಮಾಡೋದ್ರಿಂದ ಏನಂದ್ರೆ ಪ್ರಾಬ್ಲಮ್ ಆಗುತ್ತೆ. ಏನ್ ಪ್ರಾಬ್ಲಮ್ ಆಗುತ್ತೆ, ಆ ರೋಡಲ್ಲಿ ಫುಲ್ ಟ್ರಾಫಿಕ್ ಜಾಮ್ ಆಗುತ್ತೆ. ಅವಾಗ ಕವರೇಜ್ ಸಿಗುತ್ತೆ. ಗಲೀಜ್ ಅದು ಎಷ್ಟು ದಿವಸ ಅದ್ ಹಂಗೆ ಟೊಮೊಟೊ ಎತ್ತಿ ಕ್ಲೀನ್ ಮಾಡಿಲ್ಲ ಅಂತಂದ್ರೆ ಅದು 1 ತಿಂಗಳಾದ್ರೂ ಕೊಳತು ವಾಸನೆ ಬರ್ತಾನೆ ಇರುತ್ತೆ. ಎಲ್ಲ ಈ ಗವರ್ಮೆಂಟ್ ಅವ್ರು ರೇಟ್ ಕೊಟ್ಟಿದ್ರೆ ಯಾಕಪ್ಪ ಹಿಂಗ್ ಮಾಡ್ತಾ ಇದ್ರು ರೈತರು ಅಂತ ಪ್ರತಿ ಸತಿ ಜನ ನೋಡಿದವರು ಅದು ಏನೋ ಯಾರು ಅಲ್ಲಿ ಓಡಾಡೋರು ಜನರಲಿ ಹೇಳ್ತಾನೆ ಇರ್ತಾರೆ. ಅದ್ ಹೆಂಗ ಒಂದಲ್ಲ ಒಂದ್ ರೀತಿ ಸರ್ಕಾರಕ್ಕೆ ತಲುಪುತ್ತೆ. ಆಮೇಲೆ ಪ್ರಾಬ್ಲಮ್ ಏನ್ ಗೊತ್ತಾ, ಈಗ ಟೊಮೆಟೊ ಅಂತ ಹೇಳೋದಲ್ಲ, ಟೊಮೆಟೊ ಏನಾಗುತ್ತೆ, ಟೊಮೆಟೊ ಆಗ್ಲಿ ಬೇರೆ ಏನೇ ಪದಾರ್ಥ ಇದ್ರೂ ಆ ಪರ್ಟಿಕ್ಯುಲರ್ ಟೈಮಲ್ಲಿ ರೈಸ್ ಆದಾಗ ಎಲ್ಲರೂ ಟೊಮೆಟೊ ಹಾಕಿರ್ತಾರೆ, ಆಯ್ತಾ. ಅವಾಗ ಏನಾಗುತ್ತೆ, ಎಲ್ಲರೂ ಟೊಮೆಟೊ ಹಾಕಿದಾಗ ರೇಟ್ ಏನಾಗುತ್ತೆ, ಆಟೋಮೆಟಿಕ್ ಆಗಿ ಮಾರ್ಕೆಟ್ ಅಲ್ಲಿ ಜಾಸ್ತಿ ಟೊಮೆಟೊ ಬಂದಾಗ ವ್ಯಾಲ್ಯೂ ವರ್ಕ್ ಆಗಲ್ಲ. ಯಾವತ್ತು ಇಳುವರಿ ಜಾಸ್ತಿ ಬರುತ್ತೆ ನೋಡಿ, ಹೌದು, ಡಿಮ್ಯಾಂಡ್ ಕಮ್ಮಿ ಇರುತ್ತೆ, ಇಳುವರಿ ಜಾಸ್ತಿ ಇರುತ್ತೆ, ಆ ಟೈಮಲ್ಲಿ ರೇಟ್ ಡ್ರಾಪ್ ಆಗುತ್ತೆ. ಅದನ್ನೇ ನಾನು ಹೇಳ್ತಾ ಇರೋದು. ಇವಾಗ ಮಳೆಗಾಲದಲ್ಲಿ ನೋಡಿ, ಹೌದು, ಮಳೆಗಾಲ ಇಡ್ನಿ ಬೆಳೆ ಟೈಮಲ್ಲಿ ನಿಮ್ಗೆ ಇಳುವರಿ ನೀವು 10 ಎಕರೆಗೆ ಹಾಕೋದು, 1 ಎಕರೆ ಬೆಳೆಯೋದು, 2 ಎಕರೆ ಬೆಳೆಯೋದು, 10 ಎಕರೆ ಬೆಳೆಯಲ್ಲ. ಎಂತಕ್ಕಂದ್ರೆ ಅವಾಗ ಈಲ್ಡ್ ಕಮ್ಮಿ ಬಂದಿರುತ್ತೆ. ಸೊ ಆ ಟೈಮಲ್ಲಿ ಸಿಗ್ತಾ ಇಲ್ಲ, ಅವೈಲಬಿಲಿಟಿ ಕಮ್ಮಿ ಅಂತಂದಾಗ ಅದು ಆಬ್ವಿಯಸ್ಲಿ ರೇಟ್ ಜಾಸ್ತಿ ಆಗುತ್ತೆ. ಆಮೇಲೆ ನಾನು ಹೇಳೋದೇನು ಗೊತ್ತಾ, ಈಗ ಗೌರ್ಮೆಂಟ್ ಇರೋದೇನಕ್ಕೆ, ಸಿಂಪಲ್ ಆಗಿ ಇದೆಲ್ಲ ಮೇಂಟೈನ್ ಮಾಡಬೇಕು. ನಾನು ಕೃಷಿ ಇಲಾಖೆ ಏನಕ್ಕೆ, ಎಲ್ಲದಕ್ಕೂ ಒಬ್ಬೊಬ್ಬ ಸಚಿವರು ಅಂತ ಇದ್ದಾರೆ. ಕೃಷಿ ಇಲಾಖೆ ಅನ್ನೋದು ಇದು ಏನಕ್ಕೆ ಗೊತ್ತಾಯಿರೋದು, ಅದನ್ನ ಎಲ್ಲೆಲ್ಲಿ ಏನೇನ್ ಬೆಳಿತಾರೆ, ಏನೇನ್ ಕೊಡ್ಬೇಕು ಸಪೋರ್ಟ್ ಅಂತ ಇದೆ. ಅವರೇ ಕ್ಲೀನ್ ಆಗಿ ನೋಡಪ್ಪ, ಈ ಝೋನ್ ಅಲ್ಲಿ ಇದನ್ನ ಬೆಳಿತಾವ್ರೆ, ನೀವು ಇದನ್ನ ಬೆಳಿಬೇಡಿ, ಇಲ್ಲಿ ಇದನ್ನ ಬೆಳ್ಕೊಳ್ಳಿ, ಇಲ್ಲಿ ಇನ್ನೊಂದು ಬೆಳ್ಕೊಳ್ಳಿ. ಆತರ ಕಾಮನ್ ಆಗಿ ಎಲ್ರಿಗೂ ಸ್ಪ್ಲಿಟ್ ಮಾಡ್ಬಿಟ್ರೆ ಎಲ್ಲಾ ರೇಟ್ಗಳು ಒಂದು ಕಾಮನ್ ಆಗಿ ಇರ್ತದೆ. ನೀವು ಇಷ್ಟ ಬಂದಂಗೆ ಹಾಕೊಂಡು ಇನ್ನೊಂದು ಮಾಡ್ಕೊಂಡಿದ್ರೆ ಅದೇನಾಗೋಗುತ್ತೆ, ಮತ್ತೆ ಏನಾಗುತ್ತೆ, ಇದು ಈ ತರನೇ ಕ್ಲಾಶಸ್ ಆಗುತ್ತೆ. ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ, ಈಗ ರೇಟ್ಗಳು ಅಷ್ಟೇನೆ ಸಿಂಪಲ್ ಆಗಿ, ಈಗ ಬೆಳೆ ಬೆಳಿತಾನೆ ಅಂತ ತಿಳ್ಕೊಳ್ಳಿ, ಆ ಕಾಲದಿಂದನೂ ಈ ಬೆಳೆ ಬೆಳೀತಾ ಇದ್ದ, ತಗೊಳೋನು ಇದ್ದಾನೆ, ಬೆಳೆಯೋನು ಇದ್ದಾನೆ. ಇದು ರೇಟ್ಗಳು ಏನು ಹೇಳಿ ಇನ್ಕ್ರೀಸ್ ಡಿಕ್ರೀಸ್ ಎಲ್ಲಾಗುತ್ತೆ ಅಂತ ಹೇಳಿದ್ರೆ, ನಾವು ಪೆಟ್ರೋಲ್ ಡೀಸೆಲ್ ಇದೆಯಲ್ಲ ಅದ್ರ ಮೇಲೆ ನಿಲ್ಲೋದು. ಓಕೆ, ಅದು ಆ ಟೈಮಲ್ಲಿ ನಿಮ್ಗೆ ತಿಂಗಳಲ್ಲಿ, ನಾನು ಹೇಳ್ತಾ ಇರೋದು 2010 ಅಲ್ಲಿ ತಿಂಗಳಿಗೆ 8 ರಿಂದ 10 ಸಾವಿರ ತಗೊಂಡ್ರೆ ಅಂತ ಹೇಳಿದ್ರೆ ಅದೇ ಹಬ್ಬ ಅನ್ನೋದು. ಅದು ಸಾಕಪ್ಪ ಒಂದು ಫ್ಯಾಮಿಲಿ ನಡೆಸೋದು. ಈಗ ತಿಂಗಳಿಗೆ 30-40 ಸಾವಿರ ತಗೊಂಡ್ರು ನೀವು ಸಾಕಾಗಲ್ಲ. ಏನಕ್ಕಂದ್ರೆ ಬೆಲೆಗಳು ಹತ್ತಿರ ಇನ್ಕ್ರೀಸ್ ಆಗಿದೆ. ಆ ತರದಲ್ಲಿ ಇವರು ಇನ್ಕ್ರೀಸ್ ಮಾಡ್ಕೊಂತ ಬರ್ತಾ ಅದೇ ತರನೇ ಇವ್ರಿಗೂ ಅಷ್ಟೇ, ಯಾರೋ ಫಾರ್ಮರ್ಗಳು ಮಾಡ್ತಾರಲ್ಲ ಅವ್ರಿಗೂ ರೇಟ್ ಇನ್ಕ್ರೀಸ್ ಮಾಡ್ಬೇಕು. ಇವಾಗ ಇದು
ಮೇನ್ ಆಗಿ ಅಂದ್ರೆ ಇವಾಗ ನಾವು ಕನ್ಸ್ಯೂಮರ್ಸ್ ನಮ್ಗೆ ಎಲ್ಲಾದ್ರೂ ರೇಟು ಜಾಸ್ತಿ ಆಗಿದೆ. ಇವಾಗ ಹಾಲಿನ ರೇಟ್ 40 ರೂಪಾಯಿ ತನಕ ಇದೆ ಲೀಟ್ರು. ಅದೇ ಒಬ್ಬ ರೈತ ಹಾಲು ಕರೆದ್ಬಿಟ್ಟು ಅವ್ನು ಡೈರಿ ತಂದು ಹಾಕ್ರೆ ಅವ್ನಿಗೆ ಸಿಗೋದು 18 ರೂಪಾಯಿ 20 ರೂಪಾಯಿ ಅಷ್ಟೇ. ಸರಿ, ಪ್ರೊಸೆಸಿಂಗು ಅದು ಇದು ಎಲ್ಲ ಅವ್ರು ಮಾಡಿ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಮಾಡಿ ತಂದು ಕೊಡೋದಕ್ಕೆ ಇಷ್ಟು ಕಾಸ್ಟ್ ಅಂತ ಬೀಳುತ್ತೆ. ಅದು ನೀನು ಚಿಕ್ಕದಾಗಿ ಮಾಡ್ತಾ ಇದ್ದಾಗ ಅದೆಲ್ಲ ನೀನು ಕ್ಯಾಲ್ಕುಲೇಟ್ ಮಾಡ್ಬೇಕಾಗುತ್ತೆ. ಬಟ್ ನೀನ್ ಲಕ್ಷಾಂತರ ಟನ್ ಅಥವಾ ಲೀಟರ್ಸ್ ಅಲ್ಲಿ ನೀನ್ ಮಾಡ್ತಾ ಇದೀಯ ಅಂತಂದಾಗ ಅದ್ರಲ್ಲಿ ಒಂದೊಂದು ಲೀಟರ್ ಒಂದೊಂದೇ ರೂಪಾಯಿ ಸಿಕ್ಕಿದ್ರು ಅದು ಎಷ್ಟೋ 1000 ಕೋಟಿ ತನಕ ದುಡ್ಡು ಮಾಡ್ಬೋದು. ಅದ್ರಲ್ಲಿ ಸರ್ಕಾರಕ್ಕೆ ದುಡ್ಡು ಬರ್ತಾ ಇರುತ್ತೆ. ಅದನ್ನ ಕರೆಕ್ಟಾಗಿ ಮೇಂಟೈನ್ ಮಾಡಿದ್ರೆ ಆಗುತ್ತೆ. ಯಾಕೆ ರೈತರಿಗೆ ದುಡ್ಡುಗಳು ಕರೆಕ್ಟಾಗಿ ಕೊಡಲ್ಲ? ಅದಕ್ಕೆ ಆ ರೇಟ್ ಜಾಸ್ತಿ ಮಾಡಿ ಹಾಲ್ದು ಅಂತ ಮತ್ತೆ ಅವ್ರು ಸ್ಟ್ರೈಕ್ ಮಾಡ್ತಾರೆ. ಕಬ್ಬಂದು ಇವಾಗ ಆಯ್ತು, ಕಬ್ಬಂದು ಏನಕ್ಕೆ ಅಂದ್ರೆ ಇವಾಗ ನಮ್ಮ ಮಂಡ್ಯ ಕಡೆ ಗಾದೆ ಹೇಳ್ತಾರೆ, ಮಂಡಿ ಉದ್ದ ಕಬ್ಬು ಬೆಳೆಸೋಕೆ ಎದೆ ಮಟ್ಟದ ಸಾಲ ಬಂದಿರುತ್ತೆ ಅಂತ ಅಂದ್ಬಿಟ್ಟು. ಯಾಕಂದ್ರೆ ಎಲ್ಲದಕ್ಕೂ ಅದಕ್ಕೆ ಔಷಧಿ ಹಾಕೋದಿರ್ಬೋದು, ಗೊಬ್ಬರ ಹಾಕೋದಿರ್ಬೋದು, ಉತ್ತಿ ಅದಕ್ಕೆ ಏನೋ ಇದ್ ಮಾಡಿ ಬದು ಕಟ್ಟಿ ನೆಟ್ಟಿ ಮಾಡಿ ಅದೆಲ್ಲ ಟಾಸ್ಕು ತುಂಬಾ ಐತೆ. 1 ಎಕರೆನಲ್ಲಿ ಒಬ್ನೇ ಮಾಡ್ತೀನಿ ಅಂದ್ರೆ ಅದಾಗಲ್ಲ ಕೆಲಸ. ಮಿನಿಮಮ್ 2-3 ಜನ ಬೇಕೇ ಬೇಕು 1 ಎಕರೆ ಕಬ್ಬು ಬೆಳೆಯೋದಿಕ್ಕೆ. ಸೊ ಅವನು ಅನ್ಕೊಳ್ಳಿ ಒಂದು 5 ಎಕರೆಗೆ ಬೆಳಿತಾವನೆ ಅಂತಂದ್ರೆ ಆಲ್ಮೋಸ್ಟ್ 10 ಜನ ಅದಕ್ಕೆ 1 ವರ್ಷದ ಮೇಲೆ ಕೆಲಸ ಮಾಡಿರ್ತಾರೆ. ಲಾಸ್ಟ್ ಕೊನೆಗೆ ಅವ್ರಿಗೆ 10 ಎಕರೆನಲ್ಲಿ ಟೋಟಲ್ ಆಗಿ ಒಂದು 5 ಲಕ್ಷ ಸಿಗ್ತದೆ ಅಂತಂದ್ರೆ ಏನ್ ಯೂಸ್ ಮಾಡಿ? ಈ ಕ್ವಶನ್ ಬರುತ್ತೆ. ಇವಾಗ ಎಲ್ಲರೂ ಹಳ್ಳಿಯಿಂದ ಸಿಟಿಗೆ ಬಂದು ಪಾಪ್ಯುಲೇಷನ್ ಜಾಸ್ತಿ ಆಗಿ ಇಲ್ಲಿ ಕೆಲಸ ಸಿಗ್ತದ, ನಿರುದ್ಯೋಗಿ ಆಗ್ತಾವ್ರೆ ಎಲ್ಲರೂ, ಅನ್ಎಂಪ್ಲಾಯ್ಮೆಂಟ್ ಅಂತ. ಅದೇ ಊರಲ್ಲಿರೋನ್ಗೆ ಅವ್ನಿಗೆ ಜಮೀನ್ ಇದೆಯಾ ಅಥವಾ ಇನ್ನೊಂದು ಪಾಲು ತಗೊಂಡ್ ಮಾಡ್ತಾನೋ ಏನೋ ಮಾಡ್ಕೊಂತ ಇರ್ತಾನೆ. ಅವ್ನಿಗೆ ಅಲ್ಲೇ ಬೆಳೆದಿದ್ದಕ್ಕೆ ಕರೆಕ್ಟಾಗಿ ರೇಟ್ ಸಿಕ್ಕಿ ಅವ್ನು ಮಾರ್ಕೆಟ್ ಅಲ್ಲಿ ಸೇಲ್ ಮಾಡ್ಬಿಟ್ಟು ವಾಪಸ್ ಊರಿಗೆ ಹೋಗತ್ತಾರೆ. ಅವ್ನು ಬೆಂಗಳೂರಿಗೆ ಬಂದು ಸ್ವಿಗ್ಗಿ ಝೊಮ್ಯಾಟೊ ಮಾಡೋದು, ಕ್ಯಾಬ್ ಓಡಿಸೋದು, ಆಟೋ ಓಡಿಸೋದು ಮಾಡ್ಕೊಂಡು ಇಲ್ಲಿ ಪಾಪ್ಯುಲೇಷನ್ ಏನಕ್ಕೆ ಇನ್ಕ್ರೀಸ್ ಮಾಡಕ್ ಅವ್ನ್ ಕಾರಣ ಆಗಲ್ಲ. ಅದಕ್ಕೆ ಒಬ್ಬ ಹಳ್ಳಿ ಹುಡುಗ ಸಿಟಿಗೆ ಬಂದು ಇಲ್ಲಿ ಪಾಪ್ಯುಲೇಷನ್ಗೆ ಆಡ್ ಆಗಲ್ಲ. ಅವನು ಆರಾಮಾಗಿ ಅಲ್ಲಿ ಊರಲ್ಲಿ ಕೆಲಸ ಮಾಡ್ಕೊಂಡು ಅಲ್ಲೇ ಮಾಡ್ಕೊಬಹುದು. ಅಲ್ಲಿ ಏನಂತ ಹೇಳಿದ್ರೆ ವರ್ಷ ಫುಲ್ಲು ದುಡಿದ್ರೇನು ಏನು ಅಂದ್ರೆ 2 ಲಕ್ಷ 3 ಲಕ್ಷ ದುಡಿಬಹುದು. ಅದು 6 to 7 ಎಕರ್ಸ್ ಇದ್ರೂನು ಅಷ್ಟೇ 2 ಲಕ್ಷ ವರ್ಷಕ್ಕೆ ದುಡಿದ್ಬಿಟ್ರೆ ನಾವ್ ಇವಾಗ ತುಂಬಾ ಯೂಟ್ಯೂಬ್ ಚಾನಲ್ಸ್ ನೋಡ್ತೀವಲ್ಲ ಸರ್, 1 ವರ್ಷದಲ್ಲಿ 1 ಕೋಟಿ ದುಡಿದೀನಿ, 1 ಎಕರೆ 1 ಕೋಟಿ ದುಡಿದೀನಿ. ಅದು ಸುಳ್ಳು, 100% ಸುಳ್ಳು. ಯಾವ್ದೇ ಕಾರಣಕ್ಕೂ ಯಾವ ರೈತನು 1 ಎಕರೆ ಇಟ್ಕೊಂಡು 2 ಎಕರೆ ಇಟ್ಕೊಂಡು ಅಥವಾ 5 ಎಕರೆ ಇಟ್ಕೊಂಡು 1 ಕೋಟಿ ದುಡಿಯಕ್ ಆಗಲ್ಲ. ಆ ತರ ದುಡಿಯಂಗಿದ್ರೆ ನಮ್ ಸರ್ಕಾರ ಎಲ್ಲ ಹೋಗ್ಬಿಟ್ಟಿರೋದು. ರೈತರಿಗೆ ಟ್ಯಾಕ್ಸ್ ಇಲ್ಲ, ಆ ಟ್ಯಾಕ್ಸ್ ಸ್ಟಾರ್ಟ್ ಮಾಡೋರು ಬರುತ್ತೆ. ಅಲ್ಲ ಈಗ ಲೇಬರ್ಸ್ ಇನ್ನೊಂದೇನಂತ ಹೇಳಿದ್ರೆ, ಇದು ನಾನು ಹೇಳ್ತಾ ಇರೋದು ಈ ಕಾಸ್ಟ್ ಕಟಿಂಗ್ ಇದಾಗಿರೋದ್ರಿಂದ ರೈತ ಏನ್ ಮಾಡ್ತಾನೆ, 2 ಲಕ್ಷ ಅಲ್ಲಿ ದುಡಿಯೋ ಬದಲು ಇಲ್ಲಿ ಸಿಟಿಗೆ ಬಂದ ಅಂದ್ರೆ ಯಾವ್ದು ಸ್ವಿಗ್ಗಿ ಝೊಮ್ಯಾಟೊ ಮಾಡಿದ್ರೆ 40-45 ಸಾವಿರ ದುಡಿತಾನೆ. ಅದೇನಕ್ಕೆ ಅಲ್ಲಿ ಹೋಗಿ ಇದ್ ಮಾಡ್ಬೋದು ಆರಾಮಾಗಿ. ಅಲ್ಟಿಮೇಟ್ಲಿ ಇವಾಗ ಎಲ್ಲಾರು ಸರ್ವೈವಲ್ ಆಫ್ ದ ಫಿಟೆಸ್ಟ್ ಅಂದ್ರೆ ದುಡ್ಡಿದ್ರೆ ನೀನ್ ಬದುಕ್ಬೋದು ಹಂಗಂಗ್ ಮಾಡಿ ಇಟ್ಬಿಟ್ಟಿದೀರ. ಇವಾಗ ಅದ್ ನಮ್ಗೆ ದುಡ್ಡು ಬೇಕೇ ಬೇಕು. ಆಮೇಲೆ ಫಸ್ಟ್ ಬಂದು ಇಂಡಿಯಾ ಅಂತ ಹೇಳಿದ್ರೆ ಫಸ್ಟ್ ಬಂದು ಕೃಷಿಗೆನೆ ಮೇನ್ ಇದ್ದಿದ್ದು. 60% ಜನ ಬಂದು ಕೃಷಿನೇ ಮಾಡ್ತಾ ಇದ್ದಿದ್ದು. ಈಗ ಕೃಷಿ ಎಷ್ಟು ಜನ ಮಾಡ್ತವ್ರೆ? ಆಮೇಲೆ ಈ ಕೃಷಿಗೆ ನೀವು ಕೃಷಿ ಸಚಿವ ಇನ್ನೊಂದು ಮತ್ತೊಂದು ಎಲ್ಲಾನು ಇಟ್ಟಿದ್ದೀರಾ, ಅದಕ್ಕೆ ಸಪರೇಟ್ ಇದನ್ನೇ ಇಟ್ಟಿದ್ದೀರಾ. ಏನ್ ಮಾಡ್ತಾ ಇದ್ದೀರಾ? ಇಲಾಖೆಯಿಂದ ಯಾರಿಗಾರು ಸದುಪಯೋಗ ಆಗ್ತಿದ್ಯಾ? ಆಗ್ತಿದೆ ಅಂದ್ರೆ ಏನಾಗ್ತಿದೆ, ಏನ್ ಕೊಡ್ತಾ ಇದ್ದೀರಾ ಸಪೋರ್ಟು? ನಾನು ಹೇಳೋದೇನ್ ಗೊತ್ತಾ, ಒಂದು ಸಿಸ್ಟಮ್ಯಾಟಿಕ್ ಇದೆ ಅಂತ ಹೇಳಿದ್ರೆ, ನಾನು ಹೇಳೋದ್ನಲ್ಲ ರೈತರಿಗೇನೆ ಅಂತ ಹೇಳ್ಬಿಟ್ಟು ಈಗ ಪಂಚಾಯತಿ ಎಲ್ಲ ಇದೆಯಲ್ಲ, ಅಲ್ಲೆಲ್ಲ ಇದ್ ಮಾಡ್ತಾರೆ ನೋಡಿ, ಈ ತರ ಗೊಬ್ಬರಗಳು ಗೌರ್ಮೆಂಟ್ ಇಂದ ಬರ್ತದೆ ಅದೆಲ್ಲ ಕೊಡ್ತಾರೆ. ಬಟ್ ಎಂಡಿ ರಿಸಲ್ಟ್ ಏನು? ಆ ರಿಸಲ್ಟ್ ಕರೆಕ್ಟ್ ಪ್ರಾಪರ್ ಆಗಿ ಬರ್ಬೇಕು ಅಂತ ಹೇಳಿದ್ರೆ ಏನ್ ಗೊತ್ತಾ ಇಲ್ಲ ಆಗ್ತಾ ಇದೆ. ಒಂದು ಗೌರ್ಮೆಂಟ್ ಬರ್ತದೆ, ಏನೋ ಒಂದು ಅನೌನ್ಸ್ ಮಾಡ್ತದೆ, ಮತ್ತೆ ಗ್ಯಾಪ್ ಕೊಡ್ತದೆ, ಮತ್ತೆ ಏನೋ ಒಂದು ತಗೊಂಡ್ಬಂದು ಬಿಡ್ತದೆ, ಮತ್ತೆ ಗ್ಯಾಪ್ ಕೊಡ್ತದೆ, ಲಾಸ್ಟ್ ರಿಸಲ್ಟ್ ಏನೋ ಅನ್ನೋ ಗೊತ್ತಲ್ಲ, ಸುಮ್ಮನೆ ಖರ್ಚು ಮಾಡ್ತಿರ್ತದೆ. ಬಟ್ ಏನು ರಿಸಲ್ಟ್ ಏನಿದೆ? ಸೊ ಆ ರಿಸಲ್ಟ್ ನ ಪ್ರಾಪರ್ ಆಗಿ ಇದ್ ಮಾಡ್ಕೊಬೇಕು. ಏನಕ್ಕಂದ್ರೆ ನಾಳೆ ದಿನ ಈಗ ಶ್ರೀಲಂಕಾ ಅಲ್ಲೆಲ್ಲ ಆಯ್ತಲ್ಲ, ಅದೆಲ್ಲ ಏನಕ್ಕಾಗಿದ್ದು ಅಂತ ಹೇಳಿದ್ರೆ ಅಲ್ಲಿ ಬಂದು ಪ್ಯೂರ್ಲಿ ಆರ್ಗ್ಯಾನಿಕ್ ಮಾಡ್ಬೇಕು ಅಂತ ಹೇಳಿ ಪ್ಲಾನ್ ಮಾಡೋದು, ಪ್ಯೂರ್ಲಿ ಮಾಡ್ಬೇಕು ಹಂಗೆ ಅಂತೇಳಿ. ಅದು ನಾಳೆ ದಿನ ನಮ್ಗೆ ಇದು ರಾಸಾಯನಿಕ ಗೊಬ್ಬರ ಹಾಕಿ ಮಾಡಿದ್ರೇನು ಮಾಡೋರು ಯಾರಿದ್ದಾರೆ? ಆಮೇಲೆ ಇದಕ್ಕಿನ್ನ ಇನ್ನೊಂದು ಏನಂತ ಹೇಳಿದ್ರೆ, ದೊಡ್ಡ ಕಂಪ್ನಿಗಳು ಲೀಸ್ಗಳು ಹಾಕೊಂಡಿದೆ, ಅವ್ರು ಮಾಡ್ತಾ ಇದಾರೆ ಗೊತ್ತಾ ನಿಮ್ಗೆ? ದೊಡ್ಡ ಕಂಪ್ನಿಗಳು, ರಿಲಯನ್ಸ್ ಆಗ್ಲಿ, ನಾಮ್ದಾರಿಸ್ ಅಂತ ಇದೆ, ಇನ್ನೊಂದಷ್ಟು ಕಂಪ್ನಿಗಳಿದಾವೆ. ಅವ್ರು ಏನ್ ಮಾಡ್ತಾರೆ, 1,000 ಎಕರೆ 2,000 ಎಕರೆ ಹಾಕೊಂಡು ಅವರೇ ಬೆಳೆ ಬೆಳ್ಕೊಂಡು ಅವರೇ ಏನಂತಾರೆ ಕಾರ್ಪೊರೇಟ್ ಸ್ಟೈಲ್ ಮಾಡ್ತಾ ಇದಾರೆ. ನೀವು ಈ ತರ ಮಾಡ್ತಾ ಅಂದ್ರೆ ಏನಾಗುತ್ತೆ ಅಂದ್ರೆ ಎಲ್ಲ ಪ್ರೈವೇಟೈಸೇಷನ್ ಆಗೋಯ್ತು ಅಂತ ಹೇಳಿದ್ರೆ ನಿಮ್ ಕೇಳೋರು ಯಾರಿದ್ದಾರೆ? ನೀವು ಈಗ ಅದೇ ಮಾಡ್ಕೊಂಡು ಅಂತ ಹೇಳಿದ್ರೆ ಅದನ್ನೇ ಆಗ್ತಾ ಇರೋದು. ಈಗ ಏನಂತ ಹೇಳಿದ್ರೆ ಗೌರ್ಮೆಂಟ್ ಎಚ್ಚೆತ್ಕೊಂಡು
ಸ್ವಲ್ಪ ಇರೋ ರೈತರನ್ನ ಕರೆಕ್ಟ್ ಉಳಿಸ್ಕೊಂಡು ಹೇಳಿ ನಾನು ಹೇಳ್ತಾ ಇರೋದು ಎಲ್ರು ಒಳ್ಳೆಯವ್ರು ಇರ್ತಾರೆ, ಎಲ್ರು ಕೆಟ್ಟವ್ರು ಇರ್ತಾರ ಅಂತಲ್ಲ. ನೀವು ಕರೆಕ್ಟ್ ಸಿಸ್ಟಮ್ಯಾಟಿಕ್ ಈಗ ಈ ಬೇರೆ ಬೇರೆ ರೂಲ್ಸ್ಗಳು ಹೆಂಗಿದೆ ಅದೇ ತರ ಕೃಷಿಗೂ ಒಂದು ರೂಲ್ಸ್ ತರಬೇಕು. ಇದು ಎಲ್ಲಾನು ಲೈಫ್ ಸ್ಟೈಲ್ ಬರುತ್ತೆ. ಹೌದು, ನಾವಿವಾಗ ಸ್ಟ್ರೈಕ್ ಅಂತ ಮಾತಾಡ್ತಾ ಇದೀವಿ. ಹೌದು. ನಾನು ಯಾಕೆ ಲೈಫ್ ಸ್ಟೈಲ್ ಹೋಗ್ತಾ ಇದೀನಿ ಅಂದ್ರೆ ಹೌದು, ಇದೆಲ್ಲ ಒಂದ್ ಸರ್ಕಲ್ ತರ, ಹೌದು, ಫುಡ್ ಚೈನ್ ತರ ಹೌದು, ಹೌದು. ಇದೊಂದು ಇದೂನು ಇದೆ. ಇವಾಗ ಮುಂಚೆ ಎಲ್ಲ ನಾವ್ ಚಿಕ್ಕ ವಯಸ್ಸಿದ್ದಾಗ ನಮ್ಮ ಅಪ್ಪ ಅಮ್ಮ ಕರ್ಕೊಂಡು ಹೋಗೋರು ಸಂತೆಗೆ ಬೆಳಗ್ಗೆ ಆದ್ರೆ 2 days once ಇಲ್ಲ ಎವ್ರಿ ಡೇ ಹೋಗೋರು. ಅಲ್ಲಿ ಹೋಗ್ಬಿಟ್ಟು ಮಾತಾಡೋ ನೋಡೋರು, ಒಂದೊಂದು ಚೆಕ್ ಮಾಡೋರು ಅದೆಲ್ಲ. ಇವಾಗ ನಾವು ಹೋಗಿರ್ತೀವಿ, ನಮಗೂ ಒಂದು ಐಡಿಯಾ ಸಿಕ್ಕಿರುತ್ತೆ, ಇದೇ ಇದು ನೋಡಿ ಕಲ್ತಿರ್ತೀವಿ, ನೋಡಿ ಏನೋ ಒಂದು ಕಲ್ತಿರ್ತೀವಿ. ಇವಾಗ ಸಂತೆನೂ ಇದೆ, ಅದು ಯಾವಾಗ ಹೋಯ್ತಾರೆ ಹೇಳಿ? ಫಂಕ್ಷನ್, ಸಂಡೇ ಮೀನ್ ತರಕ್ಕೆ, ಚಿಕನ್ ತರಕ್ಕೆ ಅಷ್ಟೇನೆ. ಇಲ್ಲ ಮೇನ್ ಯಾರೋ ಬಂದ್ರೆ ಅವಾಗ್ಲೇ ಮಾರ್ಕೆಟ್ಗೆ ಹೋಗೋದು. ಅದು ಬಿಟ್ರೆ ಜನ ಹೋಗೋದು ಇಲ್ಲ, ಮಾಡೋದಿಲ್ಲ. ಇವಾಗ ಅಲ್ಲಿ ಮಾರ್ಕೆಟಲ್ಲಿ ಇವಾಗ ಅವನು ಮಾರಬೇಕು, ಓಕೆನಾ, ಅದು ಲೈಫ್ ಟೈಮ್ ಇರುತ್ತೆ, ಓಕೆನಾ. ಇವಾಗ ಒಬ್ಬ ಅಲ್ಲಿಂದ ಬಂದಿರ್ತಾನೆ ಅನ್ಕೊಳ್ಳಿ, ಇಲ್ಲ ಒಬ್ಬ ಪ್ರಾಪರಾಗಿ ನಾನು ಕರೆಕ್ಟಾಗಿರೋದು ಮಾರಬೇಕು ಅಂತ ಹೇಳ್ಬಿಟ್ಟು ಒಂದು ಹಾಕಿರ್ತಾನೆ ಅಂಗಡಿ. ಅವನು ಅದಕ್ಕೆ ಪ್ರಾಪರ್ ಕಾಸ್ಟ್, ಅವನು ಪೆಸ್ಟಿಸೈಡ್ಸು ಅವೆಲ್ಲ ಏನು ಯೂಸ್ ಮಾಡಿರಲ್ಲ. ಒಂದು 70 ರೂಪಾಯಿ kg ಟೊಮೆಟೊ ಅಂತ ಹಾಕಿರ್ತಾನೆ. ಅದೇ ಪಕ್ಕದಲ್ಲಿ ಇನ್ನೊಬ್ಬ ಅಂಗಡಿ, ಅವನು ಫುಲ್ ಪಾಲಿಶ್ಡು ಸ್ಪ್ರೇ ಎಲ್ಲ ಅದು ಇದು ಹೊಡೆದಿರೋದು. ನಾವು ಎಷ್ಟೋ ಇಂಟರ್ನೆಟ್ ವಿಡಿಯೋಸ್ ನೋಡ್ತಾ ಇದೆ. ಅದು ಇದೆಲ್ಲ ತರಕಾರಿ ಎಲ್ಲ ಯಾವ್ದೋ ಲಿಕ್ವಿಡ್ ಇದ್ರಲ್ಲೆಲ್ಲ ಮಾಡಿ, ಸೊ ಅದು ಏನಂತ ನಮ್ಗೆ ಗೊತ್ತಿಲ್ಲ, ಐಡಿಯಾನೇ ಇಲ್ಲ, ಓಕೆನಾ. ಅದನ್ನೆಲ್ಲ ನೋಡಿದಾಗ ಜನಕ್ಕೆ ಇದೇ ಬರಲ್ಲ, ಇದೇ ಹೋಗ್ಬಿಡುತ್ತೆ, ಏನು ನಂಬಿಕೆ ಹೋಗ್ಬಿಡುತ್ತೆ. ಇವಾಗ ಇವನು 70 ರೂಪೀಸ್ ಮಾಡ್ತಾನೆ, ಇನ್ನೊಬ್ಬ ಅದೇ 40 ರೂಪೀಸ್ ಮಾಡ್ತಾ ಇರ್ತಾನೆ. ಅವನು ಪೆಸ್ಟಿಸೈಡ್ಸ್ ಎಲ್ಲ ಹಾಕಿ ಅವ್ನು ಇವಾಗ ಜನ ಎಲ್ಲಿ ತಗೋತಾರೆ ಹೇಳಿ? ಕಮ್ಮಿ. ಅದು ಜನದ ತಪ್ಪಲ್ಲ, ಅದು ಅವ್ರಿಗೂ ಅದ್ರ ಬಗ್ಗೆ ನಾಲೆಜ್ ಇಲ್ಲ, ಇವ್ರಿಗೂ ಅವನ ಬಗ್ಗೆ ನಾಲೆಜ್ ಇಲ್ಲ. ಜನ ಏನಕ್ಕೆ ನಂದು ಇದು 70 ರೂಪೀಸ್ ಕೊಟ್ಟು ತಗೋತಾ ಇಲ್ಲ ಅಂತ ಹೇಳ್ಬಿಟ್ಟು ಇವಾಗ ಆಟೋಮೆಟಿಕ್ ಆಗಿ ಇವನ್ ಹೆಂಗ್ ಚೇಂಜ್ ಆಗ್ತಾನೆ, ಸರಿ ಅವ್ನ ತರನೇ ಆಗ್ಬಿಡೋಣ ನಾವು, ಇದು ಕಷ್ಟಪಟ್ಟು 3 ತಿಂಗಳು ಮಾಡೋ ಬದಲು ಅದು ಚೆನ್ನಾಗೈತೆ ಅಂತ ಹೇಳ್ಬಿಟ್ಟು ಅವ್ನು ಏನ್ ಮಾಡ್ತಾನೆ, ಸರಿ ಈ ಪ್ರಾಸೆಸ್ ಪೆಸ್ಟಿಸೈಡ್ ಅದು ಅವರು ನಮ್ಮ ಪಕ್ಕದ ಹೊಲದವರು ಅದೇನು ಕೊಡಿ, ಅದು ಏನದು ಔಷಧಿ ಕೊಡಿ ಅಂತ ಹೇಳ್ಬಿಟ್ಟು ಇವನು ತಗೊಂಡೋಗ್ಬಿಟ್ಟು ಇವಾಗ ಅವನು ಅದಕ್ಕೆ ಅಪ್ಗ್ರೇಡ್ ಆಗ್ಬಿಟ್ಟ. ಸೊ ಇವಾಗ ನಾವು ಪ್ರಾಬ್ಲಮ್ಸ್ ಬರ್ತಾ ಇರೋದು ಆಲ್ರೆಡಿ ಇದೆಲ್ಲ ಔಷಧಿ ಎಲ್ಲ ಹೊಡೆದಿ ಅದ್ ಭೂಮಿನೇ ಒಂದು ಇದಾಗ್ಬಿಟ್ಟಿದೆ, ಹಾಳಾಗೋಗಿದೆ. ಇನ್ನೇನು ಒಂದು ಹಬ್ಬ ಅಂದ್ರೆ 5-6 ವರ್ಷ, 10 years ಮ್ಯಾಕ್ಸ್ ಅನ್ಕೊಳ್ಳಿ. ಅದಾದ್ಮೇಲೆ ನಾನು ಹೇಳ್ತಾ ಇರೋದು, ಅದಾದ್ಮೇಲೆ ಇವಾಗ ಗೌರ್ಮೆಂಟ್ ಇವಾಗ್ಲೇ ಆಕ್ಷನ್ ತಗೊಂಡಿಲ್ಲ ಅಂದ್ರೆ ಏನೋ ಸರ್. ಇವಾಗ ನಾವು ಮಾತಾಡ್ತೀವಿ, ಒಂದು ಹುಡುಗಿ ನೋಡ್ತಾ ಇದೀವಿ, ಎಲ್ಲಿ ನೋಡ್ತಾ ಇದೀವಿ, ಏನೈತೆ ಅವನ್ಗೆ, ಮನೆ ಇದೆಯಾ, ಇದೈತಾ, ಎಲ್ಲ ನೋಡ್ತಾರೆ. ಒಂದು ಬೇಸಿಕ್ ಕೆಲ್ಸಕ್ಕೆ ಬರ್ಬೇಕಂದ್ರೆ ಅಷ್ಟೊಂದು ಇದಿದೆ. ನಾವು ಡೈಲಿ ತಿನ್ನೋ ಊಟ ಅದಿಲ್ಲ ಅಂದ್ರೆ ಇದು ಏನು ಮಾಡಕ್ಕಾಗಲ್ಲ. ಅದ್ರಲ್ಲಿ ನಾವು ಎಷ್ಟು ಮಾತಾಡ್ತಾನೆ ಇಲ್ಲ. ನಾವು ಒಂದ್ ದಿವಸಕ್ಕೆ ಹಬ್ಬ ಅಂದ್ರೆ ಇಲ್ಲಿ ಇಡೀ ಎಲ್ಲಾನು ಹೇಳ್ತಾ ಇದ್ದೀನಿ, ಕಾಮನ್ ಪೀಪಲ್ ಎಷ್ಟು ಮಾತಾಡ್ತೀವಿ ಅಗ್ರಿಕಲ್ಚರ್. ನಾವು ಹೆಂಗೆ ಪಾಲಿಟಿಕ್ಸ್ ಬಗ್ಗೆ ಮಾತಾಡ್ತಾ ಇಲ್ಲ ಅಂತ ಹೇಳ್ತಿದೀವೋ, ಇದನ್ನು ಅಷ್ಟೇ ಇಂಪಾರ್ಟೆಂಟ್ ಬರುತ್ತೆ. ಇದು ತುಂಬಾ ಅಂದ್ರೆ ನಮ್ಮ ಲೈಫಲ್ಲಿ ಇವಾಗ ಹೆಂಗೆ ಬಟ್ಟೆ ನಾವು ಹೊಡ್ಕೋತೀವಿ, ಒಂದು ಬಟ್ಟೆಯಲ್ಲಿ ನಾನು ಹೇಳ್ತಾ ಇರೋದು ಈ ಕಲರ್ ಹಾಕೋಬೇಕು, ಇದೇ ಬ್ರ್ಯಾಂಡ್ ಹಾಕೋಬೇಕು, ಇದೇ ಬ್ರ್ಯಾಂಡ್ ಫೋನ್ ಇಟ್ಕೋಬೇಕು ಅಂತ ಬರುತ್ತಲ್ಲ. ಲೈಫ್ ಸ್ಟೈಲ್ ಅಂತ ಬಂದಾಗ ಲೈಫ್ ಸ್ಟೈಲ್ ಫಸ್ಟ್ ಬರೋದು ಫುಡ್ ಇಂದಾನೆ. ಅವಾಗ್ಲೇ ಲೈಫ್, ಆಮೇಲೆ ಸ್ಟೈಲ್. ಇಲ್ಲಾಂದ್ರೆ ಇದ್ರಲ್ಲಿ ಇದು ಲೈಫು ಇರಲ್ಲ, ಸ್ಟೈಲು ಇರಲ್ಲ, ಹೋಗ್ಬಿಡುತ್ತೆ. ಒಂದ್ ಸ್ವಲ್ಪ ದಿವಸ ಮಾಡ್ಕೋಬಹುದು, ಆಮೇಲೆ ತಿರ್ಗಾ ಎಲ್ಲ ಕಲ್ಕಿ ಫಿಲಂ ಬರುತ್ತಲ್ಲ, ಅವಾಗ ನಿನ್ ಲೈಫ್ ಸ್ಟೈಲ್ ಎಲ್ಲ ಸೈಡ್ ಇಟ್ಬಿಟ್ಟು ಹಾಸ್ಪಿಟಲ್ ಕೊಡ್ತಾರಲ್ಲ ಏಪ್ರಿಲ್ ಹಾಕೊಂಡು ಬೆಡ್ ಮೇಲೆ ಮಲ್ಕೋಬೇಕಾಗುತ್ತೆ. ಆಕ್ಸಿಜನ್ ಒಂದು ಗಿಡ ಇಟ್ಕೊಂಡು. ಬಟ್ ಇಲ್ಲ, ಆ ಸ್ಟೇಜ್ ಇನ್ನೂ ಬಂದಿಲ್ಲ. ನಾನು ಹೇಳ್ತಾ ಇರೋದು ಇದು ಲೀಡ್ ಆಗತ್ತೆ ಆ ಸ್ಟೇಜ್ಗೆ. ಕರೆಕ್ಟ್ ಅಲ್ವಾ? ಇವಾಗ ನಾವು ಮನೆಯಲ್ಲಿ ನಾವೇನೇನ್ ಹೋಗಿಲ್ಲ, ಕೊತ್ತಂಬರಿ ಸೊಪ್ಪು ಇಲ್ಲ, ಏನೋ ತರಕಾರಿ ತಗೊಳಕ್ ನಾನು ಹೋಗಿಲ್ಲ, ನಾನೇ ಹೋಗಿಲ್ಲ, ಎಷ್ಟೋ ವರ್ಷ ಆಗ್ಬಿಡೈತೆ. ನನ್ಗೆ ಹೆಂಗ್ ಫೋಕಸ್ ಆಗ್ಬಿಟ್ಟಿದೆ ಸೇಮ್ ಇವಾಗ ಪಾಲಿಟಿಕ್ಸ್ ಮಾತಾಡ್ತಾ ಇದ್ವಲ್ಲ, ಅದೇ ತರಾನೇ ಇದೂನು. ಅದ್ರ ಬಗ್ಗೆ ನಾವು ಅದು ಹೆಂಗೆ ಇದು ಎಂಟೈರ್ ಸರ್ಕಲ್ ಹೆಂಗ್ ಚೇಂಜ್ ಆಗಿದೆ ಅಂದ್ರೆ, ಅದು ಲೈಫ್ ಸ್ಟೈಲ್ ಇಂದ ಹಿಡ್ದು ಎಲ್ಲಾನು ಅದೆಲ್ಲ ಇವಾಗ ಇದೆಲ್ಲ ಶಶಿ ಏನ್ ಮಾಡ್ತಾರೆ ಅಂದ್ರೆ ಸರ್, ಒಂದೊಂದೇ ಸಣ್ಣದೇ ಇಂಜೆಕ್ಟ್ ಮಾಡ್ತಾ ಹೋಗ್ತಾರೆ, ಕಾಮನ್ ಪೀಪಲ್ ಇಂಜೆಕ್ಟ್ ಮಾಡ್ತಾ ಹೋಗ್ತಾರೆ. ಇವಾಗ ಫಸ್ಟ್ ಸೂಪರ್ ಮಾರ್ಕೆಟ್ಸ್ ಕಾನ್ಸೆಪ್ಟ್ ಬಂದು ತಳ್ಳ ಗಾಡಿಲಿ ಮಾರ್ಕೊಂಡ್ಬರೋರೆಲ್ಲ, ಮನೆ ಮುಂದೆ ಬರೋರೆಲ್ಲ ಅವೆಲ್ಲ ಸ್ಟಾಪ್ ಆಗೋದು. ಏನಕ್ಕೆ ನಾನು ಸೂಪರ್ ಮಾರ್ಕೆಟ್ ಅಲ್ಲಿ ತಗೋಬೋತಾ, ಇನ್ನೆಲ್ಲೋ ಗಂಟೆ ಬಿಲ್ ಹಾಕ್ಸಿ ನೆನ್ನೆ ಮೊನ್ನೆ ಫ್ರಿಜ್ ಅಲ್ಲಿ ಇಟ್ಟಿರೋ ತರಕಾರಿ ತಗೊಂಡ್ಬರೋದಿಕ್ಕೆ ಇನ್ ಪಾಪ ಫ್ರೆಶ್ ಆಗಿ ತಳ್ಳ ಗಾಡಿಲಿ ಹೊಸ ತಗೊಂಬತ್ತಿದ್ದ, ಅವನನ್ನ ನಿಲ್ಸಿದ್ರು, ಅಂತವ್ರನ್ನ ನಿಲ್ಲಿಸ್ಬಿಟ್ರು. ಇವಾಗ ಅದಾದ್ಮೇಲೆ ಏನ್ ಮಾಡ್ರು, ಆನ್ಲೈನ್ ನಿಧಾನಕ್ಕೆ ಒಂದೊಂದೇ ನೀವು ಮನೇಲೆ ಕೂತಿರಿ, ನೀವು ಕೆಲಸ ಮಾಡ್ಕೊಂಡ್ ಬರೋಷ್ಟ್ರಲ್ಲಿ ನಿಮ್ ಮನೆಗೆ ತಂದು ಕೊಡ್ತೀವಿ ಅಂತ ಮಾಡಿದ್ರು. ಇವಾಗ 10 minutes ಡೆಲಿವರಿ, ಇದು ಹೊಸ ಕಾನ್ಸೆಪ್ಟ್. ಏನು ಅದು ಇದು ಬ್ರ್ಯಾಂಡ್ಗಳು ಮಾಡಿದ್ರು.
ನಾನ್ ಹೇಳ್ತಾ ಇರೋದು ಎಷ್ಟು ಇಂಪ್ಯಾಕ್ಟ್ ಆಗಿದೆ ಅಂದ್ರೆ ಸರ್, ಒಂದ್ ಕಂಪ್ನಿ ಅವರು ಇಡೀ ಕರ್ನಾಟಕದಲ್ಲಿ 1,500 ಸ್ಟೋರ್ಸ್ ಓಪನ್ ಮಾಡಿದ್ರು, ಸೂಪರ್ ಮಾರ್ಕೆಟ್ ಸ್ಟೋರ್ಸ್. ಆಯ್ತಾ, ಸ್ಟೋರ್ಸ್ ಓಪನ್ ಮಾಡಿ ಪ್ರತಿ ಸ್ಟೋರ್ಗೂ 20 ಜನ 15 ಜನ ಈ ತರ ಎಂಪ್ಲಾಯ್ಸ್ ನ ಹೈರ್ ಮಾಡಿದ್ರು. ಆ ಹುಡುಗರು 1.5-2 ವರ್ಷ ಅದ್ರಲ್ಲಿ ಕೆಲಸ ಮಾಡಿದ್ರು, ಒಂದು ಎಕ್ಸ್ಪೀರಿಯನ್ಸ್ ತಗೊಂಡ್ರು. ಓಕೆ ನನಗೆ ಪ್ರಮೋಷನ್ ಸಿಗುತ್ತೆ ಅಂದ್ರೆ ಸಿಕ್ಕವ್ರು ಸಿಕ್ತು, ಸಿಗ್ದವ್ರಿಗಿಲ್ಲ ಓಕೆ ಇನ್ನೊಂದ್ ಸ್ವಲ್ಪ ಮಾಡೋಣ ಆ ತರ ರೆಡಿ ಆದ ಹುಡುಗರು. ಅವರು ನನ್ನ ಲೈಫಲ್ಲಿ ಹಂಗಿರ್ಬೋದು ಹಿಂಗಿರ್ಬೋದು ಅಂತ ಕನ್ಸುಗಳನ್ನ ಕಟ್ಕೊಂಡು ಸ್ಟಾರ್ಟ್ ಮಾಡೋ ಟೈಮ್ಗೆ ಒಂದೇ ಸತಿ ಎಲ್ಲಾ ಸ್ಟೋರ್ಸು ಕಸ್ಟಮರ್ಸ್ ಇಲ್ಲ, ಕ್ಲೋಸ್. ಬರೀ ಆನ್ಲೈನ್ ಅಲ್ಲಿ ಮಾತ್ರ, ಆನ್ಲೈನ್ ಅಲ್ಲಿ ಬುಕ್ ಮಾಡೋರಿಗೆ ನಾವು ಇಲ್ಲಿಂದ ಕಳ್ಸಿಕೊಡ್ತೀವಿ ಈ ಸ್ಟೋರ್ ಇಂದ ಅಂತ ಅಂದ್ಬಿಟ್ಟು ಎಲ್ಲ ಅಷ್ಟು ಜನ ಕೆಲಸ ತೆಗೆದ್ಬಿಟ್ರು. ಬರೀ ಡೆಲಿವರಿ ಹುಡುಗರು ಮಾತ್ರ ಇರಬೇಕು, ಸ್ಟೋರಲ್ಲಿ ಯಾವನು ಬೇಕಾಗಿಲ್ಲ, ಪ್ಯಾಕಿಂಗ್ ಮಾಡೋನ್ ಬೇಡ, ಬಿಲ್ಲಿಂಗ್ ಮಾಡೋನ್ ಬೇಡ, ಏನು ಅವಶ್ಯಕತೆ ಇಲ್ಲ. ಯಾಕಂದ್ರೆ ಒಬ್ಬನೇ ಇರ್ತಾನೆ. ಇವಾಗ 20 ಜನ ಮಾಡೋ ಕೆಲಸ ನಾವು 5 ಜನ ಮಾಡ್ಕೊಂಡ್ಬಿಡ್ಬೋದು ಬರೀ ಡೆಲಿವರಿ ಅಂತ ಅಂದ್ಬಿಟ್ಟು. ಇವಾಗ ಹುಡುಗರು ಸ್ಟ್ರೈಕ್ ಮಾಡಕ್ಕೆ ಯಾರ ಮೇಲೆ ಸ್ಟ್ರೈಕ್ ಮಾಡ್ತಾರೆ? ಇವ್ರು ಫಸ್ಟೇ ಕೆಲ್ಸಕ್ಕೆ ತಗೋಬೇಕಾದ್ರೆ ಅಗ್ರಿಮೆಂಟ್ ಹಾಕೊಂಡ್ಬಿಟ್ಟಿರ್ತಾರೆ. ಆದ್ರೆ ಇವಾಗ ಸ್ಟ್ರೈಕ್ ಮಾಡೋದಕ್ಕೆ ಆಪ್ಷನ್ ನನಗ್ ಗೊತ್ತಿರಂಗೆ ಸರ್ಕಾರದ ಅಪೋಸಿಟ್ ಮಾಡ್ಬೇಕಷ್ಟೇ. ಇನ್ ಯಾವ್ದೇ ಆಗೋದೇ ಇಲ್ಲ. ಇವಾಗ ನಮ್ಮ ಮನೆಯಲ್ಲಿ ಪ್ರಾಬ್ಲಮ್ ಇದೆ ಅಂದ್ರೆ ನಾನ್ ನಮ್ಮ ಮನೆ ಹೆಡ್ ಆಗಿದ್ರೆ ನಾನೇ ಇನ್ವಾಲ್ವ್ ಆಗಬೇಕು. ಪಕ್ಕದ ಮನೆ ಅವ್ನು ಬರ್ತಾನೆ ಬರಲ್ಲ, ಅವ್ನ್ ಬಂದ್ರು ಬೇರೆ ಏನೋ ಮಾಡ್ಬಿಟ್ಟು ಹೋಯ್ತಾನೆ, ನನ್ ಕಲ್ಸ್ಬಿಡ್ತಾನೆ ಮನೆ, ಹಂಗಾಗತ್ತೆ ಅದು. ಸೊ ಇಲ್ಲಿ ಬೇಸಿಕ್ ಆಗಿ ಅದೇ ನಾನು ಹೇಳಿದ ಎವಲ್ಯೂಷನ್ ಆ ಫುಡ್ ಚೈನ್ ಇದೆಯಲ್ಲ, ಅದು ಕಂಪ್ಲೀಟ್ ಆಗಿ ಚೇಂಜ್ ಆಗ್ಬಿಟ್ಟಿದೆ. ಓಕೆ, ನಮ್ಮ ಜನಕ್ಕೆ ಜನ ಇವಾಗ ಡೈಲಿ ಮಾತಾಡಬೇಕು. ಇವಾಗ ಹೆಂಗೆ ಇವಾಗ ಬ್ರೇಕ್ಫಾಸ್ಟ್ ಬೆಳಗ್ಗೆ ಏನ್ ತಿಂತೀವಿ, ಇವಾಗ ಅದೆಲ್ಲ ಇವಾಗ ಬಂದ್ಬಿಟ್ಟಿದೆ. ಏನೇನೋ ಅದು ಇದು ಸೂಪ್ ತರ ಕುಡಿತಾರಲ್ಲ, ಅದಲ್ಲ, ಅದು ರೆಡಿ ಫುಡ್. ಇದು ಇದು ಬೋನ್ ಮ್ಯಾರೋದು ಅದಿಲ್ಲ. ಇನ್ಸ್ಟಾಗ್ರಾಮ್ ಎಲ್ಲಾನು ಇವಾಗ ಏನಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಏನೋ ಟ್ರೆಂಡ್ ಆಗುತ್ತಾ ಅದನ್ನ ಮಾಡೋ ತಿನ್ನೋ ಹೆಲ್ದಿ ಆಗ್ಬಿಡ್ತೀವಿ. ಹಂಗ ಹೆಲ್ದಿ ಆಗಕ್ ಆಗಲ್ಲ. ನೀವು ದಿವಸಕ್ಕೆ ಒಂದು ಎಷ್ಟು ತಿಂಗಳು ತಿಂತೀರಾ? ಇವಾಗ ಇದು ಟ್ರೆಂಡಿಂಗ್ ಇದೆ, ಇದು ತಿಂತೀರಾ, ನೆಕ್ಸ್ಟ್ ಇನ್ನೊಂದು ಟ್ರೆಂಡಿಂಗ್ ಆಗತ್ತೆ ಅದನ್ನ ತಿಂತೀರಾ. ನಾನು ಹೆಲ್ದಿ ಅನ್ಕೊಂಡು ಮುರಿಂಗಾ ಅಂತ ಹೇಳ್ಬಿಟ್ಟು, ಮುರಿಂಗಾ ಇಸ್ ವೆರಿ ಇದು ಸಕ್ಕತ್ತಾಗಿದೆ, ಅದರಲ್ಲಿರೋ ಇದು ಗೊತ್ತಿಲ್ಲ ನಿಮ್ಗೆ, ಅದ್ರ ಬಿಸ್ನೆಸ್ ಮಾಡಿ ಅದು ಇದು ಅವ್ನ್ ಮಾತಾಡ್ತಾರೋ ಟ್ರೆಂಡಿಂಗ್ ಟಾಪಿಕ್ ಅದು. ಇವ್ರ ಹೌದಾ ಸೂಪರ್, ಇವತ್ತು ಮಾರ್ಕೆಟ್ ಇಂದ ತಗೊಂಬ ತಿನ್ನು. ಅಲ್ಲ ಅದಲ್ಲ ನಿಮ್ದು ಏನು ಲೈಫ್ ಸ್ಟೈಲ್. ಅದ್ರ ಒಂದ್ ದಿವಸ, 1 ತಿಂಗಳು, 2 ತಿಂಗಳು, 1 ವರ್ಷ ಅನ್ನೋದು ಲೈಫ್ ಸ್ಟೈಲ್. ಮುರಿಂಗ ಮಾತ್ರ ಅಲ್ಲ, ತುಂಬಾ ಇದೆ ಅದು. ತುಂಬಾ ಅಂದ್ರೆ ಇಷ್ಟಿದೆ ನಾನು ಹೇಳ್ತಾ ಇರೋದು. ಅದ್ರಲ್ಲಿ ಜನಕ್ಕೆ ಬರೀ ಇನ್ಫ್ಲೂಯೆನ್ಸ್ ಆಗ್ತಾ ಇರೋದೇ ಇನ್ಸ್ಟಾಗ್ರಾಮ್ ಅದು ಇದು ಅಂತ. ನೀವು ನೋಡಿ, ಒಂದು ಶೋನು ಇಡೀ ಇಂಡಿಯಾದಲ್ಲಿ ಎಲ್ಲ ವರ್ಲ್ಡ್ ಅಲ್ಲಿ ಕಮ್ಯುನಿಕೇಶನ್ ಜಾಸ್ತಿ ಆದಷ್ಟು ಇಂಥವೆಲ್ಲ ಜಾಸ್ತಿ ಆಗ್ತದೆ ತರಲೆಗಳು. ಹೌದು, ಇವಾಗ ನಾವು ಎಷ್ಟು ಇನ್ಸ್ಟಾಗ್ರಾಮ್ ಇಂದ ಏನು ಒಬ್ಬ ರೈತನ ರೀಲ್ ಬರಲ್ಲ, ನಾವು ಅದೇ ಗದೆ ಹತ್ರ ರೀಲ್ಸ್ ಮಾಡ ಅದ್ರ ನೋಡ್ತೀವಿ. ರೈತನ ರೀಲ್ ಇನ್ಫಾರ್ಮೇಟಿವ್, ನನ್ಗೆ ಇಷ್ಟು ಬರ್ತಾ ಇದೆ, ಇಷ್ಟು ಲಾಸ್ ಆಗ್ತಿದೆ, ಇದನ್ನ ಎಚ್ಚೆತ್ಕೊಳ್ಳಿ. ಇನ್ನೊಂದು ಏನಕ್ಕೆ ಅದು ಬರ್ತಾ ಇಲ್ಲ ಅಂದ್ರೆ ಅವ್ರಿಗೆ ನಾಲೆಜ್ ಇರಲ್ಲ. ನಾಲೆಜ್ ಇರೋನ್ ಹೋಗಿ ಮಾಡ್ಬೇಕು ಅಂದ್ರೆ ತುಂಬಾ ಕಾಸು ಬೇಕು, ಶಕ್ತಿ ಇದೆಲ್ಲ ಬೇಕು, ಫ್ಯಾಮಿಲಿ ಸಪೋರ್ಟ್ ಎಲ್ಲ ಮಾಡ್ಬೇಕಂದ್ರು ಅವನ್ ಸಪೋರ್ಟ್ ಮಾತ್ರ ಅಲ್ಲ, ಫ್ಯಾಮಿಲಿ ಸಪೋರ್ಟ್ ಇಂದ A to Z ಬೇಕು. ಇವಾಗ ಅದೇ ಫ್ಯಾಮಿಲಿ, ಇವಾಗ ಒಂದು ಫ್ಯಾಮಿಲಿ ಒಂದು 40 ಲಕ್ಷ ಕಾರ್ ಐತೆ, 10 ಲಕ್ಷ ಐತೆ, ಇನ್ನು 30 ಲಕ್ಷ ನಾನು ಇನ್ನು 12 ವರ್ಷಕ್ಕೆ EMI ಹಾಕೊಂಡು ನಾನು ತಗೋತೀನಿ ಅಂದ್ರೆ ಇಡೀ ಫ್ಯಾಮಿಲಿ ಸಪೋರ್ಟ್ ಮಾಡ್ತಾರೋ, ತಗೋ ನಮ್ಗೆ ಬೇಕಾಗತ್ತೆ ಅಂತ ಹೇಳ್ಬಿಟ್ಟು ತಗೋತಾರೆ. ಬಟ್ ಅದೇ ಫ್ಯಾಮಿಲಿ ಅದನ್ನ ಒಂದು ಇನ್ವೆಸ್ಟ್ ಮಾಡೋಣ, ಇಲ್ಲಿ ನಮ್ಗೆ ಅಂತ ಒಂದು 2 ಎಕರೆ ತಗೋಣ, ಏನೋ ಒಂದು ನಮ್ಗೋಸ್ಕರ ಆ ತರ ಒಂದು ಥಾಟ್ ಬರ್ತಾನೂ ಇಲ್ಲ, ಅದು ಬರೋದು ಇಲ್ಲ. ಇವಾಗ 40 lakhs ಕಾರ್ಗೆ ಸ್ಪೆಂಡ್ ಮಾಡ್ತಾರೆ. ಇವಾಗ ಅದೇನೆ ಇಲ್ಲ, ಒಂದು 2 ಎಕರೆ ತಗೊಳ್ಳೋಣ, ಅದಕ್ಕೆ ನೀವು EMI ಕಟ್ಟಿದ್ರು ಇದಿಲ್ಲ, ನಿಮ್ ಇಡೀ ಫ್ಯಾಮಿಲಿ ನಿಮ್ಗೆ ಹೆಲ್ದಿ ಆಗಿರುತ್ತೆ. ಸೊ ಇವಾಗ ಆ ತರ ಯಾರು ಮೋಟಿವೇಟೆಡ್ ಇಲ್ಲ. ಏನಕ್ಕೆ ಮೋಟಿವೇಟೆಡ್ ಇಲ್ಲ ಅಂತ ಹೇಳಿದ್ರೆ, ಅವರು ಇವಾಗ ಜನ ನೋಡೋದನ್ನೇ ಮಾಡೋದು, ಕಲಿಯೋದು. ಹ್ಯೂಮನ್ನೇ ಅಷ್ಟೇನೆ, ಏನ್ ನೋಡ್ತಾನೆ ಅದನ್ನ ಕಲಿತಾನೆ. ಅವರು ಇವಾಗ ಇನ್ಸ್ಟಾಗ್ರಾಮ್ ನೋಡಿರ್ತಾರೆ, ಎಲ್ಲಾರು ಕಾರಲ್ಲಿ ಓಡಾಡ್ತಾರೆ, ಎಲ್ಲರೂ ಇವಾಗ ಯಾರು ಇವಾಗ ನನ್ನ ಹತ್ರ 7 ಎಕರೆ ಇದೆ ಅಂದ್ರೆ ಅದು ಇದಲ್ಲ, ಪ್ರೌಡ್ ಅಲ್ಲ ಅದು. ನನ್ನ ಹತ್ರ BMW ಐತೆ, ನನ್ನ ಹತ್ರ ಪಾರ್ಶ್ ಐತೆ, ನನ್ನ ಹತ್ರ ಇದೈತೆ, ಅದು ಇವಾಗ ಜನಕ್ಕೆ ಈ ಲೈಫ್ ಸ್ಟೈಲ್ ನ ಬೆಳೆಸ್ಕೊಳ್ಳೋದಕ್ಕೆ ಇವತ್ತು ಏನ್ ಮಾಡ್ತವ್ರೆ, ತುಂಬಾ ಜನ ಜಮೀನ್ಗಳನ್ನ ಮಾರ್ಬಿಟ್ಟು ಫ್ಯಾಕ್ಟ್ರಿ ಕಟ್ಕೊಳ್ಳಿ, ನೀವು ಇನ್ನೊಂದ್ ಮಾಡ್ಕೊಳ್ಳಿ, ಏನಾರ ಮಾಡ್ಕೊಂಡು ಹಾಳಾಗೋಗಿ ನಾನು ಶೋಕಿ ಮಾಡ್ಬೇಕು ಅಂತ ಅಂದ್ಬಿಟ್ಟು ಆ ದುಡ್ಡಲ್ಲಿ ಶೋಕಿ ಮಾಡ್ತಾರೆ. ಈ ತರ ಇನ್ಫ್ಲೂಯೆನ್ಸ್, ಅದು ಬ್ಯಾಡ್ ಇನ್ಫ್ಲೂಯೆನ್ಸ್, ಅದು ಅವ್ರ ತಪ್ಪಲ್ಲ, ತಪ್ಪೇ ಅಲ್ಲ. ಇದು ಒಂದು ಅದೇ ಸರ್, ಆ ಸೈಕಲ್ ಹೇಳಿದ್ನಲ್ಲ. ಇವಾಗ ಹೆಂಗೆ ಇವಾಗ ಮಾರ್ಕೆಟ್ ಬಂದಿರೋನು ನಾನು ಒಳ್ಳೆ ಇದು ಪ್ರಾಡಕ್ಟ್ ತಗೊಂಡೋಗ್ಬೇಕು ಫ್ರೆಶ್ ಅಂತ ಬರ್ತಾನೆ.
ಮಾರೋನು ಅದಕ್ಕೆ ಕೂತಿರ್ತಾನೆ ಫಸ್ಟ್, ಹೌದು ನಾನು ಒಳ್ಳೇದು ಮಾರ್ಬೇಕು ಅಂತ. ಈ ಮಧ್ಯೆ ಒಂದು ಗೇಮ್ ಇದೆ ಅಲ್ಲ, ಈ ಪಾಲಿಟಿಕ್ಸ್ ಮತ್ತೆ ಕಾರ್ಪೊರೇಟ್ ಗೇಮ್, ಅದು ಏನ್ ಮಾಡ್ಬಿಡುತ್ತೆ, ಒಳ್ಳೆಯವ್ರನ್ನು ಒಳ್ಳೆ ಚೇಂಜ್ ಮಾಡ್ಬಿಡುತ್ತೆ. ಓಕೆನಾ, ಇವಾಗ ಹೆಂಗೆ ಇವಾಗ ಪಾಲಿಟಿಕ್ಸ್ ಅಲ್ಲಿ ನಮ್ಗೆ ಗೊತ್ತು, ನಮ್ ರೋಡಲ್ಲೇ ಸರಿ ಇರಲ್ಲ, ಗುಂಡಿ ಇರುತ್ತೆ. ನಾವು ನಾನ್ ಗುಂಡಿ ಬಗ್ಗೆ ಮಾತಾಡಿ ಒಂದು ತಿಂಗಳಾಯ್ತು, ಗುಂಡಿ ಐತೆ, ಬಟ್ ನಮ್ ಕೈ ನಾನೇ ಹೇಳಕ್ ಆಗ್ತಾ ಅದನ್ನ ಫುಲ್ ಮುಚ್ಚವ್ರೆ. ಹೌದಾ, ಅಲ್ಲ ಇನ್ನೊಂದ್ ಕಡೆ ನಾನು ಆತರ ಒಂದ್ ಸೈಕಲ್ ಅಲ್ಲಿ ಇದೀವಿ. ಹೌದು. ಸೊ ಇದು ಎಲ್ಲಾ ಜನ ಮಾತಾಡ್ಬೇಕು ಮನೆಯಲ್ಲಿ ಡೈಲಿ. ಆಮೇಲೆ ಲೈಫ್ ಸ್ಟೈಲ್, ಫುಡ್ ಸ್ಟೈಲ್ ಎಲ್ಲಾನು ಮಾತಾಡಿದ್ರೆ ಚೇಂಜ್ ಆಗುತ್ತೆ. ಈಗ ಏನಂತ ಹೇಳಿದ್ರೆ ಅದ್ರಲ್ಲೂ ಬಂದಿದೆ ಹೊಸದಾಗಿ ಮ್ಯಾನೇಜ್ಮೆಂಟ್ ಫಾರ್ಮಿಂಗ್ ಅಂತಾನು ಮಾಡಿದ್ದಾರೆ. ಹೊಸ ಕಂಪ್ನಿಗಳು ಏನ್ ಮಾಡ್ತದೆ, ನಿಮ್ಗೆ 1/2 ಎಕರೆ 1/4 ಎಕರೆ ಅದಲ್ಲಿ ಮ್ಯಾನೇಜ್ಮೆಂಟ್ ಫಾರ್ಮಿಂಗ್ ಅಂತ ಹೇಳ್ಬಿಟ್ಟು ಅದೊಂದು ಬಿಸ್ನೆಸ್ ಇದೆ. ಓಕೆ, ನಿಮ್ಗೆ 1/2 ಎಕರೆ ಕೊಡ್ತಾನೆ, ಅವನೇ ಮ್ಯಾನೇಜ್ ಮಾಡ್ತಾನೆ, ಎಲ್ಲ ಮಾಡ್ಬಿಟ್ಟು ನಿಮ್ಗೆ ಇದ್ ಮಾಡ್ತಾನೆ, ಬೆಳೆದಿರೋದ್ರಲ್ಲಿ ಕೊಡ್ತಾನೆ. ಅಂದ್ರೆ ನಾನು ಹೇಳ್ತಾ ಇರೋದು ಏನ್ ಗೊತ್ತಾ, ಅದರಲ್ಲೂ ಬಿಸ್ನೆಸ್ ಮಾಡ್ಬೇಕಾದ್ರೆ ನೀನ್ ರೈತ ಅನ್ನೋನು ನೀನ್ ಅವನೇ ಮಾಡ್ಬೇಕಾದ್ರೆ ಅದೆಲ್ಲ ಬಿಸ್ನೆಸ್ ಮಾಡ್ಬೇಕಾದ್ರೆ ನಿನ್ ನಾಲೆಜ್ ಬೆಳೆಸ್ಕೊಬೇಕು. ನಾಲೆಜ್ ಬೆಳೆಸ್ಕೊಬೇಕು ಅಂದ್ರೆ ಬೇಸಿಕ್ ನೀಡ್ ಏನಂತ ಹೇಳಿದ್ರೆ ಇವ್ರು ಏನೋ ಗೌರ್ಮೆಂಟ್ ಬಂದ್ರೆ ಅದಕ್ಕೆ ಏನ್ ಬೇಕು, ಗೌರ್ಮೆಂಟ್ ಇವಾಗ ಇನಿಷಿಯೇಟ್ ಮಾಡಿ ರೈತರಿಗೆ ನಾಲೆಜ್ ನೋಡಿ. ನೀವು ಈ ಒಂದು ಅವ್ರಿಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ, ಬಟ್ ಅದು ಪ್ರಾಪರ್ ವೇ ಇರಲ್ಲ. ಇವಾಗ ನಮ್ ಫ್ರೆಂಡ್ ಇದ್ರಲ್ಲಿ ಇದು ಟೊಬ್ಯಾಕೊ ಬೆಳೆಸ್ತಾರೆ, ಇವಾಗ ಅದಕ್ಕೆ ಅವ್ರಿಗೆ ಪ್ರಾಪರ್ ಇದೆ, ಸೀಡ್ಸ್ ಇದೆ, ಇವಾಗ ಅವರೇ ಕೊಡ್ತಾರೆ, ಇದು ಈ ಟೈಮ್ಗೆ ಹಾಕ್ಬೇಕು, ಇದಕ್ಕೆ ಇಷ್ಟು ಅಂತ ಹೇಳ್ಬಿಟ್ಟು ಒಂದು ಪ್ರಾಸೆಸ್ ಫುಲ್ ಗೊತ್ತಿದೆ. ಟೊಬ್ಯಾಕೊ ಅನ್ನೋದು ಏನ್ ಯೂಸ್ ಆಗುವಂತ ಕ್ರಾಪ್ ಅಲ್ಲ, ಬಟ್ ಅದ್ರಲ್ಲಿ ಅವರು ಆ ಕಂಪ್ನಿದವ್ರು ಯಾರು ಬೆಳೆಸ್ತಾವ್ರೆ ಗೊತ್ತಾ. ಇವಾಗ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಇದು ಈ ಸೈಡು ಮೈಸೂರು ಕಡೆ, ಆಮೇಲೆ ಹೈದ್ರಾಬಾದು, ಅದು ಬಿಟ್ರೆ ಬೇರೆ ಎಲ್ಲೋ ಔಟರ್ ಕಂಟ್ರೀಸೇ ಮಾಡ್ತಾರೆ ಟೊಬ್ಯಾಕೊ, ಮೇನ್ಲಿ ಫಾರ್ಮಿಂಗ್ ಮಾಡ್ತಾ ಇರೋದು. ಸೊ ಅವ್ರು ಎಷ್ಟು ಆ ಕಂಪ್ನಿ ಮೈನ್ ITC ಆ ತರ ಕಂಪ್ನಿ ಅವರೇ ಹ್ಯಾಂಡಲ್ ಮಾಡ್ತಾರೆ. ಅವ್ರು ಎಷ್ಟು ನೀಟಾಗಿ ಅದಕ್ಕೆಲ್ಲ ನಿಮ್ ಪೇಮೆಂಟ್ ಡಿಲೇ ಎಲ್ಲ ಆಗಲ್ಲ. ಹಿಂಗೆ ನೀನ್ ಕೊಟ್ಟ ನೆಕ್ಸ್ಟ್ ದಿವಸ ಆಗ್ಬಿಡುತ್ತೆ. ಓಕೆನಾ, ಅವ್ರು ಹೆಂಗೆ ಒಂದು ಸರ್ಕಲ್ ಫಾರ್ಮ್ ಮಾಡಿದಾರೆ ಅಂದ್ರೆ, ನೀನು ಇದು ಬಿಟ್ಟು ನಿನ್ಗೆ ಬೇರೆ ಕ್ರಾಪ್ ಎಲ್ಲ ನೀನ್ ಮುಟ್ಟದ ಅಂದ್ರೆ ಇದು ನಿನ್ಗೆ ಓಕೆ, ಇದು ಸ್ಟ್ಯಾಂಡರ್ಡ್, ಇದು ಹಾಕಿದ್ರೆ ಕಾಸು ಬರುತ್ತೆ, ಕಮರ್ಷಿಯಲ್ ಕ್ರಾಪ್. ಈ ಬೇರೆ ಇದೆಲ್ಲ ನಾನು ಹಾಕಿದ್ರೆ ನನಗೆ ಅಷ್ಟು ದುಡ್ಡು ಬರುತ್ತೋ ಬರಲ್ವೋ ಡೌಟ್, ಅದು ಡೌಟ್ಫುಲ್. ಅವ್ನು ಇವಾಗ ಏನ್ ಮಾಡ್ತಾನೆ ರೈತ, ಅವನು ಇರೋದು ಲ್ಯಾಂಡ್ ಅವನ ಹತ್ರ, ಅಲ್ಲಿ ಏನ್ ಬೇರೆ ಏನು ಮಾಡಕ್ಕಾಗಲ್ಲ, ಅವ್ನು ಮಾರ್ಬೇಕು, ಇಲ್ಲಾಂದ್ರೆ ಅದ್ರಲ್ಲಿ ಮಾಡ್ಬೇಕು. ಸೊ ಅವನು 2 ಆಪ್ಷನ್ ಇದೆ, ಅವನು ಎಷ್ಟು ಲೀವ್ ಆಲ್ಸೋ. ಸೊ ಏನ್ ಮಾಡ್ತಾನೆ ಅವನು, ಯಾವ್ದು ಒಂದು ಕಮರ್ಷಿಯಲ್ ಹಾಕು, ಅದು ಸೀಸನ್ ಇಲ್ಲೋ ನೆಕ್ಸ್ಟ್ ಇನ್ನೊಂದು ಹಾಕು. ಇದು ಈ ಒಂದು ಫಾರ್ಮೇಟ್ ಅಲ್ಲೇನೆ. ಇವಾಗ ಇದರಲ್ಲಿ ಇನ್ನೊಂದು ಮಾತಾಡಕ್ ಹೋದ್ರೆ ಪೆಸ್ಟಿಸೈಡ್ಸ್ ಎಲ್ಲ ಅದೆಲ್ಲ ಇದೆ, ಯೂರಿಯಾ ಅದೆಲ್ಲ ಹಾಕಿ ಇವಾಗ ಹೆಂಗ ಆಗಿದೆ ಅಂದ್ರೆ, ಲ್ಯಾಂಡ್ ನೀವು ಇವಾಗ ಯೂರಿಯಾ ಹಾಕ್ತಾನೆ, ಒಂದು 2 ಸತಿ ಇದ್ ಮಾಡ್ತಾರೆ, ಏನದು ಉಳೋದು 2 ಸತಿ ಮಾಡಿದ್ರೆ ಅದೇನಾದ್ರು ಕೆಳಗಡೆ ಇರೋದು ಮೇಲ್ ಬರುತ್ತೆ, ಸರಿ ಆಗುತ್ತೆ ಅಂತ. ಎಷ್ಟು ಸಲ ಮಾಡ್ತೀರಾ ಅದನ್ನ, ನೀವು ಎಷ್ಟು ಪೆಸ್ಟಿಸೈಡ್ಸ್ ಹಾಕ್ತೀರಾ ಅಷ್ಟೇ ಅದು ಹಾಳಾಗ್ತಾ ಇರುತ್ತೆ. ನೀವು ಎಲ್ಲ ಈ ಟೈಮು ಇವಾಗ ನಾವು ಸ್ಟಾರ್ಟ್ ಮಾಡಿದ್ರೆ ಲೇಟ್. ಅದು ನಾವ್ ಇನ್ನೂ ಒಂದು 10 ವರ್ಷ ಬಿಟ್ಟು ಸ್ಟಾರ್ಟ್ ಮಾಡ್ತೀವಿ ಅಂದ್ರೆ ಅಷ್ಟರಲ್ಲಿ ಎಲ್ಲ ಹೋಗ್ಬಿಟ್ಟಿರ್ತದೆ. ಇವಾಗ ಏನು ಅತ್ತಡಿ ಇದು ದೊಡ್ಕೊಂಡು ಕೂತ್ಕೊಳಕ್ಕಾಗತ್ತ, ಮಣ್ಣನ್ನು ಇದ್ ಮಾಡ್ಬಿಟ್ಟು ಆ ಮಣ್ಣು ನನ್ ಮೇಲೆ ಹಾಕ್ಬಿಟ್ಟು ನಾನು ಮಾಡ್ತೀನಿ. ಅಲ್ಲ, ನಿಮ್ಗೆ ಏನಂತ ಹೇಳಿದ್ರೆ ಈ ಕಂಟ್ರಿ ಇದರಲ್ಲಿ ಆಲ್ ಓವರ್ ವರ್ಲ್ಡ್ ಅಲ್ಲಿ ಕಂಪೇರ್ ಮಾಡಿದ್ರೆ ಇಂಡಿಯನ್ ಸಾಯಿಲ್ಗಳಲ್ಲೇ ಫಲವತ್ತತೆ ಜಾಸ್ತಿ ಇರೋದು. ಆದ್ರೆ ಈ ಕೆಮಿಕಲ್ ಯೂಸ್ ಮಾಡಿ ಅದನ್ನ ನಿಮ್ಗೆ ಇಸ್ರೇಲ್ ಎಲ್ಲ ಹೋದ್ರೆ ಅಲ್ಲಿ ಭೂಮಿನೇ ಇಲ್ಲ, ಅವ್ರೇನ್ ಮಾಡ್ತಾರೆ ಗೊತ್ತಾ, ಎಲ್ಲ ಬಂದು ಇದ್ರಲ್ಲಿ ಮಾಡ್ತಾರೆ, ಪೈಪ್ ಲೈನ್ ಅಲ್ಲಿ ಡ್ರಿಪ್ ಇರಿಗೇಷನ್ ಎಲ್ಲ ಇಸ್ರೇಲ್ ಅಲ್ಲೇ ಮಾಡಿದ್ದು. ಆಮೇಲೆ ಇದ್ರಲ್ಲೂ ಮಾಡ್ತಾರೆ. ಅವ್ರಿಗೆ ಏನಂತ ಹೇಳಿದ್ರೆ ನೀರು ಇಲ್ಲ, ಅಂತದ್ರಲ್ಲಿ ಅವ್ರು ವ್ಯವಸಾಯ ಮಾಡ್ತಾರೆ ಅಂತ ಹೇಳಿದ್ರೆ, ನಾನು ಹೇಳೋದು ಇಲ್ಲಿ ಎಲ್ಲ ಇದೆ, ಸಮೃದ್ಧತೆ ಎಲ್ಲಾನು ಇದೆ. ಇವ್ರು ಹೋಗಿ ಬರ್ತಾರೆ, ಇಸ್ರೇಲ್ಗೂ ಹೋಗಿ ಬರ್ತಾರೆ, ಎಲ್ಲಾ ಕಡೆನೂ ಹೋಗಿ ಬರ್ತಾರೆ. ರಿಸಲ್ಟ್ ಏನ್ ಮಾಡ್ತಾರೆ ನೋಡ್ಕೊಂಡ್ಬಂದು ನೋಡ್ಕೊಂಡ್ಬರೋದು. ನಾನು ಹೇಳೋದೇನ್ ಗೊತ್ತಾ, ಪ್ರಾಪರ್ ಆಗಿ ನಾನು ಹೇಳೋದು ಆ ಟೆಕ್ನಾಲಜಿ ತಗೊಂಡ್ಬಂದು ಒಂದಷ್ಟು ಚೆನ್ನಾಗಿ ಗೈಡ್ ಲೈನ್ಸ್ ಮಾಡಿ, ಕರೆಕ್ಟ್ ಪ್ರಾಪರ್ ಚಾನಲ್ ಮಾಡಿ, ಇದು ಅಲ್ಲೇ ಮಣ್ಣಿಲ್ದಿರೋನೇ ಹಿಂಗ್ ಮಾಡ್ಬೇಕಾದ್ರೆ ನೀವು ಎಲ್ಲ ಇಟ್ಕೊಂಡು ಅದನ್ನ ಯೂಸ್ ಮಾಡ್ಬೇಡಿ. ನಾರ್ಮಲ್ ಏನೋ ಇದ್ರದ್ದು ಬಯೋ ಇದ್ರದ್ದು ಯೂಸ್ ಮಾಡಿ, ಗೊಬ್ಬರಗಳನ್ನೆಲ್ಲ ಆ ತರದೆಲ್ಲ ಕ್ಲೀನ್ ಆಗಿ ಕೊಟ್ರೆ ಇದಾಗುತ್ತೆ. ನಾನು ಹೇಳಿದ್ನಲ್ಲ, ಇದು ಹೋಗ್ತಾ ಹೋಗ್ತಾ ಏನಾಗುತ್ತೆ, ಕಾರ್ಪೊರೇಟ್ ಕೈಯಲ್ಲಿ ಹೋಗುತ್ತೆ, ಎಲ್ಲಾನು ಕಾರ್ಪೊರೇಟ್ ಕೈಯಲ್ಲಿ ಹೋಗುತ್ತೆ. ಲಾಸ್ಟಿಗೆ ಏನಂತ ಹೇಳಿದ್ರೆ, ಈಗ 100 ರೂಪಾಯಿ ಒಂದು 60 ರೂಪಾಯಿ ಅಕ್ಕಿ ತಗೊಂತ ಇದೀರಾ ಅಂತ ಹೇಳಿ, ನಾಳೆ ದಿನ ಏನಾಗುತ್ತೆ ಅದೇ 200 ರೂಪಾಯಿ ಆಗುತ್ತೆ, 300 ರೂಪಾಯಿ ಆಗುತ್ತೆ. ಆತರ ಅವ್ರು ಫಿಕ್ಸ್ ಮಾಡೋದ್ ಕಲ್ತಾ ಇದ್ದಾರೆ. ನೀವು ನಿಮ್ ಕೈಯಾರನೇ ಏನ್ ಮಾಡ್ತಿದ್ದೀರಾ, ಎಲ್ಲ ತಗೊಂಡಾಗ ಇದೀರಾ. ಇಲ್ಲ, ಇದು ಆಕ್ಚುಲಿ ಪ್ರೈವೇಟೈಸೇಷನ್ ಎಷ್ಟು ಹೆಲ್ಪ್ ಆಗುತ್ತೆ ಅಂತಂದ್ರೆ, ಕೆಲವೊಂದು ಹೆಲ್ಪ್ ಆಗುತ್ತೆ, ಕೆಲವೊಂದು ಆಗುತ್ತೆ ಅಂತ. ಇವಾಗ ಸಿಗರೇಟ್ ಟೊಬ್ಯಾಕೊ ಬೆಳಿತಾರೆ ಅಂತ ಹೇಳಿದ್ರಲ್ಲ, ಇವಾಗ ಇದೂನು ನಾವು ಕಬ್ಬು ಫಾರ್ ಎಕ್ಸಾಂಪಲ್, ಕಬ್ಬು ಮೇನ್ ಬರೋದು ಸ್ಪಿರಿಟ್ ಗೆ ಅಂತ, ಆಲ್ಕೋಹಾಲ್ ಮಾಡೋದಕ್ಕೆ ಅಂತ.
ಇಲ್ಲಿಗೆ ಸಿಗರೇಟ್ಸ್ ಗಿಂತ ಟೊಬ್ಯಾಕೋಗಿಂತ ದೊಡ್ಡ ಮಾರ್ಕೆಟ್ ಅದು. ಹಂಗಂದ್ರೆ ಕಬ್ಬಿಗೆ ಎಷ್ಟು ರೇಟ್ ಸಿಗ್ಬೇಕಿತ್ತು, ಸಿಗ್ತಾ ಇಲ್ಲ. ಯಾಕಂದ್ರೆ ಅದನ್ನ ತೋರ್ಸಾ ಇಲ್ಲ ಜನಕ್ಕೆ, ಅದನ್ನ ಬಿಟ್ಕೊಟ್ಟೆ ಇಲ್ಲ. ಯಾಕಂದ್ರೆ ಇಟ್ ಈಸ್ ಅಂಡರ್ ಗೌರ್ಮೆಂಟ್. ಪ್ರೈವೇಟ್ ಕಂಪ್ನಿ ITC ತರ ಒಂದು ಕಂಪ್ನಿ ಆಲ್ಕೋಹಾಲ್ ಇದು ಕಬ್ನ ನಾನು ಪರ್ಚೇಸ್ ಮಾಡೋದ್ರಲ್ಲಿ ಎಕ್ಸ್ಟ್ರಾಕ್ಟ್ ಮಾಡ್ಬಿಟ್ಟು ಆಮೇಲೆ ಸಕ್ಕರೆಗೆ ಇದಕ್ಕೆ ಎಕ್ಸ್ಟ್ರಾ ಏನೋ ಮಾಡೋದಕ್ಕೆ ಕೊಡ್ತೀನಿ ನಾನು. ನಾನು ಎತ್ಕೋಬೇಕು ಅಂತ ಎತ್ಕೊಂಡ್ಬಿಟ್ಟಿದ್ರಿ ಅವನು ಯಾರು ಎಣ್ಣೆ ಮ್ಯಾನುಫ್ಯಾಕ್ಚರ್ ಮಾಡೋನು. ಅವಾಗ ರೈತರಿಗೆ ಆಬ್ವಿಯಸ್ಲಿ ಪಟ್ ಅಂತ ದುಡ್ಡು ಸಿಗ್ತಾ ಇತ್ತು. ಅವ್ರೇನ್ 3 ವರ್ಷ ಕೇಳೋದು 10,000 ರೂಪಾಯಿ ಕೇಳಿದ್ರು ಕೊಡ್ತಾ ಇದ್ರು ಅವಾಗ ಆ ಪ್ರೈವೇಟ್ ಕಂಪ್ನಿಗಳು. ಸೊ ಇದನ್ನೆಲ್ಲ ನಾವು ಆಸ್ಪೆಕ್ಟ್ಸ್ ಇಟ್ಕೊಂಡು ನಿನ್ ಆಸ್ ಅ ಗೌರ್ಮೆಂಟ್ ಇದ್ ನಾನು ಏನ್ ಮಾಡ್ಬೇಕು ಗೌರ್ಮೆಂಟ್ ಆಗಿ ನಾನು ಮಾಡ್ತಾ ಇಲ್ಲ. ಅಟ್ಲೀಸ್ಟ್ ಅವ್ರೇನೋ ಕೇಳ್ತಾರ ಒಂದ್ ಸ್ವಲ್ಪ ಇದನ್ನ ನಾವು ಕೊಡೋಣ ಅಂತ ಅಂದ್ಬಿಟ್ಟಾದ್ರು ಅವ್ರು ಯೋಚನೆ ಮಾಡ್ಬೇಕು. ಇದು ಒಂದು ಏನೋ ಒಂದು ಆಸ್ಪೆಕ್ಟ್. ಇನ್ನ ಒಂದು ತುಂಬಾ ಜನ ಇವಾಗ ನಾವು ಮಾತಾಡ್ತಿರೋದು ಏನಂದ್ರೆ ಎಲ್ಲಾರು ಬೆಂಗಳೂರಿಗೆ ಬರ್ತಾರೆ ಅದು ಇದು ಅಂದ್ಬಿಟ್ಟು. ಏಂತಕ್ ಬರ್ತಾರೆ ಅಂದ್ರೆ ಇದೇ ರೀಸನ್, ಸಿಗ್ತಾ ಇಲ್ಲ, ಜಮೀನಿಲ್ಲ ಒಂದು ಇರೋರಿಗೆ ಬೆಳೆ ಆಗ್ತಾ ಇಲ್ಲ, ಬೆಳೆದ್ರೂ ಬೆಲೆ ಸಿಗ್ತಾ. ಬೆಳೆಯವ್ರಿಗೆ ನೀವು ಏನಾದ್ರು ತೋರ್ಸಪ್ಪ ಫಸ್ಟ್, ಅಷ್ಟೇ ಸಿಂಪಲ್ ಆಗಿ ಇದನ್ನ ಹೇಳ್ಬಿಟ್ರೆ ಮಾಡ್ಬಿಟ್ರೆ ಸರ್ಕಾರಗಳು ಇಷ್ಟೆಲ್ಲ ಪ್ರಾಬ್ಲಮ್ ಇರೋದೇ ಇಲ್ಲ. ಅವರೇ ಇನಿಷಿಯೇಟಿವ್ ತಗೊಂಡು ಅದೇ ಎಲ್ಲಾರ್ಗು ಎಜುಕೇಟ್ ಮಾಡಿದ್ರೆ ಅವಾಗ ಇವಾಗ ನೆಕ್ಸ್ಟ್ ಹಿಂಗ್ ಮಾಡಿಲ್ಲ ಅಂದ್ರೆ ಏನಾಗುತ್ತೆ, ಅವಾಗೆಲ್ಲ ಕೇಳೋರು ರೈತರು ಬಂದ್ಬಿಟ್ಟು ಸಿಟಿ ಅವ್ರಿಗೆ ಇದು ಪೂಸ್ನಿಕಾಯಿ ಅಂತಾರೆ, ಕುಂಬಳಕಾಯಿ ಮರದಲ್ಲಿ ಗಿಡದಲ್ಲಿ ಬರುತ್ತಾ ಭತ್ತ ತೆಂಗಿನ ಬರುತ್ತಾರ ಬೆಳೆಯುತ್ತಾ ಗಿಡದಲ್ಲಿ ಬೆಳೆಯುತ್ತಾ ಕುಂಬಳಕಾಯಿ ಮರದಲ್ಲಿ ಬೆಳೀತದ ಅಂತ ಕೇಳಿದ್ರೆ ಮರದಲ್ಲಿ ಅಂದಂತೆ. ನೆಕ್ಸ್ಟ್ ಕುಂಬಳಕಾಯಿ ಇವಾಗ ಒಳ್ಳೆ ಇದು ಏನು ಮಣ್ಣಲ್ಲಿ ಬೆಳೀತಾ ಇಲ್ಲ ಬರೀ ಕೆಮಿಕಲ್ ಹಾಕಿ ಬೆಳೆಸಿದ್ರ ಆತರ ಬರುತ್ತೆ ಕ್ವಶನ್ಸ್. ಇವಾಗ ಅವ್ನ್ ಬಂದ್ ಹಂಗ್ ಕೇಳ್ಬೇಕು ನಾ, ಇವಾಗ ಇವನ್ ಸಿಟಿ ಅವ್ನು ಹೋಗ್ಬಿಟ್ಟು ಹಂಗ್ ಕೇಳ್ತಾನೆ. ಯಲಹಂಕದಲ್ಲಿ GKVK ಇದೆಯಲ್ಲ, ಅಲ್ಲಿ ಕೃಷಿ ಮೇಳ ನಡೀತಾ ಇದೆ. ನಾನು ಹೇಳ್ದೆ. ಹೌದಾ, ಹೋಗಿದ್ರ ಇವತ್ತಲ್ಲಿ? ನಾಳೆಯಿಂದ ಸ್ಟಾರ್ಟ್. ಅಲ್ಲ ಹೋಗಿದ್ರ ನೀವು ಅಂತ? ಹೋಗಿದ್ವಿ. ಓಕೆ, ಅಲ್ಲಿ ಕೃಷಿ ಮೇಳ ನಡೀತಾ ಇದೆ. ಅಲ್ಲಿಗೆ ಕೃಷಿ ಮೇಳ ಅನ್ನೋದು ಮೇನ್ ಆಗಿ ಯಾರಿಗ್ ಗೊತ್ತಾ, ಅದು ನಡೆಸ್ಬೇಕಾಗಿರೋದು ರೈತರಿಗೆ. ಬೆಂಗಳೂರು ಯಲಹಂಕದಲ್ಲಿ ನಡೆಸಿ ಅಲ್ಲೂ ರೈತರು ಇದಾರೆ, ಇವಾಗ ಇದಾರೆ. ಬಟ್ ಅವ್ರಿಗೆ ನೀನ್ ಏನ್ ಕಲಿಸ್ತಾ ಇದೀಯಾ? GKVK ಅಂತಂದ್ರೆ ಅದು ವ್ಯವಸಾಯ ಮಾಡೋರಿಗೆ ಟ್ರೈನಿಂಗ್ ಕೊಡೋದು, ಎಜುಕೇಶನ್ ಕೊಡೋದಕ್ಕೆ ಅಂತ ಇರೋದು. ಇವಾಗ ಅದೊಂದು ಇದೆ ಸರ್, BSc ಡಿಗ್ರಿನೇ ಇದೆ, BSc ಅಗ್ರಿಕಲ್ಚರ್ ಅಂತ ಅಂದ್ಬಿಟ್ಟು. ಆ ಅಗ್ರಿಕಲ್ಚರ್ ಮಾಡಿರೋನ್ ಯಾರು ವ್ಯವಸಾಯ ಮಾಡಕ್ ಹೋಗಲ್ಲ. ನನ್ಗೆ ಯಾವ್ದಾದ್ರು ಕೆಲಸ ಕಂಪ್ನಿಗೆ ಹೋಗ್ತಾರೆ, ಅದೇ ಮೋಟಿವ್ ಇಲ್ಲಿ. ಇವಾಗ ಅದೇ ನಾವು ಎಜುಕೇಶನ್ ಬಗ್ಗೆ ಮಾತಾಡಿದಾಗ ಡಾಕ್ಟರ್ ಏನಕ್ಕೆ ಆಗ್ಬೇಕು, ಪೊಲೀಸ್ ಏನಕ್ಕೆ ಆಗ್ಬೇಕು, ಹೌದು ಅಲ್ಲಿಂದ ಸರ್ ಇದು ಎಲ್ಲಾನು ಅಲ್ಲಿಂದಾನೆ ಬರೋದು. ಎಲ್ಲಿ ನಾವು ಸೀಡ್ ಹಾಕ್ತೀವಲ್ಲ, ಇವಾಗ ಮರ ಬಂತು ಅಂದ್ರೆ ಮರ ಹಿಂಗ್ ಚೆನ್ನಾಗ್ ಕೆಲವೊಂದ್ ಮರ ಸಗದಾಗಿ ಬಂದಿರುತ್ತೆ, ಇನ್ನೊಂದು ಒಂದ್ ಸ್ವಲ್ಪ ಇದಾಗಿರುತ್ತೆ, ಅದಕ್ಕೆ ಏನೋ ಸ್ವಲ್ಪ ಇದೆಲ್ಲ ಹಾಕ್ಬೇಕು, ಔಷಧಿ ಎಲ್ಲ ಹಾಕಿದ್ರೆ ಬರುತ್ತೆ ಅದನ್ನು. ಇವಾಗ ಅದನ್ನ ಹಂಗೆ ಬಿಟ್ಬಿಟ್ರೆ ಅಷ್ಟೇ ಮುಗ್ದೋಯ್ತು. ಸೀಡ್ ಹೊರಗಡೆ ಸೀಡ್ ಕರೆಕ್ಟ್ ಆಗಿ ಹಾಕಿದ್ರೆ ಮತ್ತೆ ಹಸು ಗೊಬ್ಬರ ಗಂಡ್ಲ ಇಷ್ಟೇ ನಮ್ಗೆ ಗೊತ್ತಿಲ್ಲ. ಅಲ್ಲಲ್ಲ ನಾನು ಹೇಳ್ತಾ ಇರೋದು ಹ್ಯೂಮನ್ ಸ್ಕೂಲಲ್ಲಿ ನೀವೇನ್ ಹೇಳಿದ್ರಿ, BSc ಇನ್ ಅಗ್ರಿಕಲ್ಚರ್ ಮಾಡಿರೋನು ಅಗ್ರಿಕಲ್ಚರ್ ಮಾಡಲ್ಲ. ಅದು ಏನಕ್ಕೆ ಅವ್ನ ಆಗಲ್ಲ ಅಂದ್ರೆ ಸ್ಕೂಲಲ್ಲಿ ಅವ್ನಿಗೆ ನೀನ್ ಅಗ್ರಿಕಲ್ಚರ್ ಏನಕ್ಕಪ್ಪ ತಗೋತಾ ಇದೀಯಾ, ಅಲ್ಲಿ ಅದೇ ತರ ಸೀಡು. ಇವಾಗ ಅದನ್ನ ಹೇಳ್ತಾ ಇದ್ದೀನಿ, ಅದನ್ನ ಕರೆಕ್ಟ್ ಆಗಿ ಹಾಕಿದ್ರೆ ಮರ ಗೊತ್ತಾಗತ್ತೆ ಹೆಂಗ್ ಬೆಳೀತಾ ಇದೆ ಏನು. ಎಲ್ಲಿ ನಮ್ಗೆಲ್ಲ ಹುಟ್ಟತಾ ಇದ್ದಂಗೆ ನಾವ್ ಅಪ್ಪ ಅಮ್ಮ ನೀನ್ ಇಂಜಿನಿಯರ್ ಆಗ್ಬೇಕು ಇಲ್ಲ ಡಾಕ್ಟರ್ ಆಗ್ಬೇಕು, ಅದು ಅವ್ರಿಗೂ ಯಾರೋ ಸೀಡ್ ಅವರು ನೋಡ್ಕೊಳ್ತಿರ್ತಾರೆ. ಅದನ್ನೇ ಅಲ್ಲ, ಆಗ ಪರ್ಸೆಂಟೇಜ್ ಇತ್ತು, ಜನ ಅಷ್ಟೊಂದು. ಸರ್ ಒಂದ್ ಊರ್ಗ್ ಒಬ್ಬ ಇಂಜಿನಿಯರ್ ಅವ್ನಿಗೆ ಮರ್ಯಾದೆ ಸಿಗ್ತಾ ಇತ್ತು, ಇಂಜಿನಿಯರ್ ಆಗೋರು ಯಾರು. ಇದು ಏನ್ ಬೇಸಿಕ್ ಆಗಂದ್ರೆ, ಇವಾಗ ನಾನು ತಮಿಳ್ನಾಡಿಂದ ಬಂದೆ, ಇವಾಗ ನನ್ ಕನ್ನಡ ಅಷ್ಟು ಗೊತ್ತಿಲ್ಲ ಒಂದ್ ಸ್ವಲ್ಪ. ಇಲ್ಲಿ ಬಂದಾದ್ಮೇಲೆ ಓಕೆ, ನಾನು BCA ತಗೊಂಡಿದ್ದು ಏನು ಇಂಜಿನಿಯರ್ ಆಗೋಣ ಅಂತ ಹೇಳ್ಬಿಟ್ಟು. ಬಟ್ ಅದು ಬತ್ತಲ್ಲ ನನಗೆ, ಓದ್ದೆ ಪಾಸ್ ಎಲ್ಲ ಅದೇ. ನಾನು ಇಲ್ಲ ಏನೋ ಬೇರೆ ಮಾಡೋಣ ಅಂತ ಹೇಳ್ಬಿಟ್ಟು ಫಿಲ್ಮ್ ಮೇಕಿಂಗ್ ಜಾಯಿನ್ ಮಾಡಿದೆ. ಅಲ್ಲಿನೂ ಅವ್ರು ಫಿಲ್ಮ್ ಮೇಕಿಂಗ್ ಏನು ಹೇಳ್ಕೊಟ್ಟಿಲ್ಲ. ಸರಿ, ಇವಾಗ ನಾನು ನನ್ನ ಫ್ರೆಂಡ್ ಏನು ಡಿಸೈಡ್ ಮಾಡೋದು, ಇಲ್ಲ ಫೋಟೋಗ್ರಫಿ ಮಾಡೋಣ, ಆ ಥರ ಒಂದು ಫೀಲ್ಡ್ ಇದೆ, ಅದ್ರಲ್ಲಿ ಕಾಸು ಬರುತ್ತೆ ಅಂತ. ಇವಾಗ ನಾನು ನಮ್ಮ ಮಮ್ಮಿಗೂ ಅವ್ರ ಪೇರೆಂಟ್ಸ್ಗೂ ಎಕ್ಸ್ಪ್ಲೇನ್ ಮಾಡಿ, ಇವಾಗ ಎಲ್ಲ ಆದ್ಮೇಲೆ ಇವಾಗ ಅದ್ರಲ್ಲಿ ಒಂದು ಬಿಸ್ನೆಸ್ ಇದೆ ಅಂತ ಗೊತ್ತೇ ಇರಲಿಲ್ಲ ನಮ್ಗೆ. ನಾವು ಹುಡ್ಕೊಂಡು ಹೋಗಿದ್ದು. ಆಮೇಲೆ ಓಕೆ ಅದ್ರಲ್ಲಿ ಒಂದು ಮಾರ್ಕೆಟ್ ಇದೆ ಅಂತ ಹೇಳ್ಬಿಟ್ಟು ಇವಾಗ ಒಂದು ರೇಂಜ್ ಪರವಾಗಿಲ್ಲ. ಇವಾಗ ನಮ್ಮ ಹತ್ರನೇ ನಮ್ಮ ಜೊತೆನೆ ಒಂದು 7-8 ಜನ ಇದ್ದಾರೆ, ಓಕೆನಾ. ಸೊ ಇವಾಗ ಈ ತರಾನು ಬಿಸ್ನೆಸ್ ಇದೆ. ಇದು ಯಾವಾಗ ಯಾಕೆ ಜನ ಬರೀ ಇಂಜಿನಿಯರು, ಗೌರ್ಮೆಂಟ್ ಕೆಲಸ ಅದ್ ಬಿಟ್ರೆ ಡಾಕ್ಟರ್ ಅವ್ರಿಗೆ ಅಷ್ಟೇ ನೋಡಿದ್ದಾರೆ. ಪೇರೆಂಟ್ಸು ಇವಾಗ ಸರ್ ವರ್ಷಕ್ಕೆ ನಾನು ಹೇಳ್ತಿರೋದು ಇನ್ವೆಸ್ಟ್ಮೆಂಟ್ ಅಂತ ಮಾಡ್ತಾರೆ ಪೇರೆಂಟ್ಸು.
ನಮ್ಮ ಮಕ್ಳು ಸೇವಿಂಗ್ಸ್ ಅಂತ. ಸೇವಿಂಗ್ಸ್. ಇವಾಗ ಮಕ್ಳು ಇನ್ನೂ ಮಗು ಹುಟ್ಟೇ ಇರಲ್ಲ, ಅದಕ್ಕೆ ಒಂದು ಸೇವಿಂಗ್ಸು. ಓಕೆ, ಊಟ ಆದ್ಮೇಲೆ ಅದಕ್ಕೆ ಇನ್ನೊಂದು ಸೇವಿಂಗ್ಸು. ಇದೆಲ್ಲ ಎಷ್ಟು ಮದು ಒಂದು 17-18 ಇಯರ್ಸ್ ಆದ್ಮೇಲೆ, 18 ಇಯರ್ಸ್ ಆಫ್ಟರ್ 25 ಇಯರ್ಸ್ ಆದ್ಮೇಲೆ ನಿಮ್ಗೆ ಇಷ್ಟು ಕೋಟಿ ಬರುತ್ತೆ, ಇಷ್ಟು ಲಕ್ಷ ಬರುತ್ತೆ ಅಂತ. ಅದು ನನ್ ಕೇಳಿದ್ರೆ ನನ್ನ ಪ್ರಕಾರ ಅಕಾರ್ಡಿಂಗ್ ಟು ಮೀ ಅದು ಇನ್ವೆಸ್ಟ್ಮೆಂಟ್ ಅಲ್ಲ. ಅದೇ ಇನ್ವೆಸ್ಟ್ಮೆಂಟ್ ಸೇವ್ ಮಾಡಿ ಇಟ್ಕೊಳ್ಳಿ. ಕಂಟ್ರೀಸ್ ಫಸ್ಟ್, ಇಂಡಿಯಾ ಏನು ಪ್ರಪಂಚ ತೋರಿಸಿ. ನಾನು ಹೇಳ್ತಾ ಇರೋದು, ಇವಾಗ ನನಗೆ ಫ್ಲೈಟ್ ಹತ್ಬೇಕು ಅಂದ್ರೆ ಫಸ್ಟ್ ಟೈಮು ಡೊಮೆಸ್ಟಿಕ್ ಫ್ಲೈಟ್ ನಾನು ಹತ್ತಿರೋದು. ನಾನು ಒಂದು ಅಷ್ಟು ಸ್ಟೇಟಸ್ಸು, ಅಷ್ಟು ವಿಡಿಯೋ ಅದು ಎಲ್ಲ ಹಾಕ್ಬಿಟ್ಟು ನಾನು ಫುಲ್ಲು ಖುಷಿ. ಆಮೇಲೆ ನೋಡ್ತಾ ಇದ್ದೀನಿ, ಇದು ಅಲ್ಲಿ ಏರ್ಪೋರ್ಟಲ್ಲಿ ಒಂದು ಲಕ್ಷ ಜನ ಇದ್ದಾರೆ. ಇಟ್ಸ್ ಅ ವೆರಿ ಕಾಮನ್ ಥಿಂಗ್. ಅದು ಬಸ್ ತರ, ಅದೊಂದು ಟ್ರಾನ್ಸ್ಪೋರ್ಟ್ ಅಷ್ಟೇನೆ. ಅದನ್ನ ನನ್ಗೆ ಎಷ್ಟು ಇದಾಗಿ ಇಟ್ಬಿಟ್ಟಿದ್ದಾರೆ ಅಂದ್ರೆ, ನಾನು ಅದೇನೋ ದೊಡ್ಡ ಸಾಧನೆ ಹಂಗಲ್ಲ. ಇವಾಗ ಅದೇ ನಮ್ಮ ಪೇರೆಂಟ್ಸ್, ಇವಾಗ ನನ್ಗೆ ಚಿಕ್ಕ ವಯಸ್ಸಿನಲ್ಲಿ ಇವಾಗ ನನ್ಗೆ ಟ್ರಿಪ್ಪು ಎಲ್ಲೋ ದೇವಸ್ಥಾನ ಕರ್ಕೊಂಡು ಹೋಗಿ ಬಿಟ್ಬಿಟ್ಟು, ಈ ತರ ನಾನು ಹೇಳ್ತೀನಿ ಮುಂಬೈನೋ ಡೆಲ್ಲಿನೋ ಫ್ಲೈಟ್ ಅಲ್ಲಿ ಎಕ್ಸ್ಪೀರಿಯನ್ಸು, ಆ ಎಕ್ಸ್ಪೀರಿಯನ್ಸ್ ಮಾಡಿಸಿದ ಮಕ್ಳಿಗೆ ದೊಡ್ಡವರಾದ್ಮೇಲೆ ಅವ್ರಿಗೆ ಫ್ಲೈಟ್ ಆಗಿ ಗೊತ್ತು. ನನಗೆ ಹೋಗಿದ್ದೀನಿ, ಚಿಕ್ಕ ವಯಸ್ಸಲ್ಲಿ ಹೋಗಿದ್ದೀನಿ, ನಾನು ಹೋಗಿದ್ದೀನಿ, ನನ್ಗೆ ಗೊತ್ತು, ಹೋಯ್ತೀನಿ ನಾನು. ಅವ್ರು ಏನ್ ಮಾಡ್ತಾರೆ, ಕಂಟ್ರೀಸ್ ಹೋಗ್ತಾರೆ. ಇವಾಗ ಇದೇ ಇನ್ನೂ ಬೇರೆ ಕಂಟ್ರೀಸ್ ಕರ್ಕೊಂಡು ಹೋಗ್ಬಿಟ್ಟು ನೀವು ತೋರಿಸ್ತಾ ಇದೀರಾ. ಆ ಸೇವಿಂಗ್ ಮನಿಯಲ್ಲಿ ವರ್ಷಕ್ಕೆ ಒಂದೊಂದು ಟ್ರಿಪ್ ಅಂತ ಹೇಳ್ಬಿಟ್ಟು ನೀವು ಬೇರೆ ಕಂಟ್ರೀಸ್ಗೆ ಹೋಗ್ತಾ ಇದ್ದೀರಾ. ಅವಾಗ ಮಗು ಏನ್ ನೋಡುತ್ತೆ, ಅಲ್ಲೂ ನೋಡುತ್ತೆ. ಇವಾಗ ಚೈನಾ ಕರ್ಕೊಂಡು ಹೋಗ್ರಿ ಅನ್ಕೊಂಡು, ಬೇಸಿಕಲಿ ನೀವು ಯಾವ್ದು ಹೇಳಿದ್ರಿ ಸರ್ ಕಂಟ್ರಿ? ಇಸ್ರೇಲ್ಗೆ ಕರ್ಕೊಂಡು ಹೋದ್ರು ಅನ್ಕೊಳ್ಳಿ. ಇಸ್ರೇಲ್ ಅಲ್ಲಿ ಆ ತರ ಒಂದು ಅಗ್ರಿಕಲ್ಚರ್ ನೋಡ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಅಗ್ರಿಕಲ್ಚರ್ ಹೆಂಗಾಗ್ತಾ ಇರುತ್ತೆ, ಹೌದು ಬೇರೆ ತರ ಆಗ್ತದೆ. ಆ ಮಗುವಿಗೆ ಗೊತ್ತಾಗ್ಬಿಡುತ್ತೆ, ಓಕೆ ಇದು ಇಲ್ಲ. ಸೊ ಅವರೇ ಒಂದು ಸ್ಟಡಿ ಮಾಡ್ತಾರೆ. ತಿರ್ಗಾ ನೆಕ್ಸ್ಟ್ ಇನ್ನೊಂದು ಜಪಾನ್ ಕರ್ಕೊಂಡು ಹೋದ್ರು ಅನ್ಕೊಳ್ಳಿ. ಇವಾಗ ಅಲ್ಲಿ ಬೇರೆ ತರ ಇರುತ್ತೆ. ಸೊ ಅವ್ರಿಗೆ ಒಂದು ನಾಲೆಜ್ ಬರುತ್ತೆ. ಅವಾಗ ಇನ್ನೂ ಅಲ್ಲಿ ಬೇರೆ ತರ ಏನೋ ಬಿಸ್ನೆಸ್ ಇರುತ್ತೆ, ಇಲ್ಲಿ ಬೇರೆ ತರ ಇರುತ್ತೆ, ಇಂಪೋರ್ಟ್ ಎಕ್ಸ್ಪೋರ್ಟ್ ಎಲ್ಲ ಅವ್ರಿಗೆ ಒಂದು ಓವರ್ ಆಲ್ ಒಂದು ನಾಲೆಜ್ ಬರುತ್ತೆ. ಇವಾಗ ನನಗೆ ತಮಿಳ್ನಾಡಿಂದ ಬೆಂಗಳೂರು ಬಂದ್ಬಿಟ್ಟು ನನಗೆ ಫೋಟೋಗ್ರಫಿ ಕ್ಯಾಮ್ರಾ ಒಂದು ತಗೊಂಡಿದ್ದು ಅಷ್ಟೇ. ನಾನು ಅದ್ರಲ್ಲಿ ನನ್ನ ಕೈಲಿ ಇಷ್ಟೆಲ್ಲ ಮಾಡಕ್ ಆಗ್ತೈತೆ ಅಂದ್ರೆ ಅದು ನಾನು ಬೇಡ ಡಿಸ್ಕಂಟಿನ್ಯೂ ಮಾಡಿ ಅದು ಫುಲ್ ಫೀಸ್ ಕಟ್ಟಿ ನಾವೇ ಕಷ್ಟಪಟ್ಟು ದುಡ್ದು ನಾನು ಹೇಳ್ತಾ ಇರೋದು, ಸ್ವಿಗ್ಗಿ ಝೊಮ್ಯಾಟೊ ಮಾಡಿ ಅದರಲ್ಲಿ ಫೀಸ್ ಕಟ್ಬಿಟ್ಟು ಇವಾಗ ನನಗೆ ಇಷ್ಟು ಮಾಡಕ್ ಆಗ್ತಾ ಇದೆ ಅಂದ್ರೆ ಚಿಕ್ಕ ಇನ್ಫಾರ್ಮೇಶನ್ ಮಾಡಿದ್ರೆ ಇನ್ಯಾವ ಲೆವೆಲ್ ಇರುತ್ತೆ. ಅಪ್ಪ ಅಮ್ಮ ನನಗೂ ಸಪೋರ್ಟ್ ಮಾಡಿದ್ದಾರೆ. ನಾನು ಹೇಳ್ತಾ ಇರೋದು ಇದು ಇನ್ಫಾರ್ಮೇಟಿವ್ ಆಗಿ ನಾನು ಹೇಳ್ತಾರೆ ಅವ್ರಿಗೆ. ನಾನು ಹೇಳ್ತಾ ಇರೋದು ಇದು ನಾಲೆಜ್ ಗೇನ್. ನನ್ಗೆ ಒಂದೇ ನಾಲೆಜ್ ಏನಂತ, ಕ್ಯಾಮ್ರಾ ಅಂತ ಒಂದಿದ್ರೆ ಪ್ರೊಫೆಷನ್, ಅದರಲ್ಲಿ ಇಷ್ಟು ಕಾಸು ಮಾಡ್ಬೋದು ಅಂತ. ಈ ತರ ಬೇರೆ ಕಂಟ್ರೀಸ್ಗೆ ಹೋದಾಗ ತುಂಬಾ ಇರುತ್ತೆ. ಓಕೆನಾ, ಇವಾಗ ನಮ್ ಕಂಟ್ರಿ ಅವ್ರಿಗಿಂತ ಏನೋ ಒಂದ್ರಲ್ಲಿ ಮುಂದೆ ವೆರೈಟೀಸ್ ಗೊತ್ತಾದ್ರೆ ಅವ್ರಿಗೆ ಅದು ಆಕ್ಚುಲಿ ಇನ್ವೆಸ್ಟ್ಮೆಂಟ್. ಅವಾಗ ಏನಾಗುತ್ತೆ, ಆಫ್ಟರ್ 18 ಇಲ್ಲ 25 ಅವ್ನು ಕರೆಕ್ಟ್ ಒಳ್ಳೆ ಇದು ಗೊತ್ತಾಗುತ್ತೆ, ನಾನು ಇದೇ ಮಾಡ್ಬೇಕು. ಲಾಸ್ ಆದ್ರೂನು ಕಂಬ್ಯಾಕ್ ಮಾಡಕ್ ಇವಾಗ ಸರ್ ನಾವು ಇಂಗ್ಲಿಷ್ ಮಾತಾಡೋದಕ್ಕೆ ಬರೀ ಹೇಳ್ತಾ ಇದೀನಿ, 4 ವರ್ಷ ಆಗ್ಬಿಡುತ್ತೆ. ಬರೀ ಕಮ್ಯುನಿಕೇಟ್ ಮಾಡೋದು. ಎಷ್ಟೋ ಜನ ನಾವು ಹೋಗ್ಬಿಡ್ತೀವಿ ಒಂದೊಂದು ಜಾಗದಲ್ಲಿ ಮಾತಾಡಕ್ಕೆ ಆಗಲ್ಲ. ಏನಕ್ಕೆ ಮಾತಾಡಲ್ಲ ಅಂದ್ರೆ ಪ್ರೆಸ್ಟೀಜ್ ಪ್ರಾಬ್ಲಮ್ ಅದು ಇದು ಅಂತ ಹೇಳ್ಬಿಟ್ಟು ಆ ಫಿಯರ್ ಎಲ್ಲ, ನಾವು ಸ್ಟೇಜ್ ಫಿಯರ್ ಅದು ಇದು ಎಲ್ಲ ಇದ್ರಲ್ಲಿ ಹೋಗ್ಬಿಡುತ್ತೆ. ಇನ್ವೆಸ್ಟ್ಮೆಂಟು ಇದೇ ರೈಟ್ ಇನ್ವೆಸ್ಟ್ಮೆಂಟ್. ನಮ್ಗೆ ಕೇಳಿದ್ರೆ ನೀವು ಸೇವ್ ಮಾಡಿ ಬ್ಯಾಂಕ್ ಪೋಸ್ಟ್ ಆಫೀಸ್ ಹಾಕ್ತೀರಾ, ಅದೆಲ್ಲ ಯೂಸೇ ಇಲ್ಲ. ನೀವು ಏನಾಗುತ್ತೆ, ಇವಾಗ ಸ್ಕೂಲಿಂಗ್ ಇಂಡಿಯನ್ ಸಿಸ್ಟಮ್ ಸರಿ ಇಲ್ಲ, ಸ್ಕೂಲಿಂಗ್ ಸಿಸ್ಟಮ್ ಸರಿ ಇಲ್ಲ. ಅದ್ರಲ್ಲಿ ಓದ್ಕೊಂಡ್ ಬಂದಿರೋ ಮಗು ಇವಾಗ 25 ಲಕ್ಷ ಕೊಟ್ರೆ ಅವ್ರು ಇವಾಗ ಬೆಳೆದಾಯ್ತು, 25 ಇಯರ್ಸ್ ಆಯ್ತು, ಈಗ ಒಂದು 60 lakhs ಬಂತು ಕೈಗೆ. ಏನ್ ಮಾಡ್ತಾನೆ, ಹೋಗಿ ಕಾರ್ ತಗೋತಾನೆ ಅಷ್ಟೇ. ಕಾರ್ ತಗೋತಾನೆ, ಇಲ್ಲ ಯಾವ್ದೋ ಲಕ್ಸುರಿ ವಾಚ್ ತಗೋತಾನೆ. ಇವಾಗೆಲ್ಲ ಮಕ್ಳುಗಳಿಗೆ ಖುಷಿ ಹೆಂಗ್ ಪಡೋದು ಅಂತ ಗೊತ್ತಿಲ್ಲ. ಇಲ್ಲ ಅದ ಅವ್ರ ತಪ್ಪಲ್ಲ, ಇಲ್ಲಿ ಎನ್ವಿರಾನ್ಮೆಂಟ್ ಸೊಸೈಟಿ ಹಂಗೆ ಇದೆ. ನಾನು ಹೇಳ್ತಾ ಇರೋದು ವಸ್ತುಗಳ ಮೇಲೆ ಅದಕ್ಕೆ ಚಿಕ್ಕ ವಯಸ್ಸಿಂದಾನೆ ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡಿಸಿ ಮಕ್ಳಿಗೆ. ಇದೇ ಅವ್ರದ್ದು ಪ್ರಾಪರ್ ಅವ್ರಿಗೆ ಇದು. ಅವ್ರು ಏನ್ ಮಾಡ್ತಾರೆ, ಲೀಡರ್ಸ್ ಆಗ್ತಾರೆ. ಇವಾಗ ಸರ್ ನಾಲೆಜ್ ಇರೋನೇ ಇವಾಗ ಲೀಡರ್ ಅಂದ್ರೆ ಇವಾಗ ಕ್ಲಾಸ್ ಲೀಡರ್ ಯಾರು ಇರ್ತಾನೆ ಅಂದ್ರೆ ಚೆನ್ನಾಗಿ ಮಾತಾಡ್ತಾನೆ, ಚೆನ್ನಾಗಿ ಓದ್ತಾ ಇರ್ತಾನೆ. ಸಿಂಪಲ್ ಕಾನ್ಸೆಪ್ಟ್. ಅವ್ನು ನಿನ್ಕಿಂತ ಅವ್ನು ಜಾಸ್ತಿ ಗೊತ್ತಿದೆ. ಇವಾಗ ನನ್ಗೆ ಅಲ್ಲಿ ಇವಾಗ ಒಂದ್ ಮಗು 4 ವರ್ಷ ಈ ತರ 4 ಕಂಟ್ರೀಸ್ ಕರ್ಕೊಂಡು ಹೋಗ್ಬಿಟ್ಟು ಬಂದ್ರು ಅಂದ್ರೆ ಅವ್ನ ಕ್ಲಾಸ್ ಅಲ್ಲಿ ಅವನೇನೆ ಜಾಸ್ತಿ ಗೊತ್ತಿರುತ್ತೆ. ಅವ್ನು ನಾಲೆಜ್ ಶೇರ್ ಮಾಡ್ತಾನೆ. ಅವ್ನು ಟೀಚರ್ಸ್ ಹತ್ರ ಕ್ವಶನ್ ಮಾಡ್ತಾನೆ, ಮೇಡಮ್ ಅಲ್ಲಿ ನೀವೇನಕ್ಕೆ ಹಿಂಗ್ ಮಾಡ್ತಾರೆ, ಅಲ್ಲಿ ಸ್ಕೂಲಿಂಗ್ ಬೇರೆ ತರ ಇದೆಯಲ್ಲ, ನೀವೇನಕ್ಕೆ ಹಿಂಗೆ. ಆಮೇಲೆ ಓಕೆ ನೋಡ್ತಾನೆ ಸಿಸ್ಟಮ್ ಅಲ್ಲಿ ಏನೋ ಓಕೆ ಇಲ್ಲ ಇದು ತಪ್ಪಿದೆ, ಇದನ್ನ ಚೇಂಜ್ ಮಾಡ್ಬೇಕು. ಚೇಂಜ್ ಮಾಡೋಣ ಅಂತ ಹೋಗಿ ನಾನು ಕ್ವಶನ್ ಕೇಳಿದ್ರೆ ಆಗಲ್ಲ. ನಾನ್ ಫಸ್ಟ್ ನಿಂತ್ಕೋಬೇಕು. ಆಯ್ತು, ನಾನ್ ನಿಂತ್ಕೋಬೇಕು, ಇಷ್ಟು ಟೈಮ್ ಬೇಕು. ಇಷ್ಟು ಟೈಮ್ ಆದ್ಮೇಲೆ ಅವಾಗ ಏನಾಗುತ್ತೆ, ಒಂದು ಪ್ರಾಪರ್ ಡೆಸಿಷನ್ ತಗೋತಾನ ಮಗು ಇರ್ಲಿ ಯಾರಾದ್ರೂ. ಹಿಂಗ್ ನಾನು ಹೇಳ್ತಾರೆ ಇದು ಸೇವಿಂಗ್, ಇದು ಅವ್ರಿಗೆ ನೀವು ಮಾಡ್ತಾರ ಇನ್ವೆಸ್ಟ್ಮೆಂಟ್. ಅದು ಬೇರೆ ಇನ್ವೆಸ್ಟ್ಮೆಂಟ್ ಇದೆಯಲ್ಲ, ಅದೆಲ್ಲ
ಸಿಂಪಲ್ ಆಗಿ ಇವಾಗ ಒಂದು LKG ಇಂದ ನೀವು ಸೆಕೆಂಡ್ ಪೀಸ್ ತನಕ ಓದಿಸೋಷ್ಟೊತ್ತಿಗೆ 30 ಲಕ್ಷ minimum ಆಗುತ್ತೆ. ನೀವು ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ಹೌದು ಯಾರು ಗೌರ್ಮೆಂಟ್ ಆಫೀಸ್ ಕೆಲಸ ಮಾಡ್ತಿದ್ರು ಅವ್ರ ಮಕ್ಳು ನೋಡಿ, ಹೌದು ನಿಮ್ ಪೇರೆಂಟ್ಸ್ ನಿಮ್ ಸರೌಂಡಿಂಗ್ ನೋಡಿ, ಹೌದು ಬೇಸಿಕ್ ಡಿಫರೆನ್ಸ್. ನಾವು ಅವ್ರು ನೋಡಿ ಅವ್ರಿಗೆ ಗೊತ್ತಿರುತ್ತೆ, ನಾಲೆಜ್ ಗೊತ್ತಿರುತ್ತೆ, ಅವ್ರು ಹಂಗಂಗೆ ಹೋಗ್ಬಿಟ್ಟಿರ್ತಾರೆ. ಹೌದು ಹೌದು ಇವಾಗ ಅವ್ರು ಯಾಕಂದ್ರೆ ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ. ಇವಾಗ ಅವ್ರ ಅಪ್ಪ ಗೌರ್ಮೆಂಟ್ ಆಫೀಸರ್ ಅಂದ್ರೆ ಅವ್ರು ಎಲ್ಲ ಬೇಕಾ ಹೋಗ್ಬೋದು. ಇದೇ ಊರಲ್ಲಿ ಇದ್ದೇ ಅವ್ನು ಗೌರ್ಮೆಂಟ್ ಆಫೀಸರ್ ಆಗಿರಲ್ಲ, ಇನ್ನೊಂದು ಊರಿಗೆ ಹೋಗಿರ್ತಾನೆ, ಅಲ್ಲಿ ಹೋಗಿರ್ತಾನೆ, ಅಲ್ಲಿ ಇನ್ನೊಂದು ಕಡೆ ಹೋಗಿರ್ತಾನೆ. ಹಿಂಗ ಆಗೋದ್ರಿಂದ ಏನಕ್ಕೆ ಎವಲ್ಯೂಷನ್ ಅಂದ್ರೆ ಅವ್ರಿಗೆ ಇನ್ಫಾರ್ಮೇಶನ್ ಗೊತ್ತಿದೆ, ಲ್ಯಾಂಗ್ವೇಜಸ್ ಗೊತ್ತಿದೆ ಬೇರೆ ಬೇರೆ. ನಾನು ಹೇಳ್ತಾ ಇರೋದು ಈ ತರ ಎಜುಕೇಟ್ ಮಾಡೋಣ. ನಾನು ಹೇಳ್ತಾ ಇರೋದು ಹಿಂಗ್ ಮಾಡಿದ್ರೆ ಅವ್ರಿಗೂ ಒಳ್ಳೆ ಇದದು ಎಜುಕೇಶನ್. ಮತ್ತೆ ಅದೇ ಪ್ರಾಪರ್ ನನ್ಗೆ ಹೇಳಿದ್ರೆ ಸ್ಕೂಲೇ ಬೆಸ್ಟ್. ಸ್ಕೂಲ್ ಕಲ್ಸೋ ಬದಲು ನಮ್ದು ಅದನ್ನೇ ಸ್ಕೂಲ್ ಕಲ್ಸೋ ಬದಲು ಅಂದ್ರೆ ಸ್ಕೂಲು ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡಿ ಒಂದು ಯೂನಿಫಾರ್ಮ್, ಒಂದು ಡಿಸಿಪ್ಲಿನ್ ಅದು ಇದಕ್ಕೆ ಇದಾಗುತ್ತೆ. ಇನ್ನೊಂದು ಸ್ಕೂಲಲ್ಲಿ ಏನಿಗೆ ಅಂದ್ರೆ ಅದು ಅಲ್ಲಿ ಹೋಗಿ ಕಲ್ತಿದ್ ಏನು ಅಂತ ಹೇಳಿದ್ರೆ 100 ಜನ ಇರ್ತಾರೆ, ಅದ್ರಲ್ಲಿ ಫ್ರೆಂಡ್ಸ್ ಹೆಂಗ್ ಮಾಡ್ಕೊಳ್ಳೋದು, ಅದರಲ್ಲಿ ಎನಿಮೀಸ್ ಎಲ್ಲ ಅದೆಲ್ಲ ಅಲ್ಲಿಂದಾನೆ ಕಾಂಪಿಟೇಷನ್ ಅನ್ನೋದು ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಅದನ್ನ ನೀನ್ ಹೆಂಗ್ ಹ್ಯಾಂಡಲ್ ಮಾಡ್ತೀಯ ಅನ್ನೋದು ಅದೊಂದೇ. ಅದು ಬಿಟ್ರೆ ಸ್ಕೂಲ್ ಬೇರೆ ಏನಕ್ಕೂ ಇಲ್ಲ ಅಂತ ನನಗೆ. ಸೇಮ್ ನಂದು ಅದೇ ಅಭಿಪ್ರಾಯ. ಓಕೆ, ನಾವು ಸ್ಟ್ರೈಕ್ ಮಾಡಕ್ ಬರೋಣ ವಾಪಸ್. ಇವಾಗ ಸ್ಟ್ರೈಕ್ ಅದೆಲ್ಲ ಇಲ್ಲಿಂದಾನೆ ಸ್ಟಾರ್ಟ್ ಆಗೋದು. ಒಂದೊಂದೇ ಇಂಜೆಕ್ಟ್ ಮಾಡಿ ಕೊನೆಗೆ ನಾವು ಬೇರೆ ಏನೋ ಆಪ್ಷನ್ ಇಲ್ಲ, ನಾವು ಸ್ಟ್ರೈಕ್ ಮಾಡಿದ್ರೇನೆ, ನಾವು ಬೆಂಗಳೂರು ಬಂದು ಕರ್ನಾಟಕ ಬಂದು ಭಾರತ ಬಂದು ಮಾಡಿದ್ರೇನೆ ನಮ್ಮ ಸರ್ಕಾರಗಳು ನಮ್ಮ ಮಾತು ಕೇಳೋದು, ಅಟೆನ್ಷನ್ ಕೊಡ್ತಾರೆ ಅಂತ ಬಂದು ನೋಡಿ ನಮ್ಮ ಮಾತು ಕೇಳ್ರಪ್ಪ ಅಂತ. ಇವಾಗ ನನ್ನ ಒಂದು ಇದು ಏನೋ, ಇವಾಗ ಸೋಷಿಯಲ್ ಮೀಡಿಯಾ ನಾವೆಲ್ಲ ಎಷ್ಟು ಯೂಸ್ ಮಾಡ್ತಾ ಇದೀವಲ್ವಾ, ಅದ್ರಲ್ಲೇ ಮಾಡ್ಬೋದಾ ಏನು ಸ್ಟ್ರೈಕ್? ನನಗೆ ಸ್ಟ್ರೈಕ್ ಅನ್ನೋದು ಸರ್, ನೀವು ಸ್ಟ್ರೈಕ್ ಮಾಡಿ ಇಲ್ಲ ಆ ತರ ಗೌರ್ಮೆಂಟ್ ಇಲ್ಲ ಅಂತ ಎಂತೆಂತ ಸ್ಟ್ರೈಕ್ ಎಲ್ಲ ಮಾಡ್ಬಿಟ್ಟಿದ್ದಾರೆ. ಅದು ಶುಗರ್ದು ಬಂದು ಈಗಿಂದ ಪ್ರಾಬ್ಲಮ್ ಅಲ್ಲ, ಅದು ಅಲ್ಲ ಬರೀ ಅದೊಂದೇ ಅಂತಲ್ಲ, ತುಂಬಾ ಇದಾವೆ. ಫಾರ್ ಎಕ್ಸಾಂಪಲ್ ತಗೊಂತಾರ, ಶುಗರ್ದು ಈಗಿಂದಲ್ಲ, ಗೌರ್ಮೆಂಟ್ ಮೈ ಶುಗರ್ ಅದು ಇದು ಅಂತ ಹೇಳ್ಬಿಟ್ಟು ಫ್ಯಾಕ್ಟ್ರಿಗಳು ಅದೆಲ್ಲ ಮಾಡಿದೆ. ಬಟ್ ಪ್ರಾಬ್ಲಮ್ ಏನಂತ ಹೇಳಿದ್ರೆ, ನಾನು ಹೇಳ್ತಾ ಇರೋದು ಏನ್ ಗೊತ್ತಾ, ಇದು ವೇ ಇದೆಯಲ್ಲ, ವೇನ ಕರೆಕ್ಟ್ ತಗೊಂಡ್ರೆ ನಾವು ಅವಾಗ್ಲೇ ಡಿಸ್ಕಸ್ ಮಾಡಿದ್ವಿ ಏನಂತ. ಇವಾಗ ಶುಗರ್ ಎಕ್ಸ್ಟ್ರಾಕ್ಟ್ ಮಾಡೋದು ಶುಗರ್ ಕೇನ್ ಅಲ್ಲಿ, ಅಂದ್ರೆ ಕಬ್ಬದು ಯಾರ ಕೈಲಿದೆ, ಶುಗರ್ ಫ್ಯಾಕ್ಟ್ರಿ ದುಡ್ಡು ಕೊಟ್ರೆ ಓಕೆ, ರೈತರು ಖುಷಿ ಆಗ್ತಾರೆ, ಸರ್ಕಾರ ಕೇಳೋ ಅವಶ್ಯಕತೆ ಇರಲ್ಲ. ಯಾಕಂದ್ರೆ ಎಲ್ಲಾ ಶುಗರ್ ಫ್ಯಾಕ್ಟ್ರಿಗಳು ಕರ್ನಾಟಕದಲ್ಲಿ ಎಲ್ಲ ಪೊಲಿಟಿಷಿಯನ್ಸ್ ಎಲ್ಲ ಇದು ಆಪೋಸಿಟ್ ಪಾರ್ಟಿ ಇರ್ಬೋದು, ಇಲ್ಲ ರೂಲಿಂಗ್ ಪಾರ್ಟಿ ಇರ್ಬೋದು, ಇಬ್ರು ಅವರೇ ಐತೆ. ಇವಾಗ ಆಪೋಸಿಷನ್ ಇರೋರು ರೂಲಿಂಗ್ ಪಾರ್ಟಿಗೆ ಕಬ್ಬು ಇದ್ರದ್ದು ರೇಟ್ ಕೊಡ್ತಾ ಇಲ್ಲ, ರೈತರು ಪಾಪ ಸ್ಟ್ರೈಕ್ ಮಾಡ್ಕೊಂಡು ಉಪವಾಸ ಕೂತವ್ರು ಇಲ್ಲಿ ಅಂತ ಅವ್ನು ಹೇಳ್ತಾ ಅಂತಾನೆ. ಹೋಗ್ಲಿ ತಗೋ, ನನ್ ಕಡೆ ಸ್ವಲ್ಪ ಲಾಸ್ ಆದ್ರು, ನನಗೆ ಲಾಸ್ ಆದ್ರೂ ಪರವಾಗಿಲ್ಲ, ನನ್ ಫ್ಯಾಕ್ಟ್ರಿಗೆ ಬರ್ರಿ, ನಾನು ಕೊಡ್ತೀನಿ 2,000 ಮೇಲೆ ಎಕ್ಸ್ಟ್ರಾ, ಬರ್ರಿ. ಇದು ಸೊಲ್ಯೂಷನ್ ಅಂತ ಹೇಳಿದ್ರೆ, ನಾವು ಸೊಲ್ಯೂಷನ್ ಬಗ್ಗೆ ಮಾತಾಡಿದ್ರೆ ಪರ್ಮನೆಂಟ್ ಸೊಲ್ಯೂಷನ್ ಎರಡಿದೆ, ಟೆಂಪರರಿ, ಪರ್ಮನೆಂಟ್. ನೀವು ಪರ್ಮನೆಂಟ್ ಸೊಲ್ಯೂಷನ್ ಯಾರು ತಗೋತಾರೆ ಅಂತ ಹೇಳಿದ್ರೆ, ಪರ್ಮನೆಂಟ್ ಟೈಮ್ ಬೇಕು, ಮತ್ತೆ ಎಫೆಕ್ಟ್ ತುಂಬಾ ಮತ್ತೆ ರಿಸರ್ಚ್ ಅದೆಲ್ಲ. ಅದ್ ನೀವು ಅದು ತಗೊಳ್ಳೋದ್ರಿಂದ ನಿಮ್ ಇದು ಲಾಸ್ ತುಂಬಾ ಆಗುತ್ತೆ. ಅದನ್ನ ಬೇರ್ ಮಾಡ್ಕೊಂಡು ನಾನು ಮಾಡ್ತೀನಿ ಅಂದ್ರೆ ನೀವು ಮಾಡ್ಬೋದು. ಇವಾಗ ಏನ್ ಸಿಂಪಲ್, ಇವಾಗ ಕಬ್ಬು ಬೇಕೇ ಬೇಕು ಅಲ್ವಾ? ನೀವು ಎಲ್ಲಾ ಕರ್ನಾಟಕದಲ್ಲಿರೋ ಎಲ್ಲಾ ಇವ್ರು ಗ್ರಾಮ ಪಂಚಾಯತಿ ಒಬ್ಬೊಬ್ರು ಇರ್ತಾರಲ್ಲ, ಎಲ್ಲಾರು ಒಂದು ಯೂನಿಯನ್ ಆಗಿ ನಾವು ಈ ಟೈಮ್ ಬೆಳೆಯಲ್ಲ, ಇಲ್ಲ ಬೆಳಿತೀವಿ, ಇಲ್ಲ ಬೇರೆ ಏನೋ ಹಾಕ್ತಿವಿ, ಇಲ್ಲ ಏನೋ ಒಂದು ಹಂಗ್ ಮಾಡಿದ್ರೆ ಅವ್ರೇ ಬರ್ತಾರೆ. ಒಂದ್ಸತಿ ಸ್ಟಾಪ್ ಮಾಡ್ಬಿಟ್ರೆ ಸಿಂಪಲ್ ಅಂಡ್ ಈಸಿ ಸೊಲ್ಯೂಷನ್ ಏನಂದ್ರೆ, ಅದು ನಾವು ಹಿಂಗ್ ಹೇಳೋದು, ನಾವು ಹೇಳ್ತಾ ಇದೀವಿ ಚೆನ್ನಾಗಿರೋದು ಹೇಳೋದಕ್ಕೆ ಡೈಲಾಗ್ ತರ, ಬಟ್ ಅಲ್ಲಿ ಸಿಚುವೇಶನ್ ಹಂಗಿರಲ್ಲ. ಅದು ಬಿಟ್ಟು ಬೇರೆ ಇದು ಮಾತಾಡ್ಕೊಂಡು ನಾವು ಒಂದ್ ಪ್ರೈಸ್ ಇಡೋಣ, ಓಕೆನಾ, ನಾವು ಒಂದು ಪ್ರೈಸ್ ಇಡೋಣ, ಇಲ್ಲ ಇನ್ನೊಂದು ಮಾತಾಡಿದ್ರೇನೆ ಇಲ್ಲಿ ಪ್ರಾಬ್ಲಮ್ ಸಾಲ್ವ್. ನೀವು ಯಾರನ್ನ ಪ್ರೊಟೆಸ್ಟ್ ಬರ್ತಾ ಇದ್ದೀರಾ ಅಂದ್ರೆ, ಆ ಶೋಲಿರೋನು, ಹೌದು, ಅವ್ನ್ ಲಾಸ್ ಆಗಿರೋನು, ಆಲ್ರೆಡಿ ಹೋಗ್ಬಿಟ್ಟಿರ್ತಾನೆ ಕೆಳಗಡೆ, ಅವನ್ನ ಕರ್ಕೊಂಡ್ಬಂದು ನೀವು ಇಳಿಸ್ತಾ ಎಲ್ಲಿ ಬರಪ್ಪ ಕೂತಾರೆ ಸೊಲ್ಯೂಷನ್ ಕೊಡ್ತಾರೆ ಅಂತ. ಅವನು 10 ದಿವಸ ಕೂತ್ಕೋತಾನೆ, 20 ದಿವಸ ಕೂತ್ಕೋತಾನೆ, 1 ತಿಂಗಳು ಕೂತ್ಕೋತಾನೆ. ಪೇಷನ್ಸ್ ಎಷ್ಟಂತ ಇರುತ್ತೆ, 31ನೇ ದಿವಸ ಒಬ್ಬ ಟ್ರಿಗರ್ ಆಗ್ತಾನೆ, ಆಯ್ತಾ? ಅವನ್ಗೆ ಇದೇ ಇರಲ್ಲ, ಏನು ಮಾಡ್ತಾ ಇದೀನಿ, ನೀವ್ ಹೇಳಿದ್ರಲ್ಲ ಅವಾಗಲೇ ಗ್ಲಾಸ್ ಹೊಡಿತಾರೆ ಅಂತ. ಅವನಿಗೆ ಹೆಂಗೆ ಅಂದ್ರೆ ಅದು ಲೈಫ್ ಆ ಡೆತ್ ಆ ತರ ಒಂದು ಸಿಚುವೇಶನ್ ಅಲ್ಲಿ ನೀವೇನ್ ಮಾಡ್ತೀರಾ? ಇದ್ರೆ ಇದು, ಇಲ್ಲ ಅಂದ್ರೆ ಇದ್ರೆ ನೆಮ್ಮದಿಯಾಗಿರ್ಬೇಕು, ಆ ಥರನೇ ಒಂದು ಇದು. ಸರ್ ಆ ಥರ ನೀವು ಪ್ರೊಟೆಸ್ಟ್ ಬಂದಾಗ, ನೀವು ತಮಿಳ್ನಾಡು ಅವ್ರು ಹೋಗ್ಬಿಟ್ಟು ಡೆಲ್ಲಿಯಲ್ಲಿ
ಇಲಿ ತಿಂದಿ ಪ್ರೊಟೆಸ್ಟ್ ಮಾಡಿದ್ರು, ಹೌದು ಹ್ಯೂಮನ್ ಸ್ಕಲ್ ಎಲ್ಲ ಇಟ್ಕೊಂಡು ಡೆಲ್ಲಿ ಎಷ್ಟು ವರ್ಷ ಮಾಡಿದ್ರು, ಅದು ಹೌದು ವರ್ಷಾಗಂಟೆ ಮಾಡಿದ್ರು, ಏನು ನ್ಯೂಡಾಗೆಲ್ಲ ಮಾಡಿದ್ರು. ಹೌದು. ಏನ್ ಯೂಸ್ ಏನು? ಏನು ಮಾಡಿಲ್ಲ. ಈಗ ನಾನು ಹೇಳ್ತಾರದು ಇದು ಒಬ್ರು ಇಬ್ರು ಮಾಡೇ ಒಂದು 100 ಜನ ಮಾಡ್ತಾರಲ್ಲ, ಇಲ್ಲಿ ಈ ಗೌರ್ಮೆಂಟ್ ಏನು ಮಾಡಕ್ಕಾಗಲ್ಲ. ಹೌದು ನೀವು ಕೂತ್ಕೊಂಡು ಒಂದು ಕಮ್ಯುನಿಟಿ ಫಾರ್ಮ್ ಮಾಡಿ, ಹೌದು ಒಂದು ನಿಮ್ಗೆ ಅಂತ ನೀವು ಬಂದ್ರೆ ನಿಮ್ ಹಿಂದೆ ಒಂದು ಕೋಟಿ ಜನ ಬರ್ಬೇಕು. ಹೌದು ಆ ತರ ಒಂದು ಕಮ್ಯುನಿಟಿ ಫಾರ್ಮ್ ಮಾಡಿ, ಒಂದು ಪರ್ಮನೆಂಟ್ ಸೊಲ್ಯೂಷನ್ ಅಂತ ತಗೊಳ್ಳಿ. ನೀವು 100 ಜನ ಕರ್ಕೊಂಬಂದ್ಬಿಟ್ಟು ನೀವು ಪ್ರೊಟೆಸ್ಟ್ ಮಾಡಿದ್ರೆ ಯಾರಿಗೂ ಇಲ್ಲಿ ಹೊಡೆದ್ರೆ 6 ಹೊಡಿಬೇಕು, ಹೌದು ಕರ್ಕೊಂಬನ್ನಿ ಎಲ್ಲ ಒಂದು ಮಾಡಿ, ಒಂದು ಕಮ್ಯುನಿಟಿ. ರೈತರಿಗೆ ರೈತ ಬರ್ತಾನೆ, ಓಕೆನಾ? ಇವನ್ ಬರಲ್ಲ, ಸಿಟಿ ಅವನ್ ಬರಲ್ಲ, ಹೌದು ಓಕೆನಾ? ಬರ್ತಾನೆ. ಅವ್ನು ಯಾವಾಗ ಬರ್ತಾನೆ ಅಂದ್ರೆ ನೀವು 1 ತಿಂಗಳು ಸುಮ್ಮನೆ ನೀವು ಎಲ್ಲ ಏನೋ ಬೆಳಿಲಿಲ್ಲ ಅಂದ್ರೆ ಅವಾಗ ಬರ್ತಾನೆ. ಬೆಳೆಯೋಣ ಪ್ಲೀಸ್, ನಮ್ಗೇನೆಲ್ಲ ತಿನ್ನಕ್ಕೆ ಅವಾಗ ಅವ್ನಿಗೆ ಗೊತ್ತಾಯ್ತಿದೆ ಇದು ನಗೆಟ್ಸ್, ಪ್ಯಾಕ್ಡ್ ಫುಡ್ಸ್ ಎಲ್ಲ ಅದು ಬರದೇ ಇಲ್ಲ, ಸ್ಟಾಪ್ ಆಗ್ಬಿಟ್ಟಿರ್ತದೆ, ಓಕೆನಾ? KFC ಅವ್ನು ಏನ್ ಮಾಡ್ತಾನೆ, ನೀವು ಎಷ್ಟು ತಿಂಗಳಂತ ಫ್ರೋಸ್ ಮಾಡ್ತೀರಾ ಫುಡ್ ಅನ್ನ? ಎಷ್ಟು ತಿಂಗಳಂತ ಫ್ರೋಸ್ ಮಾಡ್ತೀರಾ? ನೀವು ನಾನು ಹೇಳ್ತಾ ಇರೋದು 1 ಟೈಮ್ ಸೊಲ್ಯೂಷನ್ ಅದು. ನೀವು ಮಾಡಿದ್ರೆ ಹಂಗ್ ಮಾಡ್ಬೇಕು. ಹಿಂಗೆಲ್ಲ ನೀವು ಮಾಡ್ಕೊಂಡು ಕೂತಿದ್ರೆ ಇವಾಗ ಕೊಟ್ಬಿಡ್ತಾರೆ, ಇಲ್ಲ ಬಿಟ್ಬಿಡ್ತಾರೆ, ನೆಕ್ಸ್ಟ್ ಟೈಮ್ ತಿರ್ಗಾ ಅದನ್ನೇ ಮಾಡ್ತಾರೆ. ಸೊ ಇದು ಅದೇ ಪರ್ಮನೆಂಟ್ ಸೊಲ್ಯೂಷನ್ ಅಂದ್ರೆ ಅದೇ ಅಣ್ಣ. ಇದು ಬಿಟ್ಟು ನಾವು ಇನ್ನೊಂದು ಸೊಲ್ಯೂಷನ್ ಅಂತ ಮಾತಾಡಿದ್ರೆ ನಮ್ಮ ಪಾಯಿಂಟ್ ಆಫ್ ವ್ಯೂ ಚೇಂಜ್ ಆಗಬೇಕು. ನಾವೆಲ್ಲರೂ ಕೂತ್ಕೊಂಡು ಇವಾಗ ಮಾತಾಡ್ತಾ ಇದೀವಿ ಡೈಲಿ ಮನೆಯಲ್ಲಿ ಏನು ಅಗ್ರಿಕಲ್ಚರ್ ಬಗ್ಗೆ ಮಾತಾಡ್ತಾ ಇದೀವಿ ಅಂದ್ರೆ ಅವಾಗ ಏನಾಗುತ್ತೆ, ಈ ಬೆಂಗಳೂರು ಎಷ್ಟು ಜನ ಇದ್ದಾರೆ? ಆಲ್ಮೋಸ್ಟ್ 2 ಕೋಟಿ ತನಕ 2 ಕೋಟಿ ಜನ ಇದ್ದಾರೆ. ಅದ್ರಲ್ಲಿ ಮಿನಿಮಮ್ 1.5 ಕೋಟಿ ಜನ ಆದ್ರೂ ಈ ತರ ಆಯ್ತಾ ಇದೆಯಾ? ಅವ್ರ ಪರವಾಗಿ ಏನೋ ಒಂದು ಇವಾಗ ಸ್ಟ್ರೈಕ್ ಮಾಡ್ಬೇಕು. ಇವಾಗ ಹೆಂಗೆ ಕೊರೋನಾ ಟೈಮ್ ಅಲ್ಲಿ ಬಂದ್ಬಿಟ್ಟು ಅಂದ್ರು, ಅದು ವೇಸ್ಟ್, ಅದು ಯೂಸ್ ಇಲ್ಲ. ಅದರಿಂದ ದೇರ್ ಇಸ್ ನೋ ಯೂಸ್, ಏನು ಇಲ್ಲ. ನಾವು ಒಗ್ಗಟ್ಟಾಗಿದ್ದೀವಿ, ಅದು ಒಗ್ಗಟ್ಟು ಏನಕ್ಕೂ ಬರೋದು ಇಲ್ಲ. ಅದು ಈ ತರ ನಾನು ತರ ಅಷ್ಟು ಜನ ನಿಂತ್ಕೊಂಡ್ರೆ ಅವ್ನು ಯಾರಿಗೋಸ್ಕರ ನಿಂತವನೆ? ಅವನು ಇವಾಗ ಕಬ್ಬು ಬೆಳಿತಾನೆ, ನೆಕ್ಸ್ಟ್ ಇನ್ನು ಬೆಳಿತಾನೆ ಅವನು. ಓಕೆನಾ? ನೀವು ಹೆಲ್ಪ್ ಮಾಡ್ತಲ್ಲ ಅವ್ರಿಗೆ ಹೋಗ್ಬಿಟ್ಟು ಅಟ್ಲೀಸ್ಟ್ ಸಪೋರ್ಟ್ ಮಾಡ್ಬೋದು. ಅವರು ಅಷ್ಟು ಜನ ಮಾಡಿದ್ರೆ ಸಪೋರ್ಟ್ ಮಾಡೋದ್ ಬೇಡಪ್ಪ. ಅವನು ರೋಡಲ್ಲಿ ಮಾಡ್ತಾವ ಮಾಡ್ಕೊ ಅಂತ ಬಿಡ್ತಲ್ಲ ನಾವು. ಇವ್ನು ಬಂದ ರೋಡ್ ಜಾಮ್ ಮಾಡ್ತಾವ, ನಮ್ಮ ಟ್ರಾಫಿಕ್ ಹೋಗ್ತಾ ಹಿಂಸೆ ಬಿಡಿ. ನಾವಾದ್ರು ನಾವೆಲ್ಲ ಸೈಡ್ ಹೋಗ್ಬಿಡೋಣ, ನಾನು ಕೆಲಸ ನನ್ಗೆ ಇಂಪಾರ್ಟೆಂಟ್. ನಾವ್ ಇದ್ದಿದ್ರೆ ಅಣ್ಣ ನಾನು ಹಿಂಗ್ ಹೋಗ್ಬಿಟ್ಟು ಆ ಕೆಲಸ ಮುಗಿಸ್ಕೊಂಡು ನಾಳೆ ಫ್ರೀ ದಿನ ನಾನು ಬಂದ್ಬಿಡ್ತೀನಿ. ನಾನು ಹಂಗೆ ಅದೇ ಹೇಳಕ್ಕ ನಮ್ ಕೈಲೂ ಅದು ಏನು ಮಾಡಕ್ಕಾಗಲ್ಲ. ಸ್ಟ್ರೈಕ್ ಮಾಡಿನೇ ಮಾಡ್ಬೇಕಂತಲ್ಲ, ಸಪೋರ್ಟ್ ಅಟ್ ಎ ಟೈಮ್ ಎಷ್ಟು ಜನ ಸಪೋರ್ಟ್ ಮಾಡಿದ್ರು ಅಂದ್ರೆ ನಿಮ್ಗೆ ಆಬ್ವಿಯಸ್ಲಿ ಚೇಂಜ್ ಮಾಡೇ ಮಾಡ್ತಾರೆ. ಎಲ್ಲಿ ಯಾಕೆ ಇದನ್ನ ಸೀರಿಯಸ್ ಆಗಿ ತಗೊಳಲ್ಲ ಅಂದ್ರೆ ವಾಲ್ಯೂಮ್ ಕಡಿಮೆ ಇದ್ದಾಗ ನೀವು ಏನು ಇದು ಸಿಂಪಲ್ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಮಾಡ್ಕೊಂಡ್ರೆ ನೀವು ಇವಾಗ ನೀವು ಗೆಲ್ತೀರಾ. ಇದೇ ನೀವು ಏನದು ಇದೇ ಪ್ರಾಪರ್ ವೇ. ಅದು ಬಿಟ್ಟು ನಾನು ಮಾಡ್ತೀನಿ ಇಲ್ಲ ಏನೋ ನೀವು ಮಾಡ್ತಾನೆ ಇರಬೇಕು. ಇವರು ಆಸ್ ಟೆಂಪ್ರರಿ ಸೊಲ್ಯೂಷನ್ ಕೊಡ್ತಾನೆ ಇರ್ತಾರೆ. ನೀವು ಅದೇ ರಿಪೀಟೆಡ್ ಮಾಡಿ ಅಷ್ಟೇ, ಒಳಗಡೆ ಮಾತಾಡ್ಕೊಂಡು ನಿಮ್ಮ ಊರಲ್ಲಿ ಮಾತಾಡ್ಕೊಂಡು. ಇದಕ್ಕೆ ನನಗೆ ನನ್ನ ಇದ್ರ ಪ್ರಕಾರ ಸರ್, ಇವಾಗ ನಾನೊಂದು ಐಟಮ್ ಬೆಳಿತಾ ಇದೀನಿ ಅಂದ್ರೆ ಆ ಬೆಳೆದಿರೋ ಐಟಮ್ನ ಇದೇ ತರ ಯಾರು ಬೆಳೆದಿರ್ತಾರೆ ಅವ್ರೆಲ್ಲಾರು ಒಂದು ಇದು ಏನೋ, ಇವಾಗ ನಾನು ಟೊಮೆಟೊ ಬೆಳಿತಾ ಇದೀನ, ಟೊಮೆಟೊ ಬೆಳೆಯೋರೆಲ್ಲ ಬರ್ರಪ್ಪ, ಇವಾಗ ನಮ್ದು ಇನ್ನೇನು ಸ್ಟಾರ್ಟ್ ಆಗುತ್ತೆ, ಕಟಾವ್ ಬರುತ್ತೆ, ಯಾವ ರೇಟಿಗೆ ಮಾರೋಣ, ಸ್ಟ್ಯಾಂಡರ್ಡ್ ರೇಟ್ ನಾವ್ ಫಿಕ್ಸ್ ಮಾಡೋಣ, ಮಾರ್ಕೆಟ್ ತಗೊಂಡಾಗ ಹಾಕಿ ಅಲ್ಲಿ ಯಾವ ಡಿಸೈಡ್ ಮಾಡೋದು ಅಂತಿಕೆ ನೀನ್ ಇದೇ ರೇಟ್ ಕೊಡು. ಇವಾಗ ಅನ್ಕೊಳ್ರಿ 10 ರೂಪಾಯಿ ಮಾರೋಣ ಅಂತ ಡಿಸೈಡ್ ಆಗಿರ್ತೀವಿ, ಎಲ್ಲಾರು ಅದೇ 10 ರೂಪಾಯಿಗೆ ಇರ್ಬೇಕು. ಅವನೇ ಕೊಡ್ರಿ 8 ರೂಪಾಯಿ ಕೊಟ್ಬಿಡ್ರಿ ಅಂತಂದ್ರೆ ಅವನು ಇಲ್ಲ ಕೊಡ್ತೀನಿ ಅಂತ ಒಪ್ಕೋಬಾರ್ದು. ಅದರಿಂದ ಅದು ಫಸ್ಟ್ ಟೈಮ್ ಕಷ್ಟ ಆಗುತ್ತೆ, ಸೆಕೆಂಡ್ ಟೈಮ್ ಕಷ್ಟ ಆಗುತ್ತೆ, ಮತ್ತೆ ಥರ್ಡ್ ಟೈಮ್ಗೆ ಅವ್ನು ಯಾವನೇ ಇದ್ರು ಅಲ್ಲೇ ಕೂತಿರೋ ಮಧ್ಯದಲ್ಲಿ ಇವನ ಹತ್ರ ತಗೊಂಡು ಕಸ್ಟಮರ್ಸ್ ಕೊಡೋನು ಅವ್ನು ಒಪ್ಕೊಳ್ಳೇಬೇಕು, ಬೇರೆ ಆಪ್ಷನ್ ಇಲ್ಲ. ಇದನ್ನ ಫಸ್ಟ್ ನಮ್ ರೈತರು ಇಂಪ್ಲಿಮೆಂಟ್ ಮಾಡ್ಬೇಕು, ಕಷ್ಟ ಆಗ್ಲಿ ಸುಖ ಆಗ್ಲಿ. ಇವಾಗ ಹೆಂಗಿದ್ರು ರೈತರು ಕಷ್ಟನೇ ಪಡ್ತಾವ್ರೆ, ಇಂಪ್ಲಿಮೆಂಟ್ ಮಾಡ್ಬೇಕು. ಇನ್ನೊಂದು ಅದಕ್ಕೆ ಮೇನ್ ಸಪೋರ್ಟ್, ಇವಾಗ ನನ್ ರೈತ ಆದ್ರೆ ನಾನು ಯಾರು ರೆಸ್ಪೆಕ್ಟ್ ಕೊಡಲ್ಲ. ನನ್ ಬಿಸ್ನೆಸ್ ಮ್ಯಾನ್, ನನ್ನ ಹತ್ರ ಕಾರ್ ಐತೆ, ಒಂದು BMW ಐತೆ, ಒಂದು ಚೇಂಜ್ ಆಗ್ತಾ ಇದೆ. ಚೇಂಜ್ ಆಗ್ಲಿ, ನಾನು ಮೇಜರ್ ಆಗಿ ಹೇಳ್ತಾ ಇದೀನಿ. ಅವ್ರ ಲೈಫ್ ಸ್ಟೈಲು ಯಾವಾಗ ನನ್ನ ಲೈಫ್ ಟೈಮ್ ಇದೇ ನನ್ನ ಲೈಫ್ ಸ್ಟೈಲ್ ಅಪ್ಪ, ಪ್ರಾಪರ್ ಇದು ಏನೋ ಒಂದು ರೆಸ್ಪೆಕ್ಟ್ಫುಲ್ ಲೈಫ್ ಸ್ಟೈಲ್ ಅಂತ ಇವಾಗ ಜನ ಏನು ಅನ್ಕೊಂಡಿದ್ದಾರೆ, ಅದು ಚೇಂಜ್ ಆದ್ರೇನೆ ಇದೆಲ್ಲಾನು ಚೇಂಜ್ ಆಗೋದು. ಇಲ್ಲ ಅಂದ್ರೆ ನಾವು ಇದು ಏನೇ ನೀವು ಮಾಡಿದ್ರು ಇವಾಗ ಅವ್ರು ಅಟ್ ಎ ಟೈಮ್ ಒಂದು ಸೊಲ್ಯೂಷನ್ ತಗೊಂಡು ಅವಾಗ ಇವರೆಲ್ಲ ಚೇಂಜ್ ಆದ್ರೆ ಚೇಂಜ್ ಆಗುತ್ತೆ. ಇಲ್ಲ ಅಂದ್ರೆ ಇದಕ್ಕೊಂದು ಸೊಲ್ಯೂಷನ್ ಇಲ್ಲ. ಅಗೇನ್ಸ್ಟ್ ಇವಾಗ ಸಿಂಪಲ್ ಅಗೇನ್ಸ್ಟ್ ನೇಚರ್ ನಾವ್ ಏನೇ ಮಾಡಿದ್ರು, ಇವಾಗ ಅಗೇನ್ಸ್ಟ್ ನೇಚರ್ ಅಂದ್ರೆ ಹೆಂಗ್ ಹೇಳೋದು ನಿಮ್ಗೆ, ಇವಾಗ
ಏನೋ ಒಂದು ಅದು ಎಕ್ಸ್ಪೆರಿಮೆಂಟ್ ಬೇರೆ. ಹೌದು ಬಟ್ ಅಗೇನ್ಸ್ಟ್ ನೇಚರ್ ನಾವು ಏನೇ ಮಾಡಿದ್ರು ಹೌದು ಅದು ರಿಟರ್ನ್ ಬರುತ್ತೆ. ನಮ್ಗೆ ಅದು multiply ಬರುತ್ತೆ, ಆಗಿ ಬರುತ್ತೆ. ಮಲ್ಟಿಪ್ಲೈ ಆಗಿ ಬರುತ್ತೆ, ಬಟ್ ಲೇಟ್ ಆಗಿ ಬರುತ್ತೆ. ಅದು ಬಂದಾಗ ರಿಯಾಕ್ಟ್ ಮಾಡಕ್ಕೂ ಟೈಮ್ ಇರಲ್ಲ, ಹೌದು. ಹಂಗಾಗ್ಬಿಡುತ್ತೆ. ಅಲ್ಲ ಇನ್ನೊಂದೇನಂತ ಹೇಳಿದ್ರೆ ಫಸ್ಟ್ ಬಂದು ಎಲ್ಲಾ ಕಡೆನೂ ಅಷ್ಟೇನೆ ರೈತ ಸಂಘ ರೈತರದ್ದು ಇದ್ದಿತ್ತು ಹೇಳಿ ಪಾರ್ಟಿಗಳು ನಿಂತು ಎಲೆಕ್ಷನ್ ಗೆಲ್ತಾ ಇತ್ತು. ಗೆದ್ದಿ ಅದರಲ್ಲಿ ರೈತರದ್ದು ಇವ್ರೆ ಅಂತ ಹೇಳ್ಬಿಟ್ಟು ಒಬ್ರು ಪ್ರತಿನಿಧಿಗಳು ಇರ್ತಾ ಇದ್ರು, ಅವ್ರನ್ನ ಕುಡ್ರಿಸ್ಕೊಂಡೇ ಮಾತಾಡ್ತಾ ಇದ್ರು. ಈಗ ಹೆಂಗಾಗೋಗಿದೆ ಅಂದ್ರೆ ಪೊಲಿಟಿಕಲ್ ಪಾರ್ಟಿಗಳಲ್ಲಿ ಏನಾಗಿದೆ, ಇದನ್ನು ಪೊಲಿಟಿಕಲ್ ಆಗ್ಬಿಟ್ಟಿದೆ, ಪೊಲಿಟಿಕಲೈಸ್ ಆಗಿದೆ. ಏನಂತ ಹೇಳಿದ್ರೆ ಇದರಲ್ಲೂ ಅಷ್ಟೇನೆ ರೈತರಲ್ಲೂ ಏನಂತ ಹೇಳಿದ್ರೆ ಇವನ್ ಪರವಾಗಿ ಇರ್ತದೆ, ಈ ಪಾರ್ಟಿ ಪರವಾಗಿ ಇರ್ತದೆ, ಇವನು ಇರ್ತದೆ. ಅದು ಏನೇ ಅವ್ರು ಪೊಲಿಟಿಕಲ್ ಆದ್ರೂನು ಇಲ್ಲಿ ನಾನು ಹೇಳ್ತಾ ಇರೋದು ಜನಕ್ಕೆ ಆ ನಾಲೆಜ್ ಯಾರು ಇದಾನೆ ಆ ಸರೌಂಡಿಂಗ್ ಅಲ್ಲಿ. ಅವನು ಇವಾಗ ಅವ್ನು ಹೇಳ್ತಾನೆ ಒಬ್ಬ, ಅವ್ನು ತಪ್ಪು ಅಂತ ಗೊತ್ತಿರುತ್ತೆ, ತಪ್ಪು ಅಂದ್ರೆ ಅಲ್ಲಿ ಆಲ್ರೆಡಿ ರಿಯಾಕ್ಟ್ ಮಾಡ್ಬಿಡ್ಬೇಕು. ಇಲ್ಲ ಪರವಾಗಿಲ್ಲ, ಬೇರೆ ಆಪ್ಷನ್ ಇಲ್ಲ ನನಗೆ, 10 ರೂಪಾಯಿ ಅಲ್ಲಿ ಹೋಗೋ ಬದಲು ಪರವಾಗಿಲ್ಲ ಇಲ್ಲಿ 9 ರೂಪಾಯಿ ಕೊಟ್ಬಿಡ್ತೀನಿ ಅಂತ ಹೇಳೋದು, ಹಂಗ್ ಹೋದಾಗ್ಲೇನೆ ಪ್ರಾಬ್ಲಮ್ ಬರೋದು. ಅಲ್ಲ ಅದನ್ನೇ ಏನ್ ಗೊತ್ತಾ, ಒಬ್ರು ನಂಜುಂಡ ಸ್ವಾಮಿ ಅಂತ ಒಬ್ರು ಇದ್ರು, ಅವ್ರು ಹೋಗಿದೆ ಜರ್ಮನ್ ಹೋಗಿದೆ ಹೋರಾಟ ಮಾಡಿದ್ರು ಗೊತ್ತಾ ನಿಮ್ಗೆ. ಏನಂತ ಹೇಳಿದ್ರೆ ಕೆಮಿಕಲ್ ಇದನ್ನ ಏನೋ ಗೊಬ್ಬರಗಳನ್ನ ಇಂಡಿಯಾದಲ್ಲಿ ಜರ್ಮನಿಂದ ತಗೊಂಬಂದು ಮಾರ್ತಾ ಇದ್ರು. ಅವ್ರು ಫ್ಲೈಟ್ ಟಿಕೆಟ್ ಹಾಕೊಂಡು 100 ಜನ ತಗೊಂಡೋಗಿ ಅಲ್ಲಿ ಹೋರಾಟ ಮಾಡಿದ್ರು. ಫ್ಲೈಟ್ ಹೋಗಿದ್ರು ಲೆಕ್ಕ ಹಾಕೊಳ್ಳಿ, ಹೋಗ್ಬಿಟ್ಟು ಅಲ್ಲಿ ಹೋರಾಟ ಮಾಡಿ ಆ ಕಂಪ್ನಿಗೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಅಂತ ಹೇಳಿದ್ರೆ ನಾನು ಹೇಳ್ತಾ ಇರೋದು ಆತರ ಲೀಡರ್ಶಿಪ್ ತಗೊಂಡು ಇನಿಷಿಯೇಟಿವ್ ತಗೊಂಡು ಮಾಡಿ ಹೋಗೋ ಬದಲು ಇಲ್ಲಿರೋ ಗೌರ್ಮೆಂಟ್ಗೆನೆ ಇನ್ನೂ ಒಂದು ಲಕ್ಷ ಜನ ಕರ್ಕೊಂಡು ಹೋಗ್ಬಿಟ್ಟು ಇಲ್ಲ ಅದ್ ಹಂಗ ಆಗಲ್ಲ. ಯಾಕಂದ್ರೆ ಅಲ್ಲಿಂದ ಬಂದು ಇಲ್ಲಿಗೆ ಮಾಡ್ತಾರೆ ಇದು ಏನೋ ಇಲ್ಲಿ ಪರ್ಮಿಷನ್ ಕೊಡ್ತೀರಾ ಆಗಲ್ಲ. ಅಲ್ಲ ಅದರಿಂದ ಗವರ್ಮೆಂಟ್ ದುಡ್ಡು ಬರ್ತಲ್ಲ, ಗವರ್ಮೆಂಟ್ ದುಡ್ಡು ಬರ್ಲಿ ಯಾವ ರೀತಿ ನಾನು ಹೇಳ್ತಾರ. ಇವಾಗ ಬೇರೆ ದೇಶದಿಂದ ಒಂದು ಗೂಡ್ಸ್ ತಗೊಬಂದು ಅವ್ನು ಇಲ್ಲಿ ಮಾಡ್ತಾನೆ, ಏನ್ ಮಾಡ್ತಾನೆ ಅವ್ನ್ ಏನಾರು ಮಾಡ್ಬೋದು. ಇವಾಗ ನಮ್ ಎಷ್ಟು ಇವಾಗ ORS ತಗೋ ನೀನು, ORS ಅದು 180 ಕೋಟಿ ಆಯ್ತು, ನೀನ್ ಮಾರಂಗೆ ಇಲ್ಲ ರಿಜೆಕ್ಟ್ ಮಾಡಿದ್ರು ಗೌರ್ಮೆಂಟ್ ಇದು ಕೋರ್ಟ್ ಅವ್ರು ಪ್ರೊಡಕ್ಷನ್ ಆಗೋಗಿರಷ್ಟು ಮಾರ್ಕೊಳ್ಳಿ ಬಿಡಿ ಅಂತ ಬಿಟ್ಟವ್ರೆ. ಅಂದ್ರೆ ಏನಂತ ಹೇಳಿ ಅದೇ ತರ ಮ್ಯಾಗಿದು ಗೊತ್ತಲ್ಲ ನಿಮ್ಗೆ, ಮ್ಯಾಗಿ ಅದು ನಾ ಇದ್ ಮಾಡಿದ್ರೆ ಕೆಮಿಕಲ್ ಇತ್ತು ಹಂಗೆ ಹಿಂಗೆ ಅಂತ ಸುಟ್ಟಾಕ್ಬಿಟ್ರು ಅಂತ ಹೇಳ್ಬಿಟ್ಟು ಮತ್ತೆ ತಗೊಂಡೋಗಿ ಇದನ್ನ ಅದು ಪಾಸ್ ಮಾಡ್ತಾರೆ. ಏನಂದ್ರೆ ಅದರಿಂದ ದುಡ್ಡು ಬರ್ತಾ ಇದೆ. ಇವಾಗ ಹಂಗಿಲ್ದಾನೆ ಆನ್ಲೈನ್ ಬೆಟ್ಟಿಂಗ್ ಗೇಮ್ಸ್ ಗಳು ಅದೆಲ್ಲ ಕೆಟ್ಟದ್ದು, ಮಾಡಂಗೆ ಇಲ್ಲ. ಆದ್ರೂ ಹೆಂಗ್ ಬಿಡ್ತಾರೆ ಗೌರ್ಮೆಂಟ್ ಮಾಡಕ್ಕೆ, ಬರ್ಬೇಕಷ್ಟೇ. ಸಿಂಪಲ್ ಪಾಲಿಸಿ ಏನ್ ಗೊತ್ತಾ ಅವ್ರದ್ದು, ಅವರು ಜನರ ಬಗ್ಗೆ ಕೇರ್ ಮಾಡಂಗಿದ್ರೆ ನಾನು ಹೇಳ್ತಾ ಇರೋದು ಸಿಂಪಲ್ ಪಾಲಿಸಿ, ಸಾಮಾನ್ಯ ಜನರ ಬಗ್ಗೆ ಕೇರ್ ಇಲ್ಲ ಆಯ್ತಾ, ಫಸ್ಟ್ ಆಫ್ ಆಲ್. ಸೆಕೆಂಡ್ ಆಫ್ ಆಲ್ ಏನಂತ ಹೇಳಿದ್ರೆ ಅವ್ರು ಯಾರಾದ್ರೂ ಹೋರಾಟ ಮಾಡ್ತಾವನ ಮಾಡ್ಕೊಂಡ್ ಸಾಯ್ಲಿ ಬಿಡು, ಬರ್ತಾನೆ ಮತ್ತೆ ನಮ್ಮ ಹತ್ರನೇ ಬರ್ತಾನೆ. ಈಗ 100 ರೂಪಾಯಿ ಕೇಳ್ತಾವನ, ನಾಳೆ ದಿನ ಬಂದು 50 ರೂಪಾಯಿ ಸೆಟ್ಲ್ ಆಗ್ತದೆ ಬಿಡು, ತಲೆ ಕೆಡ್ಸ್ಕೊಂಬೇಡ ಅಂತೇಳಿ ಬಿಡ್ತಾರೆ. ನೆಗ್ಲಿಜೆನ್ಸಿ ಅಂತ ಏನಂತ ಹೇಳಿದ್ರೆ ಅವ್ನು ನಮ್ ಕಡೆ ಅವನೇ ಬಿಡೋ ಒಳಗಡೆ ಆಮೇಲೆ ಮಾಡ್ಕೊಳೋಣ, ಈ ಅವನ ಕಡೆ ಅವನೋ ಬೇಡ ಕಣೋ ಅಂತ ಆ ತರದಲ್ಲಿ ಗ್ರೂಪ್ ವೈಸ್ ಮಾಡ್ಕೊತಾರೆ. ಲಾಸ್ಟ್ ಆಗಿ ಸಫರ್ ಆಗೋದೇನಂತ ಹೇಳಿದ್ರೆ ಸಾಮಾನ್ಯ ಜನ ಸಫರ್ ಆಗೋದು. ಏನೇ ಆದ್ರೂ ರೇಟ್ ಇನ್ಕ್ರೀಸ್ ಆಗ್ಲಿ, ಆಮೇಲೆ ಏನೋ ಗೊಬ್ಬರ ಇದು ಕೆಮಿಕಲ್ ಇದನ್ನಾಗಿ ಯೂಸ್ ಮಾಡಿದ್ರೆ ಆಗ್ಲಿ, ಆಮೇಲೆ ಏನಿದೆ ನಾಳೆ ದಿನ ರೇಟ್ಗಳು ಇನ್ಕ್ರೀಸ್ ಆದ್ರೂ ನಾರ್ಮಲ್ ಜನನೇ ಸಫರ್ ಪಡೋದು. ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಜನ ನೀವು ಪಾಲಿಟಿಕ್ಸ್ ನ ತಿಳ್ಕೊಳ್ಳಿ, ಪಾಲಿಟಿಕ್ಸ್ ಮಾತಾಡಿ, ಅಗ್ರಿಕಲ್ಚರ್ ಮಾತಾಡಿ, ನಿಮ್ ಮನೆಯಲ್ಲಿ ಇದು ಬರುತ್ತೆ ಏನೋ ಬೆಳಕು, ನಾಲೆಜ್ ಬರುತ್ತೆ ಅಂತ ಅದ್ರಲ್ಲಿ ಯಾರೇನ್ ಇವಾಗ ನೀವು ಡೈಲಿ ಆಲ್ಮೋಸ್ಟ್ ಎಲ್ಲಾರು ಇದ್ ನೋಡ್ತಾರೆ ಅನ್ಸುತ್ತೆ ಜ್ಯೋತಿಷ ಎಲ್ಲ ಮನೆಯಲ್ಲೂ. ಇದು ನಿಮ್ಮ ಭವಿಷ್ಯ ಇದರಿಂದ ಈ ಮಾತಾಡೋದ್ರಿಂದ ಅವರು ಹೇಳ್ತಾರೆ ಈ ಟೆಂಪಲ್ ಹೋಗಿ ಆ ದೇವಸ್ಥಾನಕ್ಕೆ ಹೋಗಿ ಅದ್ ಮಾಡಿ ಇದ್ ಮಾಡಿ ಭವಿಷ್ಯ ಬೆಳಕಾಗತ್ತೆ. ಏನೂ ಆಗಲ್ಲ, ಭವಿಷ್ಯನೇ ಇರಲ್ಲ. ಫಸ್ಟ್ ಆಫ್ ಆಲ್ ನೀವು ಭವಿಷ್ಯ ಬೆಳಕಾಗ್ಬೇಕು ಅಂದ್ರೆ ನಿಮ್ ಮನೆಯಲ್ಲಿ ಇವತ್ತಿಂದಾನೇ ನಿಮ್ ಮಕ್ಳಿಗೆ, ನಿಮ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲಾರು ಕೂತ್ಕೊಂಡು ಒಂದು ಅರ್ಧ ಅವರ್ ಅಟ್ಲೀಸ್ಟ್ ಫ್ಯಾಮಿಲಿ ಗ್ರೂಪ್ ಮಾಡ್ಕೊಂಡು ಪಾಲಿಟಿಕ್ಸ್ ಬಗ್ಗೆ ಶೇರ್ ಮಾಡಿ. ಪೊಲಿಟಿಕಲ್ ನಿಮ್ ಸರೌಂಡಿಂಗ್ ಏನ್ ನಡೀತೈತೆ, ಏನ್ ಇನ್ಕ್ರೀಸ್ ಆಗ್ತೈತೆ, ಇನ್ಕ್ರೀಸ್ ಇರ್ಲಿ, ಅದ್ರ ಬಗ್ಗೆ ಮಾತಾಡ್ಬೇಕಂದ್ರೆ ರಿಟರ್ನ್ ಅವ್ನು ಪಾಲಿಟಿಕ್ಸ್ ಗೊತ್ತಿರ್ಬೇಕು. ಹೌದು, ಫಸ್ಟ್ ನೀವು ತಿಳ್ಕೊಳ್ಳಿ, ಬೇಸಿಕ್ ಪಾಲಿಟಿಕ್ಸ್ ಲಾ ಅದೆಲ್ಲ ತಿಳ್ಕೊಳ್ಳಿ, ಅಗ್ರಿಕಲ್ಚರ್ ಬಗ್ಗೆ ಮಾತಾಡಿ, ಫೈನಾನ್ಸ್ ಅಕೌಂಟ್ ನೀವು ಎಲ್ಲ ಅದು ಮಾತಾಡಿ. ನೀವು ಅದ್ರ ಬಗ್ಗೆ ಮಾತಾಡಿದ್ರೆ ನಿಮ್ಗೆ ನಿಮ್ ಮನೆ ಎಲ್ಲ ಬೆಳಕಾಗುತ್ತೆ, ಭವಿಷ್ಯ ಚೆನ್ನಾಗಿರ್ತದೆ. ಇಲ್ಲ ಅಂದ್ರೆ ನಾಳೆ ದಿನ ನೀವು ಏನ್ ಹೇಳಿ ಹೋರಾಟ ಮಾಡ್ಕೊಂಡು ಇದು ಆ ಜ್ಯೋತಿಷ್ಯ ಹೇಳ್ತಾರಲ್ಲ ಅವ್ರ ಮನೇಲೂ ಫಾಲೋ ಮಾಡಿ. ಇಲ್ಲ ಅಂದ್ರೆ ನಿಮ್ ಮನೇನು ಇದು ಬೆಳಕ್ ಬರ. ಅಲ್ಲ ಇದು ಅಕಸ್ಮಾತ್ ಇವಾಗ ನಾವ್ ಹೇಳ್ತಾ ಇದ್ವಿ ರೈತರು ಬಂದು ನಿಂತ್ಕೊಂಡು ಹೋರಾಟ ಮಾಡ್ತವ್ರೆ ಅಂತ.
ನಾಳೆ ದಿನ ಎಲ್ಲ ಇನ್ಕ್ರೀಸ್ ಆದ್ಮೇಲೆ ಸಾಮಾನ್ಯ ನಾವು ಹೋಗ್ಬೇಕು, ನಾವು strike ನಾವು ಹೋಗಿ ಮಾಡ್ಬೇಕು. ನಿಂತ್ಕೊಳ್ಬೇಕು. ಏನಂತ ಇನ್ಕ್ರೀಸ್ ಮಾಡಿದಿರಪ್ಪ ಡಿಕ್ರೀಸ್ ಮಾಡಿ ಅಂತ ಅದ್ ಬರೋ ತನಕ ವೇಟ್ ಮಾಡಕ್ ಹೋಗ್ಬಾರ್ದು, ಇಮಿಡಿಯೇಟ್ ಸೊಲ್ಯೂಷನ್ ತಗೊಂಡು ಇದ್ ಮಾಡ್ಕೊಬೇಕು ಅಷ್ಟೇ. ಸ್ವಲ್ಪ ಫಾಸ್ಟ್ ಆಗಿ ಆಕ್ಟ್ ಮಾಡ್ಬೇಕು. ನಮ್ಮ ಹತ್ರ ಟೈಮ್ ಕಮ್ಮಿ ಇದೆ, ಯಾಕಂದ್ರೆ ಇವಾಗ್ಲೇ ರಿಯಲ್ ಎಸ್ಟೇಟ್ ಇಂದ ಮಾಡಲ್ಲ ಅಲ್ಲ ಹೇಳ್ತೀನಿ ಎಂತಕ್ಕೆ ಅಂತ ಹೇಳ್ತೀನಿ. ರಿಯಲ್ ಎಸ್ಟೇಟ್ ಇಂದ ತುಂಬಾ ಬೆಳೆ ವ್ಯವಸಾಯ ಮಾಡೋ ಜಮೀನು ಇವಾಗ ಸೈಟ್ ಲೇಔಟ್ ಅಂತ ಆಗಿ ಖಾಲಿ ಆಗ್ತಾ ಇದೆ. ಇವಾಗ ನಮ್ ಬೆಂಗಳೂರು ಇದ್ದಿದ್ದೆಷ್ಟು ಕರ್ನಾಟಕದಲ್ಲೇ ಸ್ಮಾಲೆಸ್ಟ್ ಡಿಸ್ಟ್ರಿಕ್ಟ್ ಬೆಂಗಳೂರು ಅರ್ಬನ್ ಹೌದು ಇದ್ದಿದ್ದು. ಇವಾಗ ಮೇ ಬಿ ಚೇಂಜ್ ಆಗುತ್ತೆ ಇನ್ ಸ್ವಲ್ಪ ದಿವಸದಲ್ಲೇ. ಹೋಗುತ್ತೆ ಫುಲ್ ಡೆವಲಪ್ಮೆಂಟ್ ಅಂತೇಳಿ ಯಾವ್ದು ಫಾರೆಸ್ಟ್ ಬಿಡ್ತಾ ಇಲ್ಲ, ಗೋಮಾಳ ಬಿಡ್ತಾ ಇಲ್ಲ, ಖರಾಬ್ ಜಮೀನ್ ಬಿಡ್ತಾ ಇಲ್ಲ, ಎಲ್ಲಾ ವ್ಯವಸಾಯ ಮಾಡೋ ಜಮೀನು ಸೇರಿ ಕಬ್ಜಾ ಮಾಡ್ಕೊಂಡು ರಿಯಲ್ ಎಸ್ಟೇಟ್ ಆಗೋಯ್ತು. ಬರೋದೆಲ್ಲ ಬನ್ನಿ ಅಂತ ತುಂಬಿಸ್ಕೊಂತ ಇದೀವಿ. ನಾನು ಆಯ್ತು ಮಾಡಿ ಇದೆಲ್ಲ ಏನು ಡೆವಲಪ್ಮೆಂಟ್ಗೆ ಎಷ್ಟು ಬೇಕೋ ಅಷ್ಟು ಮಾಡಿ, ಆದ್ರೆ ಹೊರಗಡೆ ಎಲ್ಲಿ ವ್ಯವಸಾಯ ಮಾಡ್ಕೊಂಡಲ್ಲ ಅವ್ನ ಅಕ್ಕಿ ಬೆಳೆದ್ರೇನೆ ನಮ್ ಕರ್ನಾಟಕದಲ್ಲಿ ಅಕ್ಕಿ ಈ ರೇಟಿಗೆ ಸಿಗುತ್ತೆ, ಒಳ್ಳೆ ರೇಟಿಗೆ ಸಿಗುತ್ತೆ. ಅವ್ನ್ ಬೆಳೆದ್ ನಿಲ್ಸ್ಬಿಟ್ಟ ಅಂತಂದ್ರೆ ಇವಾಗ 50 ಜನ ಬೆಳಿತಾರೆ, ಬರೀ 10 ಜನ ಬೆಳಿತಾರೆ ಅಂತಂದ್ರೆ ಕಮ್ಮಿ ಜಾಗದಲ್ಲಿ ಬೆಳಿತಾರೆ ಅಂದ್ರೆ ಆಬ್ವಿಯಸ್ಲಿ ಪ್ರೊಡಕ್ಷನ್ ಎಲ್ಲರಿಗೂ ಸಾಕಾಗಲ್ಲ. ಮತ್ತೆ ನೀವು ಹೊರಗಡೆಯಿಂದ ಬೇರೆ ಜನ ಕರೆಸ್ತಾ ಇದೀರಾ ಇಲ್ಲಿ ಸೆಟ್ಲ್ ಆಗಿ ಅಂತ. ಹೆಂಗ್ ಸಫಿಶಿಯಂಟ್ ಆಗುತ್ತೆ ಮತ್ತೆ ಜಾಸ್ತಿ ದುಡ್ಡು ಕೊಟ್ಟು ಹೊರಗಡೆ ತರಬೇಕು. ಇವನು ಡಿಮ್ಯಾಂಡ್ ಅಲ್ಲಿರೋದಕ್ಕೆ ಮತ್ತೆ ಡಿಮ್ಯಾಂಡ್ ಮಾಡ್ತಾರೆ. ಅವ್ನು ಅಲ್ಲಿಂದ 100 ರೂಪಾಯಿ ತತ್ತಿಲ್ಲಪ್ಪ ನನ್ಗೆ ರೇಟ್ ಒಂದ್ ರೇಟ್ ಜಾಸ್ತಿ ಆಯ್ತಂದ್ರೆ ರೈತನು ನನ್ಗೂ ಸ್ವಲ್ಪ ರೇಟ್ ಜಾಸ್ತಿ ಕೊಡಿ, ನನ್ಗೂ ಖರ್ಚು. ಯಾಕಂದ್ರೆ ಎಲ್ಲಾದ್ರೂ ರೇಟ್ ನೀವು ಜಾಸ್ತಿ ಮಾಡ್ಬಿಟ್ಟಿದೀರಾ. ಒಂದೊಂದು ಅವ್ನ್ ಬೆಳಿತಾ ಇರೋದಕ್ಕೆ ಮಾತ್ರ ಅವ್ನ ಎಂಡ್ ಯೂಸರ್ ಅಲ್ಲ, ಅದ್ ಬಿಟ್ಟು ಬೇರೆ ಎಲ್ಲದಕ್ಕೂ ಅವನು ಎಂಡ್ ಯೂಸರ್. ಅವ್ನಿಗೂ ದುಡ್ಡು ಬೇಕು. ಇಲ್ಲ ನೀನ್ ಹತ್ರ ತಗೊಳೋದಕ್ಕೆ ನಾವ್ ರೇಟ್ ಜಾಸ್ತಿ ಕೊಡಲ್ಲ, ಬರೀ ನೀನ್ ಏನ್ ತಗೊಂತೀರ ಮತ್ತೆ ಅದಕ್ಕೆಲ್ಲ ದುಡ್ಡು ಕೊಡ್ಬೇಕು ಅಂತಂದ್ರೆ ಇದು ಒಪ್ಕೊಳಕ್ಕಾಗಲ್ಲ. ಸೊ ಇದಕ್ಕೆ ಸ್ವಲ್ಪ ಬೇಗ ಆಕ್ಟ್ ಮಾಡ್ಬೇಕು ಜನ. ಏನು ಈ ವ್ಯವಸಾಯದ ಜಾಗಗಳನ್ನ ಉಳಿಸ್ಕೊಳಕ್ ಸಾಧ್ಯವಾದಷ್ಟು ಮತ್ತೆ ನಾವು ವ್ಯವಸಾಯದಲ್ಲಿ ತೊಡಗಿಸ್ಕೋಬೇಕು. ಇವಾಗ ನಮ್ಮ ಫ್ಯಾಮಿಲಿ ವ್ಯವಸಾಯ ಮಾಡ್ತಿದ್ದವ್ರು ನಾವು. ನಮ್ಮ ತಾತ ಬಂದು ಸ್ಕೂಲ್ ಟೀಚರ್ ಆಗೋದ್ರು. ಸ್ಕೂಲ್ ಟೀಚರ್ ಆದ್ಮೇಲೆ ನಮ್ಮ ಮಕ್ಳು ವ್ಯವಸಾಯ ಮಾಡೋದು ಬೇಡ, ಅವ್ರವ್ರ ಪ್ರೊಫೆಷನ್ ನೋಡ್ಕೊಳ್ಳಿ ಅಂತ ಏನೋ ಮಾಡೋದು. ಅವ್ರು ಏನು ಆಗ್ಲಿಲ್ಲ. ಒಬ್ಬರು ಒಂದು ಬಿಸ್ನೆಸ್ ಇನ್ನೊಬ್ರು ಏನೋ ಮಾಡ್ಕೊಂಡು ಅವ್ರು ಹಂಗಂಗೆ ಹೋದ್ರು. ಜಮೀನ್ ಇದೆಲ್ಲ ಮಾರ್ಕೊಂಡ್ರು. ಏನು ಇಲ್ಲ ಇವಾಗ. ನನ್ಗೆ ನನಗೆ ಆಸೆ ಐತೆ, ನನ್ಗೆ ವ್ಯವಸಾಯ ಮಾಡ್ಬೇಕು ಅಂತ ನಮ್ ಜಾಗ ಇಲ್ಲ. ನನಗಿದೆ ಆಸೆ ಇದೆ, ಅದ್ರಲ್ಲಿ ಆಯ್ತಪ್ಪ ಹೆಂಗೋ ನೆಮ್ಮದಿಯಾಗಿ ಹೋಗ್ಬಿಟ್ಟು ನಮ್ ಮನೆಗೆ ಏನ್ ಬೇಕೋ ಅದನ್ನ ಬೆಳ್ಕೊಂಡು ತಿನ್ಕೊಂಡು ಇದ್ಬಿಟ್ಟು ನಮ್ ಜಾಗ ಇಲ್ಲ. ಸೊ ಇವಾಗ ಅದೊಂದು ಗುರಿ ಇಟ್ಕೊಂಡು ನಾನ್ ಯೋಚನೆ ಮಾಡ್ತಿರೋದು, ಒಂದ್ 2 ಎಕರೆ ನೀನ್ ಹೇಳ್ದಂಗೆ ತಗೊಂಡು ಅಲ್ಲಿ ಹೋಗಿ ಒಂದ್ ಚಿಕ್ಕ ಒಂದ್ ಮನೆ ಕಟ್ಕೊಂಡು ಗುಡ್ಸ್ಲು ಕಟ್ಕೊಂಡು ಅಲ್ಲಿ ಸೆಟ್ಲ್ ಆಗ್ಬಿಟ್ರೆ ನಂಗೆ ಈ ಟ್ರಾಫಿಕ್ ಹೊರಗಡೆ ಇದೆಲ್ಲ ಏನು ಬೇಡ, ಯಾವ ಲೈಫ್ ಸ್ಟೈಲು ಬೇಡ, ಯಾವ ಕಾರು ಬೇಡ, ಏನು ಬೇಡ. ಒಂದ್ ಹಳೆ ಸೈಕಲ್ ಸಾಕು, ನಾನು ಅವ್ನ ಹೆಂಡತಿ ಮಗು ಸೈಕಲ್ ಕುತ್ಕೊಂಡು ಹೋದ್ರೆ ಸಾಕು ಅನ್ನೋ ತರ. ಅದೇ ನೆಮ್ಮದಿ ಆಕ್ಚುಲಿ. ಸೊ ಆ ನೆಮ್ಮದಿಗೋಸ್ಕರ ನಾವ್ ಇವಾಗ ಸ್ಟ್ರೈಕ್ ಮಾಡ್ಲೇಬೇಕು. ಆ ಏನ್ ಸ್ಟ್ರೈಕ್ ಅಂತಂದ್ರೆ ಉಳಿದಿರೋ ಜಾಗನಾದ್ರು ಉಳಿಸ್ಕೊಳ್ಳೋಣ. ಇನ್ನ ಡೆವಲಪ್ಮೆಂಟ್ ಕೃಷಿ ಭೂಮಿನ ಕಳ್ಕೊಳ್ಳೋದು ಬೇಡ. ಆಮೇಲೆ ರೇಟ್ ಕೊಡ್ತಾ ಇಲ್ಲ, ನಮ್ಗೆ ರೇಟ್ ಕೊಡ್ತಾ ಇಲ್ಲ ಅಂತ ಜಗಳ ಮಾಡೋದು ಬೇಡ. ನೋಡ್ಕೊಂಡು ಇದ್ ಮಾಡ್ಕೊಬೇಕಷ್ಟೇ. ಎಲ್ಲಿ ಪ್ರೆಷರ್ ಹಾಕ್ಬೇಕು ಅಲ್ಲಿ ಇದ್ ಮಾಡ್ಕೊಬೇಕಷ್ಟೇ. ನಿಮ್ ಭವಿಷ್ಯ ಚೆನ್ನಾಗಿರ್ಬೇಕು ಅಂದ್ರೆ ಭವಿಷ್ಯದ ಬಗ್ಗೆ ಏನ್ ಬೇಕೋ ಅದು ಮಾತಾಡಿ. ಪಾಲಿಟಿಕ್ಸ್ ಮಾತಾಡಿ, ಅಗ್ರಿಕಲ್ಚರ್ ಮಾತಾಡಿ, ನಾಲೆಡ್ಜ್ ಬೆಳೆಸ್ಕೊಳ್ಳಿ, ನಾಲೆಡ್ಜ್ ಶೇರ್ ಮಾಡಿ. ಸೊ ನೆಕ್ಸ್ಟ್ ಎಪಿಸೋಡ್ ಏನಾದ್ರು ಕಮೆಂಟ್ ಯಾರು ಮಾಡ್ತಾರಪ್ಪ ನಮ್ಮ ವ್ಯೂವರ್ಸ್, ಏನಾದ್ರು ಇದ್ರ ಬಗ್ಗೆ ಮಾತಾಡಿ ಅಂತ ನೀವು ಹೇಳಿದ್ರೆ ನಾವು ಮಾತಾಡ್ಬೋದು. ನಾವು ಬರ್ತೀವಿ, ಅಟ್ಲೀಸ್ಟ್ ನಮ್ನ ಕರ್ಕೊಳ್ಳಿ, ನಮ್ಮ ಹತ್ರ ಒಂದ್ ಸ್ವಲ್ಪ ವಿಷಯ ಇದೆ ಮಾತಾಡ್ತೀವಿ ಅಂತಾನೆ ಮಾಡಿ. ಇವಾಗ ಇವ್ರು ಬಂದಿಲ್ಲ ಪ್ರವೀಣ್ ಅವರು, ನಾವೇ ಯಾವಾಗ್ಲೂ ಮಾತಾಡ್ಬೇಕು. ನೀವು ಜಾಯಿನ್ ಆಗಿ ಅದಕ್ಕೆ ಕ್ಯಾಮ್ರಾಮನ್ ಬರ್ತೀಯಾ ಮಾತಾಡಕ್ಕೆ? ಅವನ್ ಪಾಪ ಸಂಕೋಚನ ಹುಡುಗಂಗೆ. ಅವ್ನ್ ರೈತ, ಅವ್ನ್ ರೈತ. ಇವಾಗ ಅವ್ರ ಮನೆಯಲ್ಲಿ ಇಬ್ರು ಇದಾರೆ, 1 ಎಕರೆ ಜಮೀನ್ ಇರೋದು. ನಾನು ಅಬ್ನೇ ಮಾಡ್ತೀನಿ ಹೋಗು ಅಂತ ಅನ್ಬಿಟ್ಟು ಅವನು ಇವಾಗ ಬಂದು ಕ್ಯಾಮ್ರಾಮನ್ ಆಗಿದ್ದಾನೆ ಈಗ. ಓಕೆ, ಕ್ಯಾಮ್ರಾಮನ್ ಆಗಿ ಇಟ್ಕೊಂಡು ರೈತ ಆಗ್ಬೋದು. ಅವ್ನ್ ಸಂಪಾದನೆ ಮಾಡ್ಬೋದು. ರೈತ ಆಗ್ಬೇಕಂತ ಇದೇ ಕ್ವಾಲಿಫಿಕೇಶನ್ ಅಲ್ಲ, ಯಾವ್ದ್ ಮಾಡ್ಬೇಕು ಅನ್ನೋದು ಮನ್ಸಿರ್ಬೇಕಷ್ಟೇ ಮಾಡೋದಕ್ಕೆ. ಇದೊಂದು ಸರ್, ಇದು ಮೇನ್ ಆಗಿ ಶಶಿ, ಜನ ಕಷ್ಟ ಬೀಳಕ್ ರೆಡಿ ಇಲ್ಲ ಇವತ್ತಿನ ಪ್ರಪಂಚದಲ್ಲಿ. ಅದೇ ಹೇಳಿದ್ ಇಂಜೆಕ್ಟ್ ಮಾಡಿ ಸೋಂಬೇರಿಗಳು ಮಾಡ್ತಂತ ಅದು ಅಲ್ಲಿಗೆ ಕಟ್ ಆಗೋಯ್ತು ನಂದು ಮಾತು. ರೈತ ಆದ್ರೆ ಎಲ್ಲದಕ್ಕೂ ಕಷ್ಟ ಬೀಳ್ಬೇಕು. ಬೆಳಗ್ಗೆ ರಾತ್ರಿ ತನಕ ದುಡಿಬೇಕು, ನೈಟ್ ಹೊತ್ತು ನೀರ್ ಕಟ್ಬೇಕು. ಅದೆಲ್ಲ ನಮ್ ಜನರ ಕೈಲಾಗಲ್ಲ. ಅದಕ್ಕೆ ಯಾವಾಗ ರೂಢಿಸ್ಕೊಂತೀವಿ ಅವಾಗ ಜಿಮ್ಗೆ ಹೋಗೋದಿಲ್ಲ. 1000 ರೂಪಾಯಿ ಕೊಟ್ಟು ಜಿಮ್ಗೆ ಹೋಗು, ಅದ್ ತಿನ್ನಕ್ಕೆ ಕ್ಯಾಲರೀಸ್ ಬರ್ನ್ ಮಾಡಕ್ಕೆ ಖರ್ಚು ಮಾಡು. ನಿಮ್ ಕ್ಯಾಲರೀಸ್ ಹೊಟ್ಟೆ ಖರ್ಚು ಮಾಡೋದಷ್ಟೇ. ತುಂಬಾ ಜಿಮ್ ಅಂತಾನೆ ಮಾತಾಡೋಣ. ಸರಿ, ಓಕೆ, ಸರಿ, ನಮಸ್ಕಾರ.